ಎಲ್ಲರಿಗೂ ಶುಭೋದಯ. ಇಲ್ಲಿ ನಮ್ಮೆಲ್ಲರ ಜೊತೆ ಇರುವ ಆದರಣೀಯ ಶಿಕ್ಷಕರೇ ಮತ್ತು ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಅನೇಕ ಪ್ರಿನ್ಸಿಪಲ್ರಾಗಿರ್ಬೋದು ಮತ್ತು ಅನೇಕರು, ಎಲ್ಲರೂ ಹೆಸರು ತಗೊಳಿಕ್ ಆಗಲ್ಲ. ತಮ್ಮೆಲ್ಲರಿಗೂ ನಮಸ್ಕಾರ. ಈ ತರ ಇನಿಷಿಯೇಟಿವ್ನ ನಾವು ಮುಂಚೆ ಮಾಡ್ತಾ ಇದ್ವಿ ಅಂಡ್ ತುಂಬಾ ಒಳ್ಳೆ ಪ್ರತಿಕ್ರಿಯೆ ನಮ್ಗೆ ಸಿಗ್ತಾ ಇತ್ತು. ಹೀಗೆ ಅನೇಕ ವಿಜ್ಞಾನಿಗಳು, ಗೌರವಾನ್ವಿತ ಶಿಕ್ಷಣದಲ್ಲಿ ತುಂಬಾ ಅತ್ಯುನ್ನತ ಮೆಟ್ಟಿಗೆ ಬೆಳೆದವರ ಅವ್ರ ಜೊತೆ ಒಂದು ಸಂಭಾಷಣೆ ಮಾಡಿದ್ವಿ. ಇದೆಲ್ಲವೂ ತುಂಬಾ ಅನುಕೂಲಕರವಾಗಿದೆ ಎಂದು ನಾನು ನಂಬಿಕೊಂಡಿದ್ದೇನೆ. ಮತ್ತೆ ಇದೇ ಅವತರಣಿಕೆಗಳನ್ನ ಮತ್ತೆ ಶುರು ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ, ಗೌರವಾನ್ವಿತ ಅತಿಥಿಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಇಂದು ವಿಜ್ಞಾನ ಮತ್ತು ಬಾಹ್ಯಾಕಾಶ ಶಿಕ್ಷಣ ಏನದ, ಇದ್ರ ಬಗ್ಗೆ ನಮ್ ಜೊತೆ ಮಾತಾಡ್ಲಿಕ್ಕೆ, ನಿಮ್ ಜೊತೆ ಮಾತಾಡ್ಲಿಕ್ಕೆ ನಂಗೆ ತುಂಬಾ ಖುಷಿ ಅನಿಸ್ತದೆ. ಅಂದ್ರೆ ನಮ್ ಜೊತೆ ಉಷಾ ಕುಲಕರ್ಣಿ ಮೇಡಮ್ ಅವರು ಬೇರೆ ಇದ್ದಾರೆ. ನಮಸ್ತೆ. ನಮಸ್ತೆ ಆಲ್. ಅಂಡ್ ಅವ್ರ ಬಗ್ಗೆ ಒಂದು ಡಿಟೇಲ್ ಇಂಟ್ರೊಡಕ್ಷನ್ ನಮ್ಮ ಕಿರಣ್ ಆಚಾರ್ಯ ಅವರು ಕೊಡ್ತಾರೆ. ಅದಕ್ಕಿಂತ ಮುಂಚೆ ಈ ನಿಮ್ಮೆಲ್ಲರನ್ನು ಯೋಚಿಸಿ ವಿಜ್ಞಾನ ಮತ್ತು ಬಾಹ್ಯಾಕಾಶದ ಬಗ್ಗೆ ಆಸಕ್ತಿ ಮೂಡಿಸುವ ಸಲುವಾಗಿ ಅದ್ಭುತ ಮುಂಚೆನೂ ತುಂಬಾ ಪ್ರಯತ್ನ ಮಾಡಿದ್ರೆ ನಮ್ಮ ಎಲ್ಲಾ ವಿಜ್ಞಾನ ಶಿಕ್ಷಕರಿಗೆ ಅನೇಕ ಸಾರಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮತ್ತು ಇವತ್ತು ಬಾಹ್ಯಾಕಾಶದಲ್ಲಿರುವ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಅವರು ಮಾತಾಡ್ತಾರೆ. ಈ ಬಾಹ್ಯಾಕಾಶ ಶಿಕ್ಷಣ ಯಾಕೆ ಮುಖ್ಯ ಮಕ್ಕಳೇ? ನಿಮಗೆ ಕೇಳೋ ಬದ್ಲಿ ನಾನೇ ಹೇಳ್ಬಿಡ್ತೀನಿ. ನಾವು ಈಗೇನ್ ಬದುಕುತ್ತಿರೋ ಈ ಯುಗ ಏನದ, ಸ್ಪೇಸ್ ಏಜ್ ಅಂತ ಕರೀತಾರೆ ಅದಕ್ಕೆ. ನಾವು ಪ್ರತಿದಿನ ನೀವು ಮೊಬೈಲ್ ನೋಡ್ತಿರ್ಬೋದು. ಮೊಬೈಲ್ ಅಲ್ಲಿ ನೀವು ಎಲ್ಲಿದ್ದೀರಿ, ನೀವ್ ಎಲ್ಲಿ ಹೋಗ್ಬೇಕು, GPS, ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ GPS ಆಗಿರ್ಬೋದು, ಗೂಗಲ್ ಮ್ಯಾಪ್ಸ್ ನೋಡ್ತಿರ್ಬೋದು, ಹವಾಮಾನ ಮುನ್ಸೂಚನೆ ಸಿಗ್ತಾ ಇರ್ತದೆ, ದೂರದರ್ಶನ, ನೀವು ಟಿವಿ ನೋಡ್ತೀರಿ, ಇಂಟರ್ನೆಟ್, ಇದೆಲ್ಲ ಅನೇಕ ವಿಷಯಗಳೇನಿದೆ ಇವೆಲ್ಲವೂ ಬಾಹ್ಯಾಕಾಶ ತಂತ್ರಜ್ಞಾನದ ಕೊಡುಗೆ. ಮತ್ತೆ ಬಾಹ್ಯಾಕಾಶ ಶಿಕ್ಷಣ ಅಂದ್ರೆ ಬರೀ ಕೇವಲ ಈ ಗ್ರಹ ನೋಡಿದ್ರಾಯ್ತು, ನಕ್ಷತ್ರ ಅಥವಾ ರಾಕೆಟ್ ಬಗ್ಗೆ ತಿಳಿದುಕೊಂಡ್ರೆ ಮಾತ್ರ ಅಲ್ಲ. ಅದರಲ್ಲಿ ನಿಮಗೆ ಕುತೂಹಲ, ವೈಜ್ಞಾನಿಕ ಚಿಂತನೆ ಆಗ್ಬೇಕು, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ನಿಮ್ಮ ಹತ್ರ ಬೆಳಿಬೇಕು, ಮತ್ತು ಹೊಸ ಆವಿಷ್ಕಾರ, ಹೊಸ ಇನ್ನೋವೇಷನ್ ಮಾಡ್ಬೇಕು ನೀವು, ಮತ್ತು ಆ ಆವಿಷ್ಕಾರ ಮಾಡುವಂತ ಮನೋಭಾವನೆ ನಿಮ್ಮ ಹತ್ರ ಬೆಳಿಬೇಕು. ಈಗ ನಮ್ಮ ಭಾರತದಲ್ಲಿ ಹೊಸ ಬಾಹ್ಯಾಕಾಶ ಕ್ರಾಂತಿ ನೋಡಿದ್ರೆ, ಒಂದು ಕಾಲದಲ್ಲಿ ಬರೀ ಇಸ್ರೋ ಮಾತ್ರ ಪ್ರಮುಖ ಸಂಸ್ಥೆ ಆಗಿತ್ತು. ಈ ವಾರದಲ್ಲಿ ಅಥವಾ ಹೋದ ವಾರದಲ್ಲಿ ನೀವು ನೋಡಿರ್ಬೋದು, ಈ ಅನೇಕ ಖಾಸಗಿ ವಲಯವೂ ಸಹಿತ ಅದ್ಭುತ ಸಾಧನೆಯನ್ನ ಮಾಡ್ತಾ ಇದೆ. ಈಗ ಸ್ಕೈರೂಟ್ ಅಂತ ಒಂದು ಕಂಪ್ನಿ, ಸ್ಕೈರೂಟ್ ಏರೋಸ್ಪೇಸ್ ಅಂತ, ಅವರು ಭಾರತದ ಮೊದಲನೇ ಖಾಸಗಿ ರಾಕೆಟ್ ಅನ್ನು ಯಶಸ್ವಿ ಉಡಾಣೆ ಮಾಡಿದ್ರು. ಇದನ್ನ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವರು ತುಂಬಾ ಖುಷಿಯಾಗಿ ಮಾತಾಡಿದ್ರು ಅದ್ರ ಬಗ್ಗೆ. ಮತ್ತೆ ಅಗ್ನಿಕುಲ್ ಕಾಸ್ಮಾಸ್ ಅಂತ ಇನ್ನೊಂದು ಕಂಪನಿ ಇದೆ, ಅಲ್ಲಿ ತಮ್ಮದೇ ಆದ 3D ಪ್ರಿಂಟೆಡ್ ರಾಕೆಟ್ ಎಂಜಿನ್ ಅನ್ನು ಅಭಿವೃದ್ಧಿ ಮಾಡಿದ್ದಾರೆ. ಮುಂಚೆ ರಾಕೆಟ್ ಎಂಜಿನ್ ಬರೀ ನಾವು ಇಂಪೋರ್ಟ್ ಮಾಡ್ತಿದ್ವಿ, ಇಲ್ಲೇ ನಾವೇ ಇಂಡಿಯಾದಲ್ಲೇ ಇದನ್ನ ಭಾರತದಲ್ಲೇ ತಯಾರಿಸ್ತಿದ್ವಿ. ಆಮೇಲೆ ಇನ್ನೊಂದು ಕಂಪನಿ ಇಲ್ಲೇ ಬೆಂಗಳೂರದ್ದು, ಪಿಕ್ಸೆಲ್ ಅಂತ, ವಿಶ್ವದ ಅತ್ಯಾಧುನಿಕ ಭೂ ವೀಕ್ಷಣಾ ಉಪಗ್ರಹಗಳನ್ನು ನಿರ್ಮಿಸುತ್ತಿದೆ. ಅಲ್ಲಿ ನಾವು ಇನ್ಫ್ಯಾಕ್ಟ್ ಐ ಆಮ್ ವೆರಿ ಪ್ರೌಡ್, ಪಿಕ್ಸೆಲ್ ನಮ್ಮ ಸಂಸ್ಥೆ ಜೊತೆ ಅವ್ರ ಜೊತೆ ನಾವು ಕೆಲಸನೂ ಮಾಡ್ತಾ ಇದೀವಿ. ಅವರು CSR ಫಂಡ್ಸ್ ಯುಟಿಲೈಸ್ ಮಾಡಿ ಅನೇಕ ಒಂದು ಪ್ರೋಗ್ರಾಮ್ ಅನ್ನ ಇಲ್ಲಿ ರೂರಲ್ ಬ್ಯಾಂಗ್ಳೂರಲ್ಲಿ ನಡೆಸ್ತಾ ಇದೀವಿ. ಉಷಾ ಕುಲಕರ್ಣಿ ಮೇಡಮ್ ಅವರು ತುಂಬಾ ಖುಷಿಯಿಂದ ನಮಗೆ ಉತ್ತರಿಸ್ತಾರೆ. ನಾ ಈಗ ನಮ್ಮ ಕಿರಣ್ ಆಚಾರ್ಯ ಅವ್ರಿಗೆ, ಉಷಾ ಕುಲಕರ್ಣಿ ಮೇಡಮ್ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.
ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ವಿಶೇಷ ವೆಬಿನಾರ್ಗೆ ಆಗಮಿಸಿರುವ ನಮ್ಮ ಗೌರವಾನ್ವಿತ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಮತಿ ಉಷಾ ಕುಲಕರ್ಣಿ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಶ್ರೀಮತಿ ಉಷಾ ಕುಲಕರ್ಣಿ ಅವರ ಕಿರು ಪರಿಚಯ ಮಾಡಿಕೊಳ್ಳುತ್ತಾ ಹೋಗೋದಾದ್ರೆ, ಶ್ರೀಮತಿ ಉಷಾ ಕುಲಕರ್ಣಿ ಅವರು ಗಣಿತ ಮತ್ತು ಭೌತಶಾಸ್ತ್ರ ಶಿಕ್ಷಕರಾಗಿದ್ದು ಪ್ರಸ್ತುತ ವಿಜ್ಞಾನ ಸಂವಾಹಕರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಇವರು ಖಗೋಳಶಾಸ್ತ್ರ ಕಾರ್ಯಾಗಾರಗಳನ್ನು ನಡೆಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇವರು ಖಗೋಳ ದರ್ಶನ ಮತ್ತು ಆಕಾಶದ ಅದ್ಭುತಗಳು ಪುಸ್ತಕಗಳ ಪ್ರಮುಖ ಪಾತ್ರವನ್ನು ಇವರು ವಹಿಸಿದ್ದು ವಿಜ್ಞಾನ ಲೋಕ ಮಾಸಪತ್ರಿಕೆಗೆ ನಿಯಮಿತವಾಗಿ ಲೇಖನಗಳನ್ನು ಬರೆಯುತ್ತಾ ಬರುತ್ತಿದ್ದಾರೆ. ಪ್ರಾದೇಶಿಕ ಭಾಷೆಯ ವಿಜ್ಞಾನ ಸಾಕ್ಷ್ಯಚಿತ್ರ ದೀಪದಾರಿಗೆ ಅತ್ಯುತ್ತಮ ಚಿತ್ರಕಥೆಗಾರ್ತಿ ಪ್ರಶಸ್ತಿಯನ್ನು ಪಡೆದಿರುವುದು ಇವರ ಮತ್ತೊಂದು ವಿಶೇಷವಾದ ಸಾಧನೆಯಾಗಿದೆ. ಅದಲ್ಲದೆ ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಸಹಯೋಗದಲ್ಲಿ ಖಗೋಳಶಾಸ್ತ್ರ ಕಾರ್ಯಾಗಾರಗಳನ್ನು ನಡೆಸುತ್ತಿದ್ದು ಅನೇಕ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನವನ್ನು ಸರಳವಾಗಿ ಪರಿಚಯಿಸುತ್ತಾ ಬಂದಿದ್ದಾರೆ. ಇಂದಿನ ವೆಬಿನಾರ್ನ ವಿಷಯ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಈ ಅತ್ಯಂತ ಆಸಕ್ತಿದಾಯಕ ವಿಷಯದ ಕುರಿತು ಇಂದು ಶ್ರೀಮತಿ ಉಷಾ ಕುಲಕರ್ಣಿ ಅವರು ತಮ್ಮ ಅಮೂಲ್ಯವಾದ ಜ್ಞಾನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಎಲ್ಲರೂ ಶ್ರೀಮತಿ ಉಷಾ ಕುಲಕರ್ಣಿ ಅವರನ್ನು ಹೃದಯವಾಗಿ ಸ್ವಾಗತಿಸಿ ಅವರ ಉಪನ್ಯಾಸವನ್ನು ಆಲಿಸೋಣ. ತಮಗೆಲ್ಲ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಸ್ಟಾರ್ಟ್ ಮಾಡಿರಿ. ಈಗ ನೀವು ಇಲ್ಲಿ ಒಂದು ನೋಡ್ಲಿಕ್ಕತ್ತೀರಲ್ಲ, ಅದು ಒಂದು ಮನೆ, ದೊಡ್ಡ ಮನೆ, ವಾಸಯೋಗ್ಯ ಮನೆ. ಸೊ ಇದು ಎಲ್ಲದ ಈ ಮನೆ ಭೂಮಿ ಮೇಲೆ ಇಲ್ಲ. ಅದು ಆ ಭೂಮಿ ಆಕಾಶದೊಳಗದ. ನಿಮಗ ಮಜಾ ಅನಿಸ್ತಿರ್ಬೋದು, ಆಕಾಶದೊಳಗ ಹೆಂಗ್ ಕಟ್ಟಾರ, ಮನಿ ಹೆಂಗ್ ಕಟ್ಟಾರ, ಆಕಾಶದೊಳಗ ಮನಿಗಳು, ಅದ್ರೊಳಗ ಯಾರಿದ್ದಾರ, ಯಾಕಲ್ಲಿ ಹೋಗ್ಯಾರ, ಏನ್ ಮಾಡ್ತಾರ ಅಲ್ಲಿ ಹೋಗಿ ಅನ್ನೋದನ್ನ ನಾವ್ ಇವತ್ತ ತಿಳ್ಕೊಳ್ಳೋಣ. ಮೊದಲನೇ ವಿಷಯವಾಗಿ ನಾವೇನ್ ಮಾಡೋಣ, ಆ ವಾಸಯೋಗ್ಯ ಮನೆಯೊಳಗ ಜನರು ಹೆಂಗ್ ವಾಸ ಮಾಡ್ತಾರ ಮೊದಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣಂತ. ಇನ್ನೊಂದು ಮಹತ್ವದ ವಿಷಯ ಅಂದ್ರ, ಒಂದು ಸಣ್ಣ ಕಲ್ಲು ಹಿಂಗ್ ಮ್ಯಾಲ ಹೋಗದ ಕೆಳಗ್ ಬೀಳ್ತದ, ಹೌದಲ್ಲ? ಸೊ ಇಷ್ಟು ದೊಡ್ಡ ಮನೆ ಏನದಲ್ಲ, ಅದ್ ಮ್ಯಾಲೆ ಹೆಂಗ ಹಾರಾಡ್ಲಿಕ್ಕತ್ತದ, ಅದ್ಯಾಕೆ ಕೆಳಗ್ ಬೀಳ್ಬಲ್ತ? ಸಣ್ಣ ಒಂದ್ ಇಷ್ಟ ಕಲ್ ಮ್ಯಾಲ ಹೋಗದ್ರ ಅಕಸ್ಮಾತ್ ನಾವ್ ಹಿಂಗ್ ಹೋಗದ್ವಿ ಅಂತಂದ್ರ ಎಷ್ಟ್ ಚಂದ ಹಿಂಗ್ ಹೋಗಿ ಕರ್ವಾಗಿ ಮತ್ತ ಅದು ಕೆಳಗ ಬೀಳ್ತದ. ಆದ್ರೆ ಈ ಮನಿ ಯಾಕೆ ಬೀಳ್ವಲ್ತ? ಎಷ್ಟು ವಿಚಿತ್ರ ಅಲ್ಲ? ಸೊ ಮನಿ ಬೀಳದೆ ಇರ್ಲಿಕ್ಕೆ ಯಾವ ಕಕ್ಷೆಯನ್ನು ಬಳಸ್ತಾರ, ಒಳಗಿದ್ದ ಜನರು ಏನ್ ಮಾಡ್ತಾರ, ಅವ್ರು ಹೆಂಗ್ ತಿಂತಾರ, ಹೆಂಗ್ ಊಟ ಮಾಡ್ತಾರ, ಹೆಂಗ್ ಮಲ್ಕೋತಾರ, ಯಾವ ತರಹ ಅವ್ರ ಸಂಶೋಧನೆಗಳನ್ನ ಮಾಡ್ತಾರ, ಅವ್ರ ಜೈವಿಕ ಸಂಶೋಧನೆ ಹೆಂಗಿರ್ತದ, ರಾಸಾಯನಿಕ ಸಂಶೋಧನೆ ಹೆಂಗಿರ್ತದ, ಮತ್ತು ಭೌತಶಾಸ್ತ್ರದ ಸಂಶೋಧನೆ ಇಷ್ಟೇ ಅಲ್ಲ, ಎಷ್ಟೊಂದು ಬೇರೆ ಬೇರೆ ಪ್ರಾಣಿಗಳ ಮೇಲೆ, ಪಕ್ಷಿ, ಅದ್ರ ಮೇಲೆ ಎಲ್ಲಾನು ಸಂಶೋಧನೆ ಮಾಡ್ತಾರೆ. ಸೊ ಆ ಸಂಶೋಧನೆಗಳನ್ನ ಯಾವ ರೀತಿ ಮಾಡ್ತಾರ, ಯಾಕೆ ಮಾಡ್ತಾರ, ಯಾಕೆ ಅದನ್ನ ಭೂಮಿ ಮೇಲೆ ಮಾಡ್ಲಿಕ್ಕೆ ಬರುವುದಿಲ್ಲ? ಯಾಕೆ ಹಂಗಾರ ಭೂಮಿ ಮೇಲೆ ಮಾಡಂಗಿಲ್ಲ, ಅಲ್ಲಿ ಹೋಗಿ ಯಾಕೆ ಮಾಡ್ಬೇಕು? ಸೊ ಬಹಳಷ್ಟು ಕೆದಕೋತ ಹೋದ್ರ ನಾವ್ ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ನಾ ಏನೀಗ ಒಂದು 50 ನಿಮಿಷ ಮಾತಾಡ್ಲಿಕ್ಕತ್ತೇನಿಲ್ಲ, ಅದು ಯಾವ್ದಕ್ಕೂ ಹತ್ತಂಗಿಲ್ಲ. ಅಷ್ಟ ಅದ್ರ ಮೇಲೆ ನಾವು ಇನ್ನೂ ಅಧ್ಯಯನ, ಬರೇ ನಮ್ಗ ISS ಏನ್ ಮಾಡ್ತಾರಂತ ತಿಳ್ಕೊಳಿಕ್ಕೆ ನಮ್ಗ ಸಾಕಷ್ಟು ಅಧ್ಯಯನ ಮಾಡ್ಬೇಕು. ಸೊ ಅದೇ ಏನೇ ಇರ್ಲಿ, ಅದ್ ನನ್ಗೇನ್ ಟೈಮ್ ಪೀರಿಯಡ್ ಕೊಟ್ಟಾಗಲ್ಲ, ಅಷ್ಟ್ರೊಳಗ ನಾನ್ ನಿಮ್ಮ ಲೆವೆಲ್ ಒಳಗ ನನಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ನಾನು ನಿಮ್ಗೆ ISS ಬಗ್ಗೆ ತಿಳಿಸ್ಕೋತ ಬರ್ತೇನೆ. ಒಂದು ಇಲ್ಲೇ ಏನ್ ಹೇಳ್ತೇನೆ ಅಂತಂದ್ರೆ, ನನ್ನ ಗುರುಗಳಾದ ಶೈಲಜಾ ಮೇಡಮ್ ಇದ್ದಾರೆ, ಅವ್ರಿಗೆ ಮೊದಲು ವಂದಿಸ್ತೇನೆ. ಯಾಕಂದ್ರೆ ಅವ್ರು ನನ್ನ ಬಹಳ ಕಲ್ಸಾರ. ಮತ್ತೆ ಇನ್ನೊಬ್ಬಕಿ ನಂದು ಹಳೇ ಕ್ಲಾಸ್ಮೇಟ್ ಒಬ್ಬಕಿ ಶ್ರೇಯಲ್ಲ, ಆಕಿ ಇಸ್ರೋ ಸೈಂಟಿಸ್ಟ ಇದ್ದಾಳ, ಆಕಿನೂ ಇದ್ದಾಳ. ಸೊ ಆಕಿಗೆ ಸಹ ನಾನು ಈ ನಂದು ಅಟೆಂಡ್ ಆದದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇಬ್ರು ನಂಗೆ ಬಹಳ ಬೇಕಾದವ್ರು ಇಲ್ಲಿದ್ದಾರೆ. ಎಲ್ಲರೂ ನೀವು ಮಕ್ಕಳು, ನೀವು ಎಲ್ಲರೂ ನನಗ್ ಬೇಕಾದವರು. ಸೊ ನಿಮಗೆ ಹೆಂಗ್ ಬೇಕು ಹಂಗೆ ಕಲಿಸ್ತೇನೆ. ಒಂದ್ ಸಣ್ಣದೊಂದು ಕ್ವಶನ್ ಆನ್ಸರ್ ಸೆಷನ್ ಇಟ್ಕೊಳ್ಳೋಣ ಅಂತ. ನಿಮ್ಗೆ ಯಾವುದೇ ಕ್ವಶನ್ ಡೌಟ್ಸ್ ಬಂದ್ರು ನೀವು ನನ್ನ ಕೇಳ್ಬೋದು. ಕಿರಣ್, ನೆಕ್ಸ್ಟ್ ಸ್ಲೈಡ್ ಹಾಕ್ತೀರಿ ಕಿರಣ್ ಅವರ? ಹಲೋ. ಶೈಲಜಾ ಮೇಡಮ್ ಇದಾರಂತೆ ಮುಂಚೆ ಗೊತ್ತಾಗಿದ್ರೆ ನನಗೆ ನಮಸ್ಕಾರ ಮಾಡ್ತಿದ್ದೆ ನಾನು. ತುಂಬಾ ಖುಷಿ ಆಯ್ತು ಮೇಡಮ್ ಅವರು ಇದ್ದಿದ್ದಿಲ್ಲ. ಮೇಡಮ್, ಶೈಲಜಾ ಮೇಡಮ್, ಮೇಡಮ್ ಇಲ್ಲ ಪರವಾಗಿಲ್ಲ, ನೀವು ಕಂಟಿನ್ಯೂ ಮಾಡಿ, ಆಮೇಲೆ ಮಾತಾಡೋಣ.
ಮೇಡಮ್ ಇದಾರೆ, ನಂದು ಇನ್ನೊಬ್ಬಕಿ ಫ್ರೆಂಡ್ ಇದ್ದಾಳ್ರಿ. ಓ ಹೌದಾ, ಶ್ರೇಯಲಾ ಇದ್ದಾಳ ನೋಡ್ರಿ. ನಮಸ್ಕಾರ. ಹಲೋ ಶ್ರೇಯಲಾ. ಇಲ್ಲ ಪರವಾಗಿಲ್ಲ ಮೇಡಮ್, ವಿ ವಿಲ್ ಕಂಟಿನ್ಯೂ. ಮೇಡಮ್ ಇದ್ರು ಇಲ್ಲಿ ಎಷ್ಟು ತನಕ ಇದ್ರು. ರೈಟ್ ರೈಟ್ ರೈಟ್, ಓಕೆ ರೈಟ್, ಮತ್ ಬರ್ಬೋದು ಅನಿಸ್ತದೆ. ಇಲ್ಲ ಇಲ್ಲ ಪರವಾಗಿಲ್ಲ. ಈಗ ಇದೊಂದು ವಾಸಯೋಗ್ಯ ಮನೆ ನೋಡ್ರಿ. ಇಲ್ಲಿ ಎಷ್ಟ್ ಜನ ಇದ್ದಾರಂತ ನೋಡ್ರಿ ನೀವು. ಇಲ್ಲಿ 5, 6, 7, 8 ಜನ ಒಟ್ಟಿಗೆ ನೋಡ್ರಿ. ಅವ್ರು ಸುಮ್ನ ಕೂತಾರೋ, ಸುಮ್ನ ಏನ್ ಮಾಡ್ಲಿಕತ್ತಾರ, ಹಂಗೆ ತೇಲಾಡ್ಲಿಕತ್ತಾರ. ಹೌದಲ್ಲೋ? ಒಂದ್ ಕಡೆ ಕೂತಿಲ್ಲ, ಒಂದ್ ಕಡೆ ನಿಂತಿಲ್ಲ, ಅಲ್ಲಿ ಹಂಗ್ ತೇಲಾಡ್ಕೋತಾನೆ ಇರ್ತಾರ. ಅರ್ಥಾತ್ ಆದ್ರೂ ಕೂಡ ಅವ್ರ ಕೆಲ್ಸ ಏನಾರ ಕೂಡ್ಬೇಕು, ಮಲ್ಕೋಬೇಕು ಅಂತಂದ್ರ ಅವ್ರು ತಮ್ದು ಒಂದು ಬೆಲ್ಟ್ ಅನ್ನ ಸ್ಟ್ರಿಪ್ ಅನ್ನ ಕಟ್ಕೊಂಡು ಆಮೇಲೆ ಅವರು ತಮ್ಮ ಕೆಲಸವನ್ನ ಮುಂದುವರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಸ್ಲೈಡ್ ಹೋಗ್ತೀರಿ. ಹಂಗಂದ್ರೆ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಯಾವ ತರಹ ಕಟ್ಟಾರ? ಒಬ್ರ ಇಬ್ರ ಅಂತೂ ಕಟ್ಲಿಕ್ ಸಾಧ್ಯ ಇಲ್ಲ. ಎಷ್ಟೊಂದು ಕೋಟಿ ರೊಕ್ಕ ಬೇಕು ಅದಕ್ಕ. ಹೌದಲ್? ಮತ್ತೆ ಎಲ್ಲಾ ಇಂಟ್ರೆಸ್ಟೆಡ್ ಜನ ಬೇಕು. ಹೌದಲ್? ಸೊ ಹಿಂಗಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ಕಟ್ಲಿಕ್ಕೆ ನೋಡ್ರಿ, ಇಲ್ಲೇ ನಾಸಾ, ಮೇನ್ ನಾಸಾ, ಆಮೇಲೆ ರಾಸ್ಕಾಸ್ಮಾಸ್, ರಷ್ಯಾದ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ. ನಾಸಾ ಇದು ಅಮೆರಿಕಾದ ಒಂದು ಬಾಹ್ಯಾಕಾಶ ಸಂಸ್ಥೆ. ಈ ಎಂಟೈರ್ ಯುರೋಪ್ ಖಂಡ ಏನ್ ಬರ್ತದಲ್ಲ, ಅದ್ರೊಳಗಿನ ಎಲ್ಲಾ ಕಂಟ್ರೀಸ್ ಕೂಡಿ ಅದೊಂದು ESA ಅಂತ ಮಾಡ್ಕೊಂಡದ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ. ಜಪೆಕ್ಸ್ ಇದು ಜಪಾನದ್ದು, ಅವರು ಕೂಡ ಸೇರ್ಕೊಂಡಾರ. ಕೆನಡಾ ಅವರು ಕೂಡ ಸೇರ್ಕೊಂಡಾರ. ಓಕೆ, ಸೊ ಈ 5 ಜನ ಇದ್ರ ಜೊತೆ ಮತ್ತೆ 15 ದೇಶಗಳು ಸೇರ್ಕೊಂಡಾವ. ಆದ್ರೆ ಇದು ಮಾತ್ರ ಇವು ಇಷ್ಟು ಎಕ್ದಮ್ ಮೇನ್, ಎಕ್ದಮ್ ಬಹಳಷ್ಟು ಅಂದ್ರೇನ, ಆಕಾಶ ಯೋಗ್ಯವಾದ ಮನೆ ಏನ್ ಕಟ್ಟಾರಲ್ಲ, ಅದು ಒಂದೇ ದಿನದಾಗ ಆಗಿದ್ದಲ್ಲ. ಅದು ಏನಿರ್ತಾವ, ಸಿಲಿಂಡರ್ಸ್ ಇರ್ತಾವ, ಮಾಡ್ಯೂಲ್ಸ್, ಒಂದೊಂದು ಮಾಡ್ಯೂಲ್ ಇರ್ತಾವ. ಮೊದಲ ಏನ್ ಮಾಡ್ತಾರ, ಒಂದು ಮಾಡ್ಯೂಲ್ ಅನ್ನ ಹಾರಿಸ್ತಾರ. ಆಮೇಲೆ ಮತ್ತ ಸ್ವಲ್ಪ ದಿನ ಆದ್ಮೇಲೆ ಒಂದ್ ಅಟ್ಯಾಚ್ ಮಾಡ್ತಾರ ಅದಕ್ಕೆ. ಮತ್ತೊಂದ್ 2 ವರ್ಷ ಆದ್ಮೇಲೆ ಅಟ್ಯಾಚ್ ಮಾಡ್ತಾರ. ಇಷ್ಟು ಒಂದೊಂದು ಹೆಂಗೆ ಯಾವ್ಯಾವ ಕಂಟ್ರಿಗಳು ತಮ್ಗೆ ಅದ್ರೊಳಗೆ ಆಸಕ್ತಿ ಹುಟ್ಟುತ್ತದಲ್ಲ, ಹಂಗಂಗ್ ಒಂದೊಂದು ಪ್ರಯೋಗಶಾಲೆಯನ್ನು ಅವ್ರು ಅಟ್ಯಾಚ್ ಮಾಡ್ಕೋತ ಹೋಗ್ತಾರೆ. ಇದ್ರ ಬಗ್ಗೆ ನಾನು ನಿಮಗ ಮುಂದಿನ ಸ್ಲೈಡ್ನಾಗ ವಿವರಣೆ ಹೇಳ್ತೇನೆ. ಒಂದ್ ಸ್ವಲ್ಪ ನೆಕ್ಸ್ಟ್ ಸ್ಲೈಡ್ ಹಾಕ್ತೀರಿ ಕಿರಣ್ ಅವ್ರ. ಓಕೆ, ಇದ್ರೊಳಗ ನೋಡ್ರಿ, ದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ವಾಸ್ ನಾಟ್ ಕನ್ಸ್ಟ್ರಕ್ಟೆಡ್ ಓವರ್ ನೈಟ್. ಒಂದೇ ಒಂದು ದಿನದೊಳಗ ಅದನ್ನ ಕಟ್ಲಿಕ್ಕೆ ಆಗಂಗಿಲ್ಲ. ಸೊ ಇಟ್ ಇಸ್ ಬಿಲ್ಟ್ ಗ್ರಾಜುವಲಿ ಆನ್ ದ ನ್ಯೂ ಕಾಂಪೋನೆಂಟ್ಸ್ ದಟ್ ಇಸ್ ಸ್ಟಿಲ್ ಅರೈವಿಂಗ್. ನೋಡ್ರಿ ಏನಾಗ್ಲಿಕ್ಕತ್ತದ, ಇನ್ನೂ ಬರ್ಲಿಕ್ಕತ್ತಾವ, ಒಂದೊಂದು ಮಾಡ್ಯೂಲ್ಸ್ ಬರ್ಲಿಕ್ಕತ್ತಾವ, ಇನ್ನೂ ಅಟ್ಯಾಚ್ ಮಾಡ್ಕೋತ ಹೊಂಟಾರ ಅದಕ್ಕೆ. ಸೊ ಅದಕ್ಕೆ ಮೇನ್ ಒಂದು ಬೆನ್ನೆಲ್ ಬಂದು ಕಟ್ಟಬೇಕಲ್ಲ, ಸ್ಟ್ರಕ್ಚರಿಗೆ ಒಂದು ಆಧಾರ ಬೇಕಲ್ಲ, ಆ ಆಧಾರ ಕೂಡ ಅವ್ರು ಕಟ್ಟಿ ಮುಗ್ಸಾರ. ನೋಡ್ರಿ, ಎಲ್ಲಾ ಕೂಡಿ ನಮ್ಗ ISS ಹಿಂಗ್ ಕಾಣಿಸ್ತದ. ಸೊ ಇದನ್ನ ತಿಳ್ಕೊಡ್ರಿ ನೀವು. ಆಮೇಲೆ ಇಲ್ಲೇ ನೋಡ್ರಿ, ಕಾಂಪೋನೆಂಟ್ಸ್ ಆರ್ ಸ್ಟಿಲ್ ಅರೈವಿಂಗ್ ಆಫ್ಟರ್ ಮೋರ್ ದೆನ್ 20 years. ಇನ್ನೊಂದು ಅಂತಂದ್ರೆ ಇದನ್ನ ಕಟ್ಟಲಿಕ್ಕೆ ಸುಮಾರು 1998ನೇ ಇಸ್ವಿಯಿಂದ 2011ನೇ ಇಸ್ವಿ ತನಕ 11ರಿಂದ 12 ವರ್ಷಗಳು ಬೇಕಾಗ್ತಾವ ಇಲ್ಲಿ. ಸೊ ಇದು ಒಂದೇ ದಿನದೊಳಗೆ ಕಟ್ಟುವಂತ ಮಾತಲ್ಲ. ಸೊ ಹೆಂಗ್ ಕಟ್ಟಿದ್ರು ಅವರು, ಒಂದೊಂದು ಮಾಡ್ಯೂಲ್ ಹೆಂಗ್ ಜೋಡಿಸ್ಕೋತ ಬಂದ್ರು. ಇಲ್ಲಿಂದೇನು ರಾಕೆಟ್ನಾಗ ಹೋಗಿನ ಕಟ್ಬೇಕು. ಅದಕ್ಕೆ ಹೆಂಗಿರ್ಬೇಕು, ಸ್ಪೇಸ್ ವಾಕ್ ಮಾಡ್ಲಿಕ್ಕೆ ಬಾಹ್ಯಾಕಾಶದೊಳಗೆ ಅಡ್ಡಾಡ್ಲಿಕ್ಕೆ ತಯಾರಿರ್ಬೇಕು. ಬಾಹ್ಯಾಕಾಶದೊಳಗೆ ಹೆಂಗ್ ಅಡ್ಡಾಡ್ತಾರ, ಆ ಟೇಪ್ ಕಟ್ಕೊಂಡ ಅಡ್ಡಾಡ್ತಾರ, ಟೆದರಿಂಗ್ ಅಂತಾರ ಅದಕ್ಕೆ. ಸೊ ಆ ಟೇಪ್ ಕಟ್ಕೊಂಡನ ಜನರು ಅಡ್ಡಾಡ್ತಾರ. ಓಕೆ, ನೆಕ್ಸ್ಟ್ ಸ್ಲೈಡ್ ಹಾಕ್ರಿ. ಕಿರಣ್, ನೆಕ್ಸ್ಟ್ ಸ್ಲೈಡ್ ಹಾಕ್ತೀರಿ. ನೋಡ್ರಿ, ಇಲ್ಲೇ ಅದು ನೋಡ್ರಿ, ಇದು ಈ ಮನೆ ಏನದಲ್ಲ, ಈ ಮನೆ ಇದು 6 ರೂಮದ್ದು ಮನೆ ಆಗ್ಯದ. 6 ರೂಮುಗಳು, 7-8 ಪ್ರಯೋಗಶಾಲೆಗಳು ಮತ್ತು 2 ಸ್ನಾನಗೃಹಗಳು ಮತ್ತು 1 ಜಿಮ್ನಿಂದ ಕೂಡಿದೆ. ಇಷ್ಟು ದೊಡ್ಡದೊಂದು ಮನೆ ಅದ ಇದು. ಇದ್ರೊಳಗೆ ಜನರು ವಾಸ ಮಾಡ್ತಾರ, ಸಂಶೋಧನೆ ಮಾಡ್ತಾರ. ನೆಕ್ಸ್ಟ್ ಸ್ಲೈಡ್ ಹಾಕ್ತೀರಿ. ಓಕೆ, ನೋಡ್ರಿ, ಇಲ್ಲೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಕಾರ್ಯಕ್ರಮವು ಅಂತಾರಾಷ್ಟ್ರೀಯ ವಿಮಾನ ಸಿಬ್ಬಂದಿ. ಸೊ ಇದು ಯಾರ್ಯಾರನ್ನು ಒಳಗೊಂಡದ, ಮತ್ತು ಬಹು ಉಡಾವಣಾ ವಾಹಗಳು, ಬಹಳಷ್ಟು ರಾಕೆಟ್ಸ್ ಇರ್ತಾವ, ಒಂದಲ್ಲ ಎರಡಲ್ಲ, ಎಷ್ಟು 30 ರಾಕೆಟ್ಸ್ ಇದನ್ನ ಕಟ್ಲಿಕ್ಕೆ ಸಹಾಯ ಮಾಡ್ಲಿಕ್ಕನ ಒಂದು 30 ರಾಕೆಟ್ಸ್ ಸಹಾಯ ಮಾಡೋದು. 30 ಸತಿ ನಾವು ರಾಕೆಟ್ ಅನ್ನ ಕಳಿಸೋದು ಮತ್ತೆ ವಾಪಸ್ ತಗೊಂಡು ಕಳಿಸೋದು, ಮತ್ತೆ ಕಟ್ಟೋದು, ಅಲ್ಲೇ ಮತ್ತೆ ವಾಪಸ್ ಬರೋದು. ಆಮೇಲೆ ಜಾಗತಿಕವಾಗಿ ವಿತರಿಸಲಾದ ಉಡಾವಣಾ ಮತ್ತು ಹಾರಾಟ ಕಾರ್ಯಾಚರಣೆಗಳು, ಇಂಜಿನಿಯರ್ಸ್ ಬೇಕು, ಎಲ್ಲಾ ತರದ ಸೌಲಭ್ಯ ಬೇಕು. ಅವ್ರು ತಿಂತಾರ, ಉಣ್ತಾರ, ಅವರು
ನಮ್ಮಂಗೆನೆ ಅವ್ರಿಗೂ ಕೂಡ ಅಲ್ಲೇ ಜೀವ ನಡೆಸ್ಬೇಕು, ತಮ್ಮ ಪ್ರಪಂಚನ ನಡೆಸ್ಬೇಕು ಅವರು. ಆದ್ದರಿಂದ ಏನಾಗಿದೆ, ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಂಶೋಧನಾ ಸಮುದಾಯವನ್ನ ಎಲ್ಲರನ್ನು ಇಲ್ಲಿ ನೋಡ್ರಿ, ಇಲ್ಲೇ ಇನ್ಫ್ಯಾಕ್ಟ್ ನಾ ಹೇಳ್ತೇನೆ ನಿಮ್ಗ, ನಮ್ ಭೂಮಿ ಮೇಲೆ ಜಗಳ ಈಗ ನಡೆದದ. ಈಗ ಇರಾನ್ ಮತ್ತ ಅಮೆರಿಕಾದ ನಡು ಜಗಳ ನಡೆದದ, ಯುಕ್ರೇನ್ ಮತ್ತು ರಷ್ಯಾದ ನಡುವೆ ಜಗಳ ನಡೆದದ. ಸೊ ಅಲ್ಲಿ ಹೋದ್ಮೇಲೆ ಎಲ್ಲಾರು ಒಂದಲ್ಲ, ಜಪಾನಿನು ಒಬ್ನ, ಅವ ಮತ್ ಅಮೆರಿಕದವ, ರಷ್ಯಾದವ ಹೆಣ್ಮಕ್ಳು ಅವರು ಬೇರೆ ಬೇರೆ ದೇಶದಿಂದ ಬಂದಿರ್ತಾರ. ಅವ್ರಿಗಲ್ಲೇ ಭೂಮಿ ಮೇಲಿಂದ ಹೆಂಗ್ ನಮಗ್ ವ್ಯತ್ಯಾಸ, ಎನಿಮೀಸ್ ಆಗ್ತಾವಲ್ಲ, ಅಲ್ಲಿ ಹೋಗಿ ಅವ್ರ ಫ್ರೆಂಡ್ಸ್ ಆಗ್ತಾರ. ಎಷ್ಟು ವಿಚಿತ್ರ ನೋಡ್ರಿ, ಜಗಳ ಇರೋದು ನಮ್ ಭೂಮಿ ಮೇಲೆ ಅದ. ನೆಕ್ಸ್ಟ್ ಸ್ಲೈಡ್ ಹಾಕ್ತೀರಿ. ನೋಡ್ರಿ, ಇದ್ ನೋಡ್ರಿ, ಇದು ಮೇನ್ ನಾ ಏನ್ ಹೇಳಿದೆಲ್ಲ, ಇದು ಬೆನ್ನೆಲುಬಿದು. ಓಕೆ, ಇದು ಬೆನ್ನೆಲುಬು ಕಟ್ಟಾರ. ಆಮೇಲೆ ಇಲ್ಲಿ ಒಂದೊಂದ ಯಾವ ರೀತಿಯಾಗಿ ಜೋಡಿಸ್ಕೋತ ಹೋಗ್ಯಾರ ಅದನ್ನ ನೀವು ಈ ಪಿಕ್ಚರ್ ನೋಡಿ. ಇವೆಲ್ಲ ಸೋಲಾರ್ ಪ್ಯಾನಲ್ಸ್ ಇವಲ್ಲ, ಇಲ್ಲಿ 1, 2 ಇವೆಲ್ಲ ವಿದ್ಯುತ್ ಶಕ್ತಿಯನ್ನು ಒದಗಿಸ್ತಾವ. ವಿದ್ಯುತ್ ಶಕ್ತಿನ ಇಲ್ಲಿ ತಗೊಂಡಿದ್ ಹೋಗಂಗಿಲ್ಲ ಅವರು. ಎಲ್ಲಾ ಇವೇನು ಅವಲ್ಲ, ಇವು ಸೌರ ಫಲಕಗಳಂತ ನಾವೇನಂತೇವಲ್ಲ, ಇವೆಲ್ಲ ವಿದ್ಯುತ್ ಶಕ್ತಿಯನ್ನ, ಈ ಇಡೀ ಮನಿಗೆನ ವಿದ್ಯುತ್ ಶಕ್ತಿಯನ್ನ ಒದಗಿಸುವಂತಹ ಸೋಲಾರ್ ಪ್ಯಾನಲ್ಸ್ ಇವು. ನೆಕ್ಸ್ಟ್ ಹಾಕ್ರಿ. ಓಕೆ, ಇದ್ ನೋಡ್ರಿ, ಇದೇನದಲ್ಲ, ಇದು ಒಂದು ದೊಡ್ಡ ಉದ್ದ ಎಷ್ಟದ ಇದ್ರದ್ದು, ಒಂದು ಸರಿ ಸುಮಾರು ಅಮೆರಿಕ ಫುಟ್ಬಾಲ್ ಮೈದಾನದಷ್ಟು ಉದ್ದ ಇದದ, ಇಲ್ಲಿಂದ ಇಲ್ಲಿ ತನಕ ನೋಡ್ರಿ. ಇವೆಲ್ಲ ಏನವಲ್ಲ, ಇವೆಲ್ಲ ಸೋಲಾರ್ ಪ್ಯಾನಲ್ಸ್ಗಳು. ಇದು ಇಲ್ಲಿ ಕೆಳಗ ಡಾಕಿಂಗ್ ಸಿಸ್ಟಮ್ ಅಂತ ಬರ್ತದ. ಅಲ್ಲಿ ಹೋಗಿ ಅಂದ್ರೆ ನಾವೇನು ಇದನ್ನ ಎಂಟರ್ ಆಗ್ತಾರಲ್ಲ, ISS ಎಂಟರ್ ಮಾಡ್ಬೇಕಾದ್ರೆ ರಾಕೆಟ್ ಅನ್ನ ಏನ್ ಬಿಡ್ತಾರಲ್ಲ, ಅವ್ರು ಇಲ್ಲಿಂದ ಒಳಗ್ ಹೋಗ್ತಾರ, ಡಾಕ್ ಮಾಡ್ತಾರ. ಅಂದ್ರೆ ಒಂದಕ್ಕೊಂದು ಬಸ್ ಅಂದ್ರೆ ನಾವ್ ಇಲ್ಲಿಂದ ನಮ್ಗ ಬೇರೆ ಕಡೆ ಹೋಗ್ಬೇಕಾದ್ರೆ ಹೆಂಗ್ ನಾವು ಬಸ್ ಕಾರ್ನಾಗ ಹೋಗ್ತೇವಲ್ಲ, ಹೋದ್ಕೊಳ್ಳಿ ಒಂದ್ ಡೆಸ್ಟಿನೇಷನ್ ನಿಂದಿರ್ತೇವೆ, ಅಲ್ಲಿ ನಾವು ಇಳಿತೇವೆ, ಮತ್ತೆ ಕಾರ್ ವಾಪಸ್ ಹೋಗ್ತದೆ ಮನೆಗೆ ವಾಪಸ್, ಅಥವಾ ಬಸ್ ತನ್ನ ಸ್ಟೇಷನ್ಗೆ ವಾಪಸ್ ಹೋಗ್ತದೆ. ಆ ರೀತಿ ನಮ್ಗೆ ಇಳಿಸ್ಕೊಳ್ಳುವಂತಹ ಜಾಗ, ಅಲ್ಲಿಂದ ಅವರು ಒಳಗ್ ಹೋಗ್ತಾರೆ. ನೆಕ್ಸ್ಟ್ ಸ್ಲೈಡ್ ಹಾಕ್ರಿ. ಹಲೋ, ಓಕೆ, ನೋಡ್ರಿ ಎಷ್ಟು ಎತ್ತರದೊಳಗದ ಹಂಗಂದ್ರ. ಇದು ಭೂಮಿ, ಇದು ನಮ್ದು ಭೂಮಿ. ಭೂಮಿಯಿಂದ ಸರಿ ಸುಮಾರು ಇಷ್ಟು ಎತ್ತರದೊಳಗಿಂದ ಅದೇನ್ ಮಾಡ್ತದ, ಹಿಂಗ್ ಗುಂಡಕ್ಕ ನಮ್ಮ ಭೂಮಿ ಸುತ್ತ ಪರಿಭ್ರಮಣೆ ಮಾಡ್ತದ. ನೆನ್ಪಿಟ್ಕೊಡ್ರಿ, ಇದಕ್ಕ ಪರಿಭ್ರಮಣೆ ಅಂತಾರ, ಅಥವಾ ಅದಕ್ಕ ರೆವಲ್ಯೂಷನ್ ಅಂತ ಕರೀತಾರೆ. ಒಂದ್ಸತಿ ಫುಲ್ ರಿವಾಲ್ವ್ ಆಗ್ತದ. ಸರ್ ನೆಕ್ಸ್ಟ್ ಸ್ಲೈಡ್ ಹಾಕ್ರಿ. ಓಕೆ, ನೋಡ್ರಿ, 16 ಅದ್ಭುತ ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಹಿಂಗಂದ್ರೆ ಏನ್ ಹಂಗಂದ್ರ ನೋಡ್ರಿ, ಅದರದ ಪರಿಭ್ರಮಣದ ಮಿತಿ ಏನದಲ್ಲ, ಅದರ ವೇಗದ ಮಿತಿ, ಹಿಂಗ್ ಚಲಿಸೋಬೇಕಾದ್ರೆ ಅದಕ್ಕೊಂದು ಮಿತಿ ಇರ್ತದ, ಹೌದಲ್ಲ? ಸೊ ಇಷ್ಟು ಮೀಟರ್ ಇಷ್ಟು ಗಂಟೆ ಒಳಗ ಚಲಿಸ್ತದ, ಇಷ್ಟು ಕಿಲೋಮೀಟರ್ ಇಷ್ಟು ಗಂಟೆ ಒಳಗೆ ಚಲಿಸ್ತದ ಅನ್ಲಿಕ್ಕೆ ಅದಕ್ಕೊಂದು ವೆಲಾಸಿಟಿ ಅಂತ ಕರೀತಾರೆ, ಅಥವಾ ವೇಗ ಅಂತ ಕರೀತಾರೆ. ಸೊ ಆ ವೇಗ ಎಷ್ಟದ, ಆ ವೇಗ ಇರೋದು 28,000 km/h. ಅಂದ್ರೆ ಒಂದು ತಾಸಿಗೆ IIS 28,000 km ಅಷ್ಟು ಚಲಿಸ್ತದ. ಹಂಗಂದ್ರೆ ನಮ್ದು ಭೂಮಿ ಸುತ್ತಲಿದ್ದೇನ್ ಅಳತದಲ್ಲ, ಅದಕ್ಕಿಂತ ಸ್ವಲ್ಪ 400 ಮೀಟರ್ ಜಾಸ್ತಿ ರೇಡಿಯಸ್, ಹೌದಲ್ಲ? 400 ಕಿಲೋಮೀಟರ್ ಜಾಸ್ತಿ ರೇಡಿಯಸ್ ಅಂದ್ಮೇಲೆ ಅದಿಷ್ಟು ಕವರ್ ಮಾಡ್ಲಿಕ್ಕೆ IISಗೆ ಎಷ್ಟು ದಿನ, ನಮಗ್ ಕವರ್ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು ಚಿಲ್ಡ್ರನ್? ನಾವು ಭೂಮಿ ನಮ್ ಸೂರ್ಯನ ಸುತ್ತ ಫುಲ್ ನಮಗ್ ಕವರ್ ಮಾಡ್ಲಿಕ್ಕೆ ನಮಗ್ 365 ದಿನ ಬೇಕು. ಸೂರ್ಯನ ಸುತ್ತಲೂ ಒಂದು ಪೂರ್ತಿ ಪರಿಭ್ರಮಣೆ ಮಾಡ್ಲಿಕ್ಕೆ ನಮಗ 365 ದಿನ ಬೇಕು. ಮತ್ತು ಒಂದು ರೊಟೇಷನ್, ಒಂದೇ ಒಂದು ರೊಟೇಷನ್ ಆಗ್ಲಿಕ್ಕೆ ನಮಗ 24 ತಾಸುಗಳು ಬೇಕು. ಆ 24 ತಾಸೊಳಗ ನಾವು ಒಂದು ಸೂರ್ಯಾಸ್ತ ಮತ್ತು ಒಂದು ಸೂರ್ಯೋದಯವನ್ನ ಕಾಣ್ತೇವೆ. ಆದ್ರೆ ಇದೇನ್ ಮಾಡ್ತದ, 90 ನಿಮಿಷದೊಳಗ ಒಂದ್ಸತಿ ಭೂಮಿ ಸುತ್ತ ತಿರುಗಿ ಮುಗಿಸ್ಬಿಡ್ತದ, ಹೌದಲ್ಲ? 90 ನಿಮಿಷದೊಳಗ ಒಂದು ಸತಿ ಭೂಮಿ ಸುತ್ತಲೂ ತಿರುಗಿದ್ರೆ 24 ತಾಸು ಗುಣಿಸು 60, ಅಷ್ಟು ನಿಮಿಷದೊಳಗ ಎಷ್ಟು ಸುತ್ತ ಹಾಕ್ತದ? 16 ಸುತ್ತ ಹಾಕ್ತದ. ಸೊ 16 ಸುತ್ತ ಹಾಕ್ಬೇಕಾರ ಅವರಿಗೆ ಒಂದೇ ದಿನದೊಳಗ 16 ಸೂರ್ಯಾಸ್ತ ಮತ್ತು 16 ಸೂರ್ಯೋದಯ ಎರಡೂ ಆಗ್ತಾವ. ಅಂದ್ರೆ ಒಬ್ರು ಒಂದು ದಿನಕ್ಕ 16 ಸೂರ್ಯಾಸ್ತ ಮತ್ತು 16 ಸೂರ್ಯೋದಯಗಳನ್ನ ಅವರು ಕಾಣಬಹುದು ಅಂತ ಹೇಳ್ತೇವೆ. ಈಗ ಇದು ಹೆಂಗ್ ಅದನ್ನ ಏನ್ ಹೇಳಿದೆ ಆಗಲೇ ನೋಡ್ರಿ, ಇದು ಕೆಳಗಿರೋದಲ್ಲ, ಇದು ನಮ್ಮ ಭೂಮಿ, ಹೌದಾ? ಇದ್ ನೋಡ್ರಿ, ಇದೇನದಲ್ಲ, ಇದು ರಾಕೆಟ್. ಇಂಥ ಬಾಳ ಇರ್ತಾವ ರಾಕೆಟ್. ಅವ್ರು ಹೇಳಿದ್ರಲ್ಲ, ಬಾಳ್ಗಂಡಿ ಸರ್ ಹೇಳಿದ್ರಲ್ಲ, ಪ್ರೈವೇಟ್ದ್ದು ಭಾಳ ಇರ್ತಾವ, ನಾಸಾದ್ದು ಇರ್ತಾವ, ಇಂಡಿಯಾದ್ದು ಇರ್ತಾವ. ಈಗ ಇಂಡಿಯಾನವ್ರಿಗೂ ಪ್ರೈವೇಟೈಸೇಷನ್ ಎಷ್ಟೊಂದು ಹೇಳಿದ್ರು ಅವ್ರು. ಹೊರಗಿನ ಖಾಸಗಿ ಸಂಸ್ಥೆಗಳು ಬರ್ಲಿಕ್ಕತ್ತಾವ. ಎಷ್ಟೋ ಜನರು ಬಂದು ತಮ್ಮದೇ ಒಂದು ಸ್ವಂತ ರಾಕೆಟ್ ನಿಂದ ಉಡಾಯನ ಮಾಡಿ ಇಲ್ಲಿ ನೋಡ್ರಿ, ಇದು ಸ್ಪೇಸ್ ಸ್ಟೇಷನ್. ಇದಕ್ಕೆ ಏನ್ ಮಾಡ್ತಾರೆ, ಇದಕ್ಕೆ
ಅವ್ರ ಇಲ್ಲಿಂತ್ರ ಡೈರೆಕ್ಟ್ ಅದಕ್ಕೆ ಡಾಕಿಂಗ್ ಮಾಡ್ತಾರೆ, ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಅವರು ಕಳಿಸ್ತಾರೆ ಜನರನ್ನ. ಸೊ ಇದಕ್ಕೆ ಏನಂತ ಕರೀತಾರೆ, ಬಾಹ್ಯಾಕಾಶ ನೌಕೆ ಹೇಗೆ ಡಾಕ್ ಆಗುತ್ತದೆ. ಇದು ನಮ್ ಬಸ್ ಇದು, ಹೌದಾ? ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ನಮಗ್ ಬಸ್ ಬೇಕಿಲ್ಲ, ಆ ತರ ಭೂಮಿಯಿಂದ ಈ ಬಾಹ್ಯಾಕಾಶಕ್ಕೆ ತಗೊಂಡು ಹೋಗಿ ಏನ್ ಮಾಡ್ತದ, ಅಲ್ಲೇ ಅವ್ರನ್ನ ಬಿಡ್ತದ, ಒಳಗ ಬಿಟ್ಟು ತಾವ್ ವಾಪಸ್ ಭೂಮಿಗೆ ಬರ್ತದ. ಹೇಳ್ತೇವೆ ಹೆಂಗ್ ನಾವ್ ಬಸ್ ಸ್ಟೇಷನ್ ಮತ್ತೆ ಅಲ್ಲಿ ಹೋಗ್ತಾವ, ಮತ್ ವಾಪಸ್ ಡಿಪೋಕ್ ಹೋಗ್ತಾವ. ಅದೇ ತರಹ ರಾಕೆಟ್ ಆ ಮನುಷ್ಯರನ್ನ, ಗಗನಯಾತ್ರಿಗಳು 3 ಅಥವಾ 4 ಗಗನಯಾತ್ರಿಗಳು, ಆ ಬಾಹ್ಯಾಕಾಶ ನೌಕಾ ಯಾತ್ರಿಗಳನ್ನ ಬಿಟ್ಟು ಮತ್ತೆ ತಾ ಹೊಳ್ಳಿ ಬರ್ತದೆ. ಸೊ ನೆಕ್ಸ್ಟ್ ಹಾಕ್ರಿ. ಓಕೆ, ಇದು ಒಂದು ಅದೇ ಡಾಕಿಂಗ್ ಇನ್ನೊಂದು ಚಿತ್ರ ಇದು ತಿಳಿತಲ್ಲ ನೋಡ್ರಿ, ಇದು ಸ್ಪೇಸ್ ಸ್ಟೇಷನ್. ಓಕೆ, ಇದ್ರೊಳಗ ನಾನ್ ನಿಮಗ ಏನ್ ನಿಜವಾದದ್ದು ಹೇಳ್ಬೇಕಂತಂದ್ರ ಇದು ಬಹಳ ಮಹತ್ವದ್ದು. ಇದಕ್ಕೇನಂತ ಕರೀತಾರ, ಇದಕ್ಕೆ ನ್ಯೂಟನ್ಸ್ ಕೆನಾನ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರ. ನ್ಯೂಟನ್ ಏನ್ ಮಾಡಿದ, ಊಹೆ ಮಾಡಿದ. ನ್ಯೂಟನ್ ನಿಜವಾಗಿ ಮಾಡ್ಲಿಲ್ಲ, ಅವನ ಊಹೆಯನ್ನು ನಾವು ನಿಜ ಮಾಡಿದ್ವಿ. ಅದನ್ನ ಅವ ಬರೇ ಊಹಿಸ್ಕೊಂಡಿದ್ದ. ಹಿಂಗ್ ಮಾಡಬಹುದಲ್ಲ ಅಂತ ಯಾವಾಗ ಊಹಿಸ್ಕೊಂಡಿದ್ದ. ಅವ ಹುಟ್ಟಿದ್ದು 1617ನೇ ಶತಮಾನದೊಳಗ, ಸತ್ತಿದ್ದು 1727. 84 ವರ್ಷ ಬದುಕಿದ ನ್ಯೂಟನ್ ಬರೇ ಇದ ಕೆಲಸ ಮಾಡ ಹುಟ್ಟಿದಾಗಿಂದ ಸಾಯೋ ತನಕ. ಸೊ ಏನಂತಂದ್ರೆ ನೋಡ್ರಿ, ಒಂದು ಕಲ್ಲನ್ನು ನಾವು ಮೇಲೆ ಒಗದ್ರೆ ಅದು ಕೆಳಗ್ ಬೀಳುತ್ತದೆ. ಓಕೆ, ಆ ಕಲ್ಲನ್ನು ಇನ್ನೊಂದ್ ಚೂರು ಜೋರ್ ಒಗದ್ರೆ ಏನ್ ಮಾಡ್ತದ, ಅದು ಹಿಂಗ್ ಹೋಗಿ ಒಂದು ಪ್ಯಾರಬೋಲಾ ಕಕ್ಷೆಯೊಳಗೆ ಹಿಂಗ್ ಬೀಳ್ತದೆ. ನೋಡ್ರಿ, ಅದನ್ನ ಇಲ್ಲಿ ಕೊಟ್ಟಾರವ್ರು, ಹಿಂಗ್ ಕೊಟ್ರು. ಇನ್ನೂ ಜೋರ್ ಒಗದ್ರ ಇನ್ನೂ ಮುಂದ್ ಹೋಗಿ ಬೀಳುತ್ತದೆ, ಇನ್ನೂ ಜೋರ್ ಒಗದ್ರೆ ಇನ್ನೂ ಮುಂದ್ ಹೋಗಿ ಬೀಳುತ್ತದೆ. ಹಂಗ ನೀವು ಎಷ್ಟದ್ರದ್ದು ವೆಲಾಸಿಟಿ, ಎಷ್ಟದ್ರದ್ದು ಸಂವೇಗವನ್ನು, ಮೊಮೆಂಟಮ್ ಅಂತ ಕರೀತಾರೆ, ಎಷ್ಟು ಮೊಮೆಂಟಮ್ ಅನ್ನ ನೀವು ಜಾಸ್ತಿ ಮಾಡ್ಕೋತ ಹೋಗ್ತಿರಲ್ಲ, ಅಷ್ಟ ವಸ್ತು ದೂರ ಬೀಳ್ಕೋತ ಹೋಗ್ತದೆ. ಹೌದೋ ಅಲ್ಲ? ನೋಡ್ರಿ, ಇಲ್ಲಿದ್ದ ವಸ್ತು ಇಲ್ಲಿ ಬಿತ್ತು, ಇನ್ನೂ ಜೋರ್ ಒಗದ್ರಿ ಇಲ್ಲಿ ಬಿತ್ತು, ಇನ್ನೂ ಜೋರ್ ಒಗದ್ರಿ ಎಲ್ಲಿ ಬೀಳ್ಬೇಕದ, ಇಲ್ಲೇ ಭೂಮಿ ಮೇಲೆ ಬೀಳ್ತಿರ್ತದ ಅದು. ಯಾಕಂದ್ರೆ ಭೂಮಿ ಮೇಲೆ ಬೀಳ್ಬೇಕಲ್ಲ, ಗುರುತ್ವಾಕರ್ಷಣೆ ಇಲ್ಲ ಅಂತಲ್ಲ, ಅಲ್ಲೇ ಭೂಮಿ ಮೇಲೆ ಭೂಮಿ ಗುರುತ್ವಾಕರ್ಷಣೆ ಅಲ್ಲೂ ಅದ. ಅಂದ್ರೆ ಭೂಮಿ ಅದನ್ನ ಜಕ್ಕೋಬೇಕಲ್ಲ. ಹೌದು, ಅದು ಜಕ್ಕೊಳಿಕ್ ಹತ್ತದಂದು ಖರೆ, ಆದ್ರೆ ಇದು ಬೀಳುದಿಲ್ಲ ಅನ್ನೋದು ಖರೆ. ಎರಡು ಹೆಂಗ್ ಸಾಧ್ಯ ಆಗ್ತದ? ಸಾಧ್ಯ ಆಗ್ಬಾರ್ದಲ್ಲ. ಹೌದು, ಭೂಮಿ ಜಕ್ಕೋತದ, ಜಕ್ಕೊಂಡ್ರೆ ಹಂಗಲ್ಲಿ ಬೀಳ್ಬೇಕಾಗಿತ್ತಲ್ಲ, ಅದು ಯಾಕೆ ಬೀಳುವಲ್ತ? ನೋಡ್ರಿ ಎಷ್ಟ್ ಮಜಾ ಅದ, ನ್ಯೂಟನ್ ಊಹೆ ಎಷ್ಟ್ ಮಜಾ ಅದ ನೋಡ್ರಿ. ಅದು ಇಲ್ಲಿಂದ ಇಲ್ಲಿ ಬರೋ ತನಕ ಎಷ್ಟು ಟೈಮ್ ತಗೋತದಲ್ಲ, ಆ ಟೈಮ್ ಒಳಗ ಈ ಭೂಮಿ ಮತ್ತೆ ಹೊಳ್ಳಿ ಬಿಟ್ಟಿರ್ತದ. ಅದಕ್ಕೆ ಅದು ಬೀಳ್ಲಿಕ್ಕೆ ಆ ಸ್ಪೇಸ ಸಿಗುದಿಲ್ಲ. ಈ ಜಗದೊಳಗ ಅದು ಬೀಳ್ಬೇಕು ಅಷ್ಟದಾಗ, ಆ ಜಾಗದ ಮುಂದೆ ಹೋಗ್ಬಿಟ್ರ ಅದು ಎಲ್ಲಿ ಬೀಳ್ಬೇಕು? ಅದು ಬೀಳುದೇ ಇಲ್ಲ, ಮತ್ತ ಭೂಮಿನ ಬೆನ್ನಟ್ಟಕೋತ ಹೋಗ್ತದೆ. ಅದಕ್ಕೆ ಭೂಮಿ ಸಿಗಂಗಿಲ್ಲ, ಇದು ಬೆನ್ನಟ್ಟೋದು ಬಿಡುದಿಲ್ಲ. ನೋಡ್ರಿ ಎಷ್ಟ್ ಮಜಾ. ಹಿಂಗಾಗಿ ಕಡಿಕ್ ಏನ್ ಮಾಡ್ತದ, ಅದು ಸೋಲಬೇಕಲ್ಲ ಕಡಿಕ್. ಆದ್ದರಿಂದ ಅದು ಒಂದು ಕಕ್ಷೆಯನ್ನು ಇಟ್ಕೊಂಡು ಆ ಕಕ್ಷೆಯ ಸುತ್ತಲ ತಿರುಗಲಿಕ್ಕೆ ಶುರು ಮಾಡಿಬಿಡ್ತದೆ. ಇದು ನಮ್ಮ ಅದನ್ನ ಹೆಂಗ್ ಪ್ಲಾನೆಟ್ ಗ್ರಹಗಳು ಇರ್ತಾವಲ್ಲ, ಗ್ರಹಗಳು ಹೆಂಗ ಸೂರ್ಯನ ಸುತ್ತಲ ಚಲಿಸ್ತಾವ, ಮತ್ತು ಚಂದ್ರ ಕೂಡ ನಮ್ಮ ಭೂಮಿಯ ಸುತ್ತಲ ಹೆಂಗ ಚಲಿಸ್ತದ, ಅದೇ ರೀತಿ ಚಂದ್ರ ಬಹಳ ಮೇಲೆ ಚಲಿಸ್ತಾನೆ. ಯಾಕಂದ್ರೆ ಅದು ಬಾಡಿ ಹೊಡ್ದದ, ಅದಕ್ಕೆ ಗ್ರಾವಿಟೇಷನ್ ಜಾಸ್ತಿ ಅದ, ಅದಕ್ಕೆ ಇರುವಂತಹ ಮೊಮೆಂಟಮ್ ಜಾಸ್ತಿ ಅದ, ಅದ್ರದ್ದು ವೆಲಾಸಿಟಿ ಜಾಸ್ತಿ ಅದ. ಲೀನಿಯರ್ ವೆಲಾಸಿಟಿನ ಜಾಸ್ತಿ ಇರ್ತದೆ ಮೊದ್ಲಕ್ಕೆ ಅವಕ್ಕೆ, ಆಮೇಲೆ ನಮ್ದು ಆರ್ಬಿಟಲ್ ವೆಲಾಸಿಟಿ. ಸೊ ಅದ್ರ ಇದೇನಿದೆ, ಇದು ಸಣ್ಣದು, ಎಷ್ಟದಪ್ಪ ಬಹಳ ಅಂದ್ರೆ ಫುಟ್ಬಾಲ್ ಮೈದಾನದಷ್ಟು ಅದ ಅಂತ ಹೇಳಿದೆ. 5-6 ರೂಮ್, ಒಳಗಿಷ್ಟು ಎಕ್ವಿಪ್ಮೆಂಟ್ಸ್ ಎಲ್ಲ ಕೂಡ ಒಂದು ಸರ್ಟನ್ ತೂಕದ್ದು, ಒಂದು ಸರ್ಟನ್ ವೇಟ್ ಹೊಂದಿದ್ದು ಒಂದು ಇದು. ನೋಡ್ರಿ, ಇಲ್ಲಿ ನಿಮ್ಗೆ ಅದ್ರದ್ದು ಕಕ್ಷೆ ನಾನ್ ನಿಮ್ಗೆ ಇಲ್ಲೇ ಹೇಳ್ಬೋದು. ಇಲ್ಲಿ ನೋಡ್ರಿ, ಇದು ಹಿಂಗ್ ಅದನ್ನ ಎಸದಾರ ಲಾಂಚಿಂಗ್ ಅಂತ ಏನೇ ಗೊತ್ತದನ್ನ, ಹಿಂಗ್ ಪಟ್ಟ ಜೋರಾಗಿ ಎಸೆಯೋದು, ದಟ್ ಇಸ್ ಲಾಂಚಿಂಗ್ ಅಷ್ಟ. ರಾಕೆಟ್ ಲಾಂಚ್ ಅಂದ್ರೆ ಏನಪ್ಪಾ ಲಾಂಚ್? ಆ ರಾಕೆಟ್ ಲಾಂಚಿಂಗ್ ಅನ್ನೋ ಪದವನ್ನ ಇಷ್ಟು ಕಷ್ಟ ಮಾಡಿಬಿಡ್ತಾರಲ್ಲ, ಏನು ಅಲ್ಲ. ಲಾಂಚಿಂಗ್ ಅಂದ್ರೆ ಏನು, ಒಂದು ಕಲ್ಲು ಒಗೆಯೋದು ಇಷ್ಟ. ಅದನ್ನ ರಾಕೆಟ್ ಏನ್ ಮಾಡ್ತಾರೆ, ಜೋರಾಗಿ ಒಗಿತಾರೆ. ಜೋರಾಗಿ ಒಗಿಲಿಕ್ಕೆ ಅದಕ್ಕೆ ಏನ್ ಬೇಕು? ಇಂಧನ ಬೇಕು. ಇಂಧನ ಕೆಳಗಿನಿಂದ ಹೆಂಗ್ ಜೋರಾಗಿ ಜಗ್ತದಲ್ಲ, ಹಂಗದ ಆಪೋಸಿಟ್ ರಿಪಲ್ಷನ್ ಒಳಗ ಮ್ಯಾಲೆ ಉಡಾಯಿಸ್ತದ. ಮ್ಯಾಲೆ ಹೋಗ್ಬೇಕಾದ್ರೆ ಇಷ್ಟೊಂದು ಸಂವೇಗವನ್ನು ಹೊಂದಿರ್ತದಲ್ಲ, ಅದು ಮ್ಯಾಲೆ ಹೋಗಿ ಕಡಿಕ ಭೂಮಿ ಅದನ್ನ ಜಕ್ಕೋಬೇಕು ಅನ್ನೋಷ್ಟೊತ್ತರಿಗೇನೆ ಅದು ತಂದ ಒಂದು ಕಕ್ಷೆಯನ್ನು ಸೇರ್ಕೊಂಡ್ಬಿಡ್ತದೆ ಅಷ್ಟೇ. ರಾಕೆಟ್ ಲಾಂಚಿಂಗ್ ಏನ್ ದೊಡ್ಡ ಶಬ್ದ ಅಲ್ಲ, ಸುಮ್ಮನ ಬಿಸಾಕೋದು, ಒಂದು ಕಲ್ಲನ್ನು ಒಗೆಯೋದು ಅಷ್ಟೇ. ನೋಡ್ರಿ, ಇಲ್ಲಿ ಏನ್ ಮಾಡ್ಲಿಕ್ಕತ್ತಾರ, ಅದನ್ನ ಹಿಂಗ ಜೋರಾಗಿ ತಳ್ಳ್ಯಾರಿಲ್ಲ. ನೋಡ್ರಿ, ಈ ಕರೆಕ್ಟ್ ಭೂಮಿಗೆ ಇಲ್ಲಿ ಬರ್ಬೇಕನ್ನೋಷ್ಟಿಗೆ ಭೂಮಿ ಇನ್ನೂ ಮುಂದೆ ಓಡ್ಬಿಟ್ಟಿರ್ತದ. ಇದಕ್ಕೆ ಇದು ಸಿಗುದೇ ಇಲ್ಲ. ಮತ್ ಮುಂದೆ ಹೋತು, ಮತ್ ಅಷ್ಟೊತ್ತಿಗೆ ಆ ಪ್ಲೇಸಿಗೆ ಬರ್ಬೇಕಂದ್ರೆ ಮತ್ತೆ ಭೂಮಿ ಮುಂದೆ ಹೋಗ್ತದ. ಸೊ ಭೂಮಿ ಏನ್ ಮಾಡ್ತದ, ತಪ್ಪಿಸ್ಕೋತದ. ಖರೆ ಇವೆಲ್ಲ ಸ್ಯಾಟಲೈಟ್ಸ್ ಏನ್ ಮಾಡ್ತಾವಲ್ಲ, ಅದನ್ನ ತಪ್ಪಿಸ್ಕೊಳಿಕ್ ಅದನ್ನ ಅಟಸ್ಕೊತ ಹೋಗ್ತದೆ. ಸೊ ಹಿಂಗಾಗಿ ಒಂದು ಕಕ್ಷೆಯೊಳಗ ಅದು ಬರ್ತದೆ. ಮುಂದಿನ ಸ್ಲೈಡ್ ಹಾಕ್ರಿ.
ಓಕೆ, ಇಲ್ಲಿ ನೋಡಿ ನಿಮಗೆ ಪರ್ಫೆಕ್ಟ್ ಕಕ್ಷೆ ಕಾಣಿಸ್ತದಿಲ್ಲ. ಇದು ಪೂರ್ತಿಯಾಗಿ ಸರ್ಕಲ್ ಇರಂಗಿಲ್ಲ, ಪೂರ್ತಿಯಾಗಿ ಒಂದು ವೃತ್ತಾಕಾರದೊಳಗೆ ಇರುವುದಿಲ್ಲ. ಅದೇನ್ ಮಾಡ್ತದೆ, ಒಂದು ಎಲಿಪ್ಟಿಕಲ್ ಟ್ರಾನ್ಸ್ಫರ್ ಆರ್ಬಿಟ್, ಈ ಒಂದು ಟ್ರಾನ್ಸ್ಫರ್ ಆರ್ಬಿಟ್ ಒಳಗ ಅದು ತಿರುಗ್ತಿರ್ತದೆ. ಅಂಡರ್ಸ್ಟ್ಯಾಂಡ್? ಇಲ್ಲಿ ನೋಡ್ರಿ, ಇಲ್ಲಿ ನಮ್ಗೆ ಏನ್ ಕೊಟ್ಟಾರ, ISS ಆರ್ಬಿಟ್ ಕೊಟ್ಟಾರ. ಈ ಕಡೀ ಆರ್ಬಿಟ್ ಏನದಲ್ಲ ಕಕ್ಷೆ ಅಂತ ಕರೀತಾರ. ಈ ಕಡೀ ಕಕ್ಷೆಯು ಈ ನಮ್ದೇನ್ ISS ಅದಲ್ಲ ಅದರದ ಕಕ್ಷೆ, ಇದೇ ಕಕ್ಷೆ ಒಳಗ ತಿರ್ತದೆ. ನೋಡಿ, ರೆಂಡಿಸೋಸ್ ಅಂದ್ರೇನು, ಇಲ್ಲಿ ಬರೋಬ್ಬರಿ ಇವರಿಬ್ರದ್ದು ಗ್ರಾವಿಟೇಷನ್ ಸಂಧಿಸುವ ಒಂದು ಪರ್ಟಿಕ್ಯುಲರ್ ಜಾಗ ಭೂಮಿದು ಮತ್ತದ. ನೆಕ್ಸ್ಟ್ ಹಾಕ್ತೀರಿ. ಓಕೆ, ಹಂಗಂದ್ರೆ ಸೂರ್ಯ ಗುರುತ್ವಾಕರ್ಷಣ ಅಂದ್ರೆ ಏನು? ಇವರೆಲ್ಲ ಇಲ್ಲ ಯಾಕೆ ತೇಲಿಕ್ ಹತ್ತಾರ, ಎದಕ್ ನಮ್ಮಂಗ ನಿಂದಿರುವಲ್ರು? ಹಂಗಂದ್ರ ಅಲ್ಲಿ ಗುರುತ್ವಾಕರ್ಷಣ ಇಲ್ಲ ಅಂತ ಅರ್ಥೇನ? ಸೂಕ್ಷ್ಮದ ಗುರುತ್ವಾಕರ್ಷಣೆ ಅಂದ್ರೆ ಏನು? ಸೂಕ್ಷ್ಮ ಗುರುತ್ವಾಕರ್ಷಣೆ ಅಂದ್ರೆ ಗುರುತ್ವಾಕರ್ಷಣೆಯ ಸಣ್ಣ ಭಾಗ. ಗುರುತ್ವಾಕರ್ಷಣೆ ಇಲ್ಲ ಅಂತಲ್ಲ, ಎಷ್ಟು ಮಹಾ ದೂರದ, 400 ಕಿಲೋಮೀಟರ್ ಅಷ್ಟೇ ದೂರದ. ನಮ್ ಕ್ಲೌಡ್ಕಿಂತ ಸಾಕಷ್ಟು ಕಡಿಮೆ ಆಗ್ತದ. ಆದರೆ ಅಲ್ಲೇ ಕೂಡ 90% ಜಾಸ್ತಿ ಗುರುತ್ವಾಕರ್ಷಣೆ. ನಮ್ಮ ಭೂಮಿ ಮೇಲೆ ನಾವೆಷ್ಟು ನಮ್ಮ ತೂಕವನ್ನ ಪ್ರತಿಕ್ರಿಯಿಸ್ಲಿಕ್ಕೆ ಎಷ್ಟು ಗ್ರಾವಿಟೇಷನ್ ಅನುಭವಿಸ್ತೇವಲ್ಲ, ಅದ್ರದ್ದು ಬರೀ 90%, 10% ಅಷ್ಟ ತಗದು ಉಳಿದೆಲ್ಲ ಗ್ರಾವಿಟೇಷನ್ ಅಲ್ಲೇ ಅದ. ಹಂಗಂದ್ರೆ ಅದು ಬೀಳ್ಬೇಕಲ್ಲ. ಯಾಕೆ ಬೀಳವಲ್ತ? ನಾ ಆಗಲೇ ಹೇಳ್ದಂಗ ನೋಡ್ರಿ, ಇಲ್ಲಿ ಜನರೇನಿದಾರಲ್ಲ, ಈ ಬೀಳ್ತಾರವ್ರು, ಬೀಳ್ತಾನೇ ಇರ್ತಾರ. ಬೀಳುವ ಮುಂದೆ ಎಲ್ಲಾರು ಒಟ್ಟಿಗೆ ಬೀಳ್ತಾರ. ಆಮೇಲೆ ಅದ್ರ ಆಜು ಬಾಜು ಏನು ಹಣ್ಣು ಪಣ್ಣು ಏನೋ ಒಂದು ವಸ್ತು ಅವು ಬೀಳ್ತಾ ಇರ್ತಾವ, ಅವು ಕೂಡ ಒಟ್ಟಿಗೆ ಬೀಳ್ತಾವ. ಎಲ್ಲವೂ ಒಂದೇ ಟೈಮಿಗೆ ಬೀಳುವುದರಿಂದ, ಏಕಕಾಲಕ್ಕೆ ಬೀಳುವುದರಿಂದ ಏನಾಗ್ತದ, ಎಲ್ಲರೂ ತೇಲಾಡೋ ಹಂಗ ಕಾಣಿಸ್ತದೆ. ಆದ್ದರಿಂದ ಇವರೆಲ್ಲರೂ ಆಲ್ಮೋಸ್ಟ್ ತೇಲಾಡ್ತಿರ್ತಾರ. ಓಕೆ, ನೆಕ್ಸ್ಟ್ ಸ್ಲೈಡ್ ಹಾಕ್ರಿ. ಓಕೆ, ಇಲ್ಲಿ ನೋಡ್ರಿ ಇವ್ರು ಹೆಂಗ್ ತೇಲಾಡ್ಲಿಕ್ಕತ್ತಾರ. ಇದರ ಅರ್ಥ ಗ್ರಾವಿಟೇಷನ್ ಇರಂಗಿಲ್ಲ. ಅವರು ತಮ್ಮ ತೂಕ ನಷ್ಟವನ್ನು ಅನುಭವಿಸ್ತಾರ. ಅವ್ರಿಗೆ ನಮ್ದು ತೂಕ ಅದ ಅನ್ನೋದು ಗೊತ್ತೇ ಆಗುದಿಲ್ಲ, ಅಷ್ಟೇ ಅವರು ತಮ್ಮ ತೂಕ ನಷ್ಟವನ್ನ ಅನುಭವಿಸ್ತಾರೆ. ನೆಕ್ಸ್ಟ್ ಹಾಕ್ರಿ. ಓಕೆ, ತೂಕದಿಲ್ಲ ನೋಡ್ರಿ, ಎಲ್ಲರೂ ಒಟ್ಟಿಗೆ ತೇಲಿಕತ್ತಾರ. ಒಟ್ಟಿಗೆ ಹೆಂಗ್ ಮೂವ್ ಆಗ್ತಾರ ನೋಡ್ರಿ. ನೆಕ್ಸ್ಟ್ ಹಾಕ್ರಿ. ಓಕೆ, ಹಂಗಂದ್ರ ನಮಗ ಈಗ ನಾವು ತೂಕ ನಷ್ಟ ಅನುಭವಿಸ್ತೇವೆ ಅಂತ ಹೇಳಿದೆ. ಹಂಗ ನಾವು ಇಲ್ಲಿ ಹೆಂಗ ಗಟ್ಟಿಮುಟ್ಟಾಗಿರ್ತೇವೆ, ಇಲ್ಲಿ ನಮ್ಮ ಸ್ನಾಯುಗಳು ಹೆಂಗ ಗಟ್ಟಿಮುಟ್ಟಾಗಿರ್ತಾವ, ಹಂಗ ಅಲ್ಲೂ ಇರ್ತಾವೇನು. ಅಲ್ಲಿ ನಮ್ಗೆ ಯಾವ್ಯಾವ ತರದ ಆ ಶೂನ್ಯ ಗುರುತ್ವಾಕರ್ಷಣೆ ಒಳಗ ನಮಗೆ ಯಾವ ರೀತಿ ಅನುಭವ ಆಗ್ತದ, ಮತ್ತೆ ಯಾವ ರೀತಿ ನಮ್ಮ ಬಾಡಿ ಮೇಲೆ, ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತದ ಅನ್ನೋದು ನೋಡೋಣಂತ. ಲಾಸ್ ಆಫ್ ಮಸಲ್ ಮಾಸ್ ಅಂಡ್ ಬೋನ್ ಡೆನ್ಸಿಟಿ. ನಾವು ನಮ್ಮ ಮೂಳೆಗಳ ಸಾಂದ್ರತೆಯನ್ನ ಕಳ್ಕೊಂಡ್ಬಿಡ್ತೇವೆ. ಪೂರ ಕಳ್ಕೊಳಂಗಿಲ್ಲ, ಸ್ವಲ್ಪ ಕಡಿಮೆ ಆಗ್ತದೆ. ಮಸಲ್ ಮಾಸ್, ಸ್ನಾಯುಗಳ ದ್ರವ್ಯರಾಶಿ ಕಡಿಮೆ ಆಗ್ತದೆ, ಅಂದ್ರೆ ಒಂದ್ ನಮೂನಿ ಕುಗ್ಗೋತ ಹೋಗ್ತಾವ. ಆಮೇಲೆ ಹೆಡ್ವರ್ಡ್ ಶಿಫ್ಟ್ ಆಫ್ ದ ಫ್ಲೂಯಿಡ್ಸ್. ಈಗ ನೋಡ್ರಿ, ನಾವ್ ಹಿಂಗ್ ತಲೆ ಕೆಳಗ ಕಾಲ್ ಕೆಳಗ ಮಾಡಿ ನಿಂತಾಗ ನಮ್ಮ ದೇಹದೊಳಗಿನ ಕೆಲವು ಲಿಕ್ವಿಡ್ಸ್ ಅಂದ್ರ ದ್ರವಗಳು ಚಂದಾಗಿ ಕೆಳಗಿಂದ ಮೇಲೆ ಸರ್ಕ್ಯುಲರ್ ಆಗಿ ಹರಿತಿರ್ತಾವ. ಅಲ್ಲೇನಾಗ್ತದ, ಉಲ್ಟಾ ಕೆಳಗಿನ ದ್ರವಗಳೇ ಮ್ಯಾಲ ಹರಿದು ಬಿಡ್ತಾವ. ಯಾಕಂದ್ರೆ ಮನುಷ್ಯ ಒಮ್ಮೆ ಹಿಂಗ್ ನಿಂತಿರ್ತಾನ, ಒಮ್ಮೆ ಹಿಂಗ್ ನಿಂತಿರ್ತಾನ, ಒಮ್ಮೆ ಹಿಂಗ್ ಅಡ್ಡ ನಿಂತಿರ್ತಾನೆ, ಹೆಂಗೆಂಗೋ ನಿಂತಿರ್ತಾನೆ. ಯಾಕಂದ್ರೆ ಸ್ಥಿರವಾದ ಒಂದು ನಿಲ್ಲುವಿಕೆ ಅವ್ರಿಗೆ ಇಲ್ಲೇ ಇಲ್ಲಲ್ಲ. ಆದ್ದರಿಂದ ಅವ್ರು ಹೆಂಗ್ ಬೇಕಂಗ ನಿಂದಿರೋದ್ರಿಂದ ಫ್ಲೂಯಿಡ್ಸ್, ಈ ದ್ರವಗಳೇ ಕೆಳಗಿನಿಂದ ಮ್ಯಾಲ ಹೋಗ್ತಾವ, ಮ್ಯಾಲಿನಿಂದ ಕೆಳಗ್ ಬರುವುದಿಲ್ಲ. ಇದರಿಂದ ಏನಾಗ್ತದ ಗೊತ್ತದ, ಅವ್ರ ತಲೆ ಉಬ್ಬುತ್ತದ, ದೇಹ ಹಂಗೆ ಇರ್ತದ, ತಲೆ ಮಾತ್ರ ಉಬ್ಬುತ್ತದ. ವಿಷನ್ ಚೇಂಜಸ್, ಪಾಪ ಅವರಿಗೆ ಕೆಲವೊಮ್ಮೆ ಸರಿಯಾಗಿ ಕಾಣಿಸಂಗಿಲ್ಲ. ಆಮೇಲೆ ಇಮ್ಯೂನ್, ಇದೆಲ್ಲ ನಮ್ಗ ಎಂತಹ ಒಂದು ಪರಿಸರದೊಳಗೆ ನಾವು ಅಡಾಪ್ಟ್ ಆಗಿರ್ತೇವಲ್ಲ, ಇಷ್ಟು ಗಾಳಿ, ಇಷ್ಟು ನೀರು, ಇಷ್ಟು ಬೆಳಕು, ಇದ್ರೊಳಗೆ ನಾವು ಹೆಂಗ ನಮ್ದು ಕರೆಕ್ಟ್ ಒಂದು ಸ್ಟೆಬಿಲಿಟಿ ಒಳಗೊಂದು ವಾಸ ಮಾಡ್ತಿರ್ತೇವಲ್ಲ, ಅಂತಹ ವಾತಾವರಣ ಅವ್ರಿಗೆ ಅಲ್ಲಿ ಸಿಗುದಿಲ್ಲ. ಅವರಿಗೆ ನಮ್ಮಂತ ಅನುಕೂಲ ವಾತಾವರಣ ಸಿಗಂಗಿಲ್ಲ. ಅವ್ರ ಸುತ್ತಲೂ ಇರುವಂತಹ ಪ್ರತಿಕೂಲ ವಾತಾವರಣ ಇರ್ತದೆ. ನೋಡ್ರಿ, ಎಷ್ಟ ನಾವು ಕಾಸ್ಮಾಸ್ ರೇಸನ್ ನಾವು ಎಷ್ಟೇ ಬಡಿಸ್ಕೊಂಡ್ರು ಕೂಡ ಇಲ್ಲೇನಾಗ್ತದೆ, ದೂರ ಎಲ್ಲ ಕಡೆ ಹರಡಿ ಬಿಡ್ತದೆ. ಅದು ಇರೋದೇ ಒಂದಿಷ್ಟು ಫುಟ್ಬಾಲ್ ಮೈದಾನದಷ್ಟು, ಮುಂತಾದಕ್ಕೆಲ್ಲ ಶೀಲ್ಡ್ ಮಾಡಿರ್ತಾರೆ. ಎಷ್ಟೇ ಕಾಸ್ಮಾಸ್ ಹೊರಗೆ ಬಾಹ್ಯಾಕಾಶದ ಎಷ್ಟೇ ವಿಕಿರಣಗಳು ಬರಬಾರ್ದು ಅಂದ್ರೂ ಕೂಡ ಅವೇನ್ ಮಾಡ್ತಾವ, ಬಂದೇ ಬರ್ತಾವ. ಎಷ್ಟು ಸಾಕಷ್ಟು ಶೀಲ್ಡಿಂಗ್ ಇರ್ತದ, ಆದ್ರೂ ಕೂಡ ಬರ್ತಾವ. ಆಕ್ಸಿಜನ್ ಪ್ರತ್ಯೇಕ ಇಟ್ಟಿರ್ತಾರೆ, ಎಷ್ಟು ರಗಡ್ ಶೀಲ್ಡಿಂಗ್ ಮಾಡಿರ್ತಾರೆ, ಆದ್ರೂ ಕೂಡ ಏನ್ ಮಾಡ್ತದ, ಹೊರಗಿನಿಂದ ಬರುವಂತಹ ಕೆಲವು ಕಿರಣಗಳು ಅವರಿಗೆ ಅಫೆಕ್ಟ್ ಮಾಡ್ತಾವ. ಇಲ್ಲಿ ನಮ್ಮ ಭೂಮಿ ಮೇಲೆ ಮಾಡ್ದಂಗ ಅಲ್ಲಿ ಅದಕ್ಕಿಂತ
ಬಹಳಷ್ಟು ಕೆಟ್ಟ ಪರಿಣಾಮಗಳನ್ನ ಅವರು ಅನುಭವಿಸ್ಬೇಕಾಗ್ತದೆ. ಆಮೇಲೆ ಮೈಕ್ರೋಗ್ರಾವಿಟಿ ಇಫೆಕ್ಟ್ಸ್ ಇಸ್ ಕ್ರೂಷಿಯಲ್ ಟು ಎನ್ಶ್ಯೂರ್ ದ ಆಸ್ಟ್ರೋನಾಟ್ಸ್ ಸೇಫ್ಟಿ ಇನ್ ದ ಸ್ಪೇಸ್. ಮತ್ತು ಮೈಕ್ರೋಗ್ರಾವಿಟಿ ನಾ ಹೇಳಿದೆಲ್ಲ, ಸೂಕ್ಷ್ಮ ಗುರುತ್ವಾಕರ್ಷಣೆ, ಇದು ಕೂಡ ಬಹಳಷ್ಟು ನಮಗೆ ಅಫೆಕ್ಟ್ ಮಾಡ್ತದೆ. ಮುಂದೆ ತಿನ್ನೋದು ಹೆಂಗ, ಕುಡಿಯೋದು ಹೆಂಗ, ಇರೋದು ಹೆಂಗ. 6 ತಿಂಗಳ ಗಟ್ಲೆ ಇರ್ತಾರ, 9 ತಿಂಗಳು. ಸುನೀತಾ ವಿಲಿಯಮ್ಸ್ ಅವರು ಏನಾದ್ರು ಬೇಕಾ ಷಣ್ಮುಖ್? ಹಲೋ ಹಲೋ ಷಣ್ಮುಖ್ ಸಿಂಗ್, ಆರ್ ಯು ದ ಒನ್ ಹೂ ಇಸ್ ರೈಸಿಂಗ್ ದ ಹ್ಯಾಂಡ್? ಡು ನೀಡ್ ಸಮಥಿಂಗ್? ಹಲೋ, ನೆಕ್ಸ್ಟ್ ಸ್ಲೈಡ್ ಹಾಕ್ರಿ. ಎಸ್, ನೋಡ್ರಿ ಇಲ್ಲಿ ನಾ ಎದಕ್ಕೆ ಈ ಸ್ಲೈಡ್ ಹಾಕಿನಿ ಅಂದ್ರ, ಅವ್ರ ಜೋಡಿ ಹಣ್ಣು ಪಣ್ಣು ನೋಡ್ರಿ, ಅವ್ರು ಹಿಡಿದಕ್ಕೆ ಬರೋದಿಲ್ಲ ಹಣ್ಣನ್ನ. ಯಾಕಂದ್ರೆ ನೀವು ಎಷ್ಟು ದೂರ ನೀನು ಇಲ್ಲೇ ಇರ್ತಿ, ಹಣ್ಣು ಇಲ್ಲೇ ಇರ್ತದ. ಇದನ್ನ ಕ್ಯಾಚ್ ಮಾಡ್ಬೇಕಂದ್ರೆ ನಿನ್ಗೆ ಹಣ್ಣಿನ ತನಕ ನಿನಗ್ ಹೋಗ್ಲಿಕ್ಕೆ ಬರಂಗಿಲ್ಲ. ಹಣ್ಣನ್ನ ತಕ್ಕೋಬೇಕಂತಂದ್ರ ಅದು ಬರಂಗಿಲ್ಲ. ಹಣ್ಣು, ನಾವು ಆಜುಬಾಜು ವಸ್ತುಗಳು ಎಲ್ಲ ಒಟ್ಟಿಗೆ ಬೀಳ್ತಾ ಇರ್ತವೆ. ಟೆದರಿಂಗ್ ಸಿಸ್ಟಮ್ ಇರ್ತದೆ, ಮ್ಯಾಗ್ನೆಟಿಕ್ ಟೇಪ್ಸ್ ಇರ್ತಾವ, ವೆಲ್ಕ್ರೋ ಇರ್ತದ, ಬೆಲ್ಟ್, ಏನೇನೋ ಬಹಳಷ್ಟು ಸಾಮಾನು ಯೂಸ್ ಮಾಡಿ ಅವನ್ನ ಕಟ್ಟಿ ಹಾಕಿರ್ತಾರ. ನೋಡ್ರಿ ಇಲ್ಲಿ ಸಾಯಿಬಣ್ಣೆಲ್ಲ. ಈಗ ತಿನ್ನೋ ಸಿಸ್ಟಮ್ ಬೇರೆ ಮಾಡ್ಯಾರ. ಈಗ ಅಲ್ಲೂ ಪ್ಲೇಟ್ ಸಿಸ್ಟಮ್ ಬಂದಾವ. ಅಲ್ಲಿ ಏನ್ ಮಾಡ್ತಾರ ಅಂತಂದ್ರ, ಅದ ಪ್ಲೇಟ್ ಅನ್ನು ಕಟ್ಟಿ ಅದನ್ನ ಎಳ್ಕೋತಾರ. ಹಂಗ ಮಾಡಿ ಈಗ ತಿಂತಾರ. ಚೇಂಜ್ ಮಾಡ್ಕೋತ ಹೋಗ್ಯಾರ. ಓಕೆ, ನೆಕ್ಸ್ಟ್ ಸ್ಲೈಡ್ ಹಾಕ್ತೀರಿ. ನೋಡ್ರಿ ಇಲ್ಲಿ ಅವರೆಲ್ಲ ಹೆಂಗ್ ತಿನ್ಲಿಕ್ಕೆ ಒಟ್ಟಾಗಿ, ಅವಲ್ಲೂ ಹಂಗ ಒಟ್ಟಾಗೆ ತಿಂತಾರ ನಮ್ಮಂಗನ. ಅದೇನ್ ಹೇಳಿದೆ, ಅಲ್ಲಿ ಭೇದ ಭಾವ ಇರಂಗಿಲ್ಲ. ಯಾರೋ ಜಪನಿ ಇರ್ತಾನ, ಯಾರೋ ರಷ್ಯನ್ ಇರ್ತಾನ, ಯಾರೋ ಇಂಡಿಯನ್ ಇರ್ತಾನ, ಮತ್ತೊಬ್ಬ ಯಾರೋ ಬ್ರೆಜಿಲ್ ಇಂದ ಬಂದಿರ್ತಾನ. ಆದ್ರೆ ನಮ್ಮಂಗ ಇಲ್ಲೇ ಭೇದ ಭಾವ. ಭೂಮಿ ಮೇಲೆ ಜಗಳ, ಭೂಮಿ ಮೇಲೆ ಎನಿಮಿಟಿ ಜಾಸ್ತಿ. ಇಲ್ಲೇ ಜಗಳ, ಇಲ್ಲೇ ಯುದ್ಧ, ಇಲ್ಲೇ ಪ್ರತಿಯೊಂದು, ಇಲ್ಲೇ ಬಾಜುಕಿನ ಮನೆ ಒಂದ್ ಜಗಳನ. ಕೂಡಿ ಊಟ ನೋಡ್ರಿ, ಎಷ್ಟೊಂದು ಕೂಡಿ ಊಟ ಮಾಡ್ಲಿಕ್ಕತ್ತಾರ. ಓಕೆ, ನೆಕ್ಸ್ಟ್ ಸ್ಲೈಡ್ ಹಾಕ್ರಿ. ಓಕೆ, ಇಲ್ಲಿ ನೋಡ್ರಿ ಅವ್ರು ಯಾವ ತರ ಮಲ್ಕೋತಾರ ಅನ್ನೋದು. ಇಷ್ಟಿಷ್ಟ ಪುಟ್ಪುಟಾಣಿ ಕ್ಯಾಬಿನ್. ನಮ್ದೊಂದು ಬಸ್ ಇರ್ತದಲ್ಲ, ನಾರ್ಮಲ್ ಬಸ್, ಅಷ್ಟು ಸಣ್ಣ ಕ್ಯಾಬಿನ್ಸ್ ಇರ್ತಾವ ಅಲ್ಲಿ ಅವ್ರಿಗೆ. ಅಲ್ಲಿ ನಮ್ಗೆ ಆರಾಮ್ ಅವ್ರಿಗೆ ನಿದ್ದೆ ಮಾಡ್ಲಿಕ್ಕೆ ನಮ್ಮಂಗ್ ಹಾಸಿಗೆ, ಬೆಡ್ರೂಮ್, ದೊಡ್ಡ ಬೆಡ್ರೂಮ್, ಗಾಳಿ ಬೆಳಕು, ಏನಂತಾರ AC ಅಂತಾವೆಲ್ಲ ಇರ್ತಾವ. ಆದ್ರೂ ಕೂಡ ಅವರು ತಮ್ಮ ನಿದ್ದಿಗೆ ಹಿಂದೆ ಒಂದು ಚೀಲ ಹಾಕೋತಾರ. ಆ ಚೀಲದೊಳಗೆ ತಾವೇ ತುರ್ಕೋತಾರ ಅವರು. ನೋಡ್ರಿ ಇವ ಹಾಕೊಂಡ ನೋಡ್ರಿ ಚೀಲ. ನೋಡ್ರಿ ಆ ಚೀಲ ಇರೋದಲ್ಲ, ಅದು ಹಿಂಗೂ ಬೀಳ್ಬೋದು. ಹಿಂಗ ಬಿದ್ರು ಆರಾಮೇ ಮಲ್ಕೋತಾನ. ತಿಳಿತ? ಯಾವ ತಲೆಗೆಮ್ ಬೇಡ, ಯಾವ ಹಾಸಿಗೆ ಬೇಡ. ಸುಮ್ಮನ ಆ ಚೀಲದೊಳಗ್ ಮಲ್ಕೊಂಡು ಒಂದು ಬೆಲ್ಟ್ ಇರ್ತದ ಕಟ್ಕೊಂಡ್ಬಿಟ್ರೆ ಸಾಕು, ಅವ್ರು ಆರಾಮ್ ನಿದ್ದೆ ಮಾಡ್ತಾರೆ. ನೆಕ್ಸ್ಟ್ ಸ್ಲೈಡ್ ಹಾಕ್ರಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಅವ್ರು ಎಂತ ಆಹಾರವನ್ನ ಎಂತ ತಿಂತಾರಂತಂದ್ರ, ಎಲ್ಲ ಪೂರ್ತಿ ಕ್ಯಾಂಡ್ ಅಂದ್ರೆ ಪ್ಯಾಕ್ಡ್ ಫುಡ್. ಇಲ್ಲಿಂದ ಎಲ್ಲ ಪ್ಯಾಕ್ಡ್ ಒಯ್ದಿರ್ತಾರ ಅವ್ರು. ಅದ್ರೊಳಗ ನೀರಿನ ಅಂಶ ಕಡಿಮೆ ಇರ್ತದ ಅಂತ, ಒಂಥರ ಒಣ ಅಲ್ಲಿ ಟೇಸ್ಟ್ ಹತ್ತಂಗಿಲ್ಲ, ಅಲ್ಲಿ ನಾಲ್ಗಿ ರುಚಿನೇ ಇರುದಿಲ್ಲ. ಏನ್ ಮಾಡ್ಬೇಕು, ಹೊಟ್ಟೆ ತುಂಬಿಸ್ಕೋಬೇಕಂತವ್ರು ತಿನ್ಲೇಬೇಕು. ಆದ್ದರಿಂದ ಅದೇನು ಡ್ರೈ ಆಹಾರ ಪದಾರ್ಥ ಇರ್ತದಲ್ಲ, ಆ ಆಹಾರ ಪದಾರ್ಥವನ್ನ ಇಲ್ಲಿಂದ ತಗೊಂಡ್ ಹೋಗಿರ್ತಾರೆ. ಅಲ್ಲೇ ಕೂತು ಅಲ್ಲಿ ನೋಡ್ರಿ, ಇಲ್ಲೆಲ್ಲ ಪ್ಯಾಕ್ಡ್ ಫುಡ್, ಅದನ್ನ ತೆಗೆದು ಅದನ್ನ ಸಣ್ಣ ವಾರ್ಮರ್ಸ್ ಇರ್ತಾವ, ಅಷ್ಟ್ರಾಗ ಹಾಕಿ ಸ್ವಲ್ಪ ನೀರಿನ ವ್ಯವಸ್ಥೆನೂ ಭಾರಿ ಮಜಾ ಅದ. ಅಲ್ಲೇ ನಮ್ಮ ಮೂತ್ರದ ನೀರನ್ನ ರೀಸೈಕಲ್ ಮಾಡಿ ಅದನ್ನ ಶುದ್ಧವಾಗಿ ಮಾಡಿ ಆ ನೀರನ್ನ ಅವ್ರು ಬಳಸ್ತಾರ. ಈಗ ಸ್ವಲ್ಪ ಚೇಂಜಸ್ ಆಗ್ಯಾವ. ಅಲ್ಲೂ ಸ್ವಲ್ಪ ವಿಧಾನದೊಳಗ ಕೆಲವೊಂದು ಮಾಡಿಫಿಕೇಶನ್ಸ್ ಆಗ್ಯಾವ. ಹೊಸ ಮೆಥಡ್ಸ್ ಬಂದಾವ. ನೀರು ಒಯ್ಯೋದು ಹೆಂಗ, ಅವೆಲ್ಲ ಸ್ವಲ್ಪ ಚೇಂಜಸ್ ಆಗ್ಯಾವ ಅರ್ಥಾತ್. ಸೊ ಆ ರೀತಿಯಾಗಿ ವಾರ್ಮರ್ ದೊಳಗೆ ಹಾಕಿ ಅವರು ಸ್ವಲ್ಪ ಬಿಸಿ ಮಾಡ್ಕೊಂಡು ಇವ್ರು ನಿಮಗ್ ಗೊತ್ತಾಗ್ಬೋದಲ್ಲ. ಯಾರಿವ್ರು? ಇವ್ರು ಸುನೀತಾ ವಿಲಿಯಮ್ಸ್. 9 ತಿಂಗಳು ಅಲ್ಲೇ ಸ್ಟಕ್ಅಪ್ ಆಗ್ಬಿಟ್ಟಿದ್ರು ಅಲ್ಲ, ಯಾರಿಗಾದ್ರೂ ಗೊತ್ತದ? ಆಮೇಲೆ ಅವ್ರನ್ನ ಕರ್ಕೊಂಡ್ ಬಂದ್ರೆ ಹಿಂದಾಗಡೆ. ಓಕೆ, ನೆಕ್ಸ್ಟ್ ಸ್ಲೈಡ್ ಹಾಕ್ತೀರಿ. ನೋಡ್ರಿ, ಹಂಗಂದ್ರ ಒಂದು ಏನಪ್ಪ, ಇಷ್ಟೆಲ್ಲ ಕಷ್ಟದ ಆದ್ರೂ ಕೂಡ ಅವ್ರು 6 ತಿಂಗಳೇ ಅಲ್ಲಿ ಯಾಕೆ ಹೋಗ್ತಾರ? ಭೂಮಿ ಮೇಲೆ ಮಾಡ್ಲಾರ್ದಂತಹ ಪ್ರಯೋಗಗಳನ್ನ ಅಲ್ಲಿ ಯಾಕೆ ಮಾಡ್ತಾರ ಅವ್ರು? ಯಾಕೆ ಭೂಮಿ ಮೇಲೆ ಮಾಡ್ಲಿಕ್ಕೆ ಬರಂಗಿಲ್ಲ ಆರಾಮಾಗಿ ಇದ್ಕೊಂಡು? ಯಾಕೆ ಮಾಡಂಗಿಲ್ಲ ಹಂಗಂದ್ರ? ಯಾಕಂತಂದ್ರ ನೋಡ್ರಿ, ಭೂಮಿ ಮೇಲೆ ಗ್ರಾವಿಟೇಷನ್ ಅದ ಮೇನ್ ಥಿಂಗ್ ಅಂತಂದ್ರ, ಅವ್ರಕ್ಕಿಂತ ನಮಗ್ ಜಾಸ್ತಿ ಗ್ರಾವಿಟೇಷನ್ ಅನ್ನ ಇಲ್ಲೇ ವಸ್ತುಗಳು ಅನುಭವಿಸ್ತಾವ. ಹಿಂಗಾಗಿ ಕೆಲವು ಹರಳುಗಳು ಏನವಲ್ಲ, ಕೆಮಿಕಲ್ ಹರಳುಗಳು, ಅವು ನಮಗ ಈ ಕನ್ಸಿಸ್ಟೆಂಟ್ ಕಂಪೋಸಿಷನ್ ಒಳಗ್ ಬೆಳಿಲಿಕ್ಕೆ ಬರಂಗಿಲ್ಲ. ಕೆಲವು ಹರಳುಗಳನ್ನು, ಕೆಲವೊಂದು ಗ್ರಾವಿಟೇಷನ್ ಏನ್ ಮಾಡ್ತದಲ್ಲ, ಆ ಬೆಳೆದಿದ್ದಂತಹ ಹರಳುಗಳ ಶೇಪು ಅವನ್ನೆಲ್ಲ ಕಡಿಮೆ ಮಾಡ್ಬಿಡ್ತದೆ, ಹೆಂಗೆಂಗೋ ಮಾಡ್ಬಿಡ್ತದೆ, ಶೇಪ್ಸ್ ಸರಿ ಬರಂಗಿಲ್ಲ.
ಸೊ ಮೇನ್ ಅಲ್ಲೇ ಹೋದಂದ್ರ ಪ್ರೋಟೀನ್ ಬೆಳೆಸ್ತಾರಲ್ಲಿ. ಪ್ರೋಟೀನ್ ಎದಕ್ ಬೇಕು? ಇಲ್ಲಿ ನಮ್ಗ ಇದ್ರಾಗ ಅರ್ಥ ಮೇಲೆ ನಮಗ ಪೋಷಕಾಂಶಗಳು ಬೇಕು, ಒಳ್ಳೆ ಪೋಷಕಾಂಶಗಳು ಬೇಕು. ಅಲ್ಲಿ ಲಘು ಲಘು ಪೋಷಕಾಂಶಗಳನ್ನ ಪ್ರೋಟೀನ್ಸ್ ಎಸ್ಪೆಷಲಿ ಅವನ್ನ ಏನ್ ಮಾಡ್ತಾರ, ಅವನ್ನ ನ್ಯೂಟ್ರಿಯೆಂಟ್ಸ್ ಅನ್ನ ಸರಿಯಾಗಿ ಒಂದು ಪ್ರಮಾಣದೊಳಗ ಸರಿ ಪ್ರಪೋರ್ಷನ್ ಒಳಗ. ಇಲ್ಲೇನಾಗ್ತದೆ, ಇಲ್ಲಿ ಗಾಳಿ ಇರ್ತದ, ಬೆಳಕಿರ್ತದ, ಗಾಳಿ ಬೆಳಕು ಮೈನ್ಯೂಟ್ ಪಾರ್ಟಿಕಲ್ ಸಣ್ಣ ಸಣ್ಣ ಅವೆಲ್ಲ ಗಾಳಿ ಬೆಳಕು ಅವರಿಂದ ಆ ಪ್ರೋಟೀನ್ ಎಲ್ಲ ಅದ್ರ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಅಲ್ಲಿ ಇರುವುದಿಲ್ಲ, ಅಲ್ಲಿ ವಾತಾವರಣ ಇಂಥದಕ್ಕೆ ರಾಸಾಯನಿಕ ಬೆಳವಣಿಗೆಗೆ ಅಲ್ಲಿ ವಾತಾವರಣ ಶುದ್ಧ ಆಗಿರ್ತದೆ. ಅದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಅಂತಂದ್ರೆ ಅಲ್ಲೇ ಬೆಳಿ ಯಾವ ರೀತಿಯಾಗಿ ಬೆಳೀತದ ಅನ್ನೋದನ್ನ ಅಲ್ಲಿ ಪ್ರಯೋಗ ಅಲ್ಲಿ ಒಂದೇ ಜೈವಿಕವಾದ ಪ್ರಯೋಗ ಇರ್ತದ, ರಾಸಾಯನಿಕ ಶಾಸ್ತ್ರಗಳ ಪ್ರಯೋಗ ಇರ್ತದ, ಆಮೇಲೆ ಇದು ಭೌತಶಾಸ್ತ್ರದ ಪ್ರಯೋಗಗಳಿರ್ತದ. ಭೌತಶಾಸ್ತ್ರದ ಪ್ರಯೋಗ ಅಂದ್ರೇನು? ನಾವು ಹೇಳಿದ್ನಲ್ಲ, ಗುರುತ್ವಾಕರ್ಷಣೆ ನಾವು ಅಲ್ಲಿ ಯಾವ ರೀತಿ ಅನುಭವಿಸ್ತೀವಿ. ಈಗ ಮುಂದಿನ ಪ್ಲಾನ್ ಏನಾಗ್ಲಿಕ್ಕತ್ತದ ಅಂತಂದ್ರ ಮೂನ್ ಮೇಲೆ, ಚಂದ್ರನ ಮೇಲೆ ನಾವು ಕಾಲೋನಿಗಳನ್ನ ಸೃಷ್ಟಿ ಮಾಡ್ಬೇಕು, ಮತ್ತು ಮಂಗಳ ಗ್ರಹದ ಮೇಲೂ ಕಾಲೋನಿಗಳನ್ನ ಸೃಷ್ಟಿ ಮಾಡ್ಬೇಕು. ಸೊ ಮಂಗಳ ಗ್ರಹದ ಮೇಲೆ ಆಗ್ಲಿ, ಚಂದ್ರನ ಗ್ರಹದ ಮೇಲೆ ಆಗ್ಲಿ ನಾವು ಹೋದಾಗ ನಾವು ಯಾವ ರೀತಿಯಾಗಿ ಸಸ್ಟೈನ್ ಆಗ್ತೇವಿ, ಹೆಂಗ ನಾವು ಜೀವನ ಸಾಧಿಸ್ತೇವಿ, ಅಲ್ಲಿ ಜೀವನ ಮಾಡ್ಲಿಕ್ಕೆ ನಾವು ಏನನ್ನ ಮಾಡ್ಬೇಕು ಅದ್ರದ್ದೆಲ್ಲ ತಯಾರಿನ ನಾವೇನ್ ಮಾಡ್ತೇವಿ, ವಿಜ್ಞಾನಿಗಳು ಮತ್ತು ಆ ಭೌತಿಕ ಎಕ್ಸ್ಪೆರಿಮೆಂಟ್ಸ್ ಮಾಡ್ಲಿಕ್ಕೆ ನಾವು ಬಾಹ್ಯಾಕಾಶಕ್ಕೆ ಹೋಗ್ತೇವೆ. ಮತ್ತ ಯಾವ ರೀತಿಯಾಗಿ ಬೆಳಿತಾವ ರೋಬೋಟ್ಸ್, ಅಲ್ಲೆಲ್ಲ ಹೆಂಗ್ ವರ್ತನೆ ಮಾಡ್ತಾವ, ಮೆಷಿನದ ಸ್ಟಡಿನೂ ಇರ್ತದಲ್ಲಿ. ಇವ ಮಾಡ್ಲಿಕ್ಕತ್ತಾನ ನೋಡ್ರಿ, ಇಲ್ಲಿ ಏನ್ ಮಾಡ್ಲಿಕ್ಕತ್ತಾನ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಿಬೋ ಅಂದ್ರೆ ಇದು ಜಾಪನೀಸ್, ಅವ್ರ ಪ್ರಯೋಗಾಲಯ ಇದು. ಇಲ್ಲಿ ESA ಅವನ ಪ್ರಯೋಗಾಲಯದೊಳಗ ESA ಗಗನ ಯಾತ್ರಿ ಮಾಡ್ಲಿಕ್ಕತ್ತಾನ ನೋಡ್ರಿ. ಅದೇ ಹೇಳಿದೆ, ಅಲ್ಲಿ ಭೇದ ಭಾವ ಇಲ್ಲ, ಅಲ್ಲಿ ಎಲ್ಲಾ ಪ್ರಯೋಗಗಳನ್ನು ಎಲ್ಲಾ ಲ್ಯಾಬೊರೇಟರೀಸ್ ಎಲ್ಲರೂ ಮಾಡ್ತಾರ. ಚಿಲ್ಡ್ರನ್ ತಿಳಿಲಿ ನಿಮ್ಗ ನೋಡ್ರಿ, USA ದವ್ರದ್ದು ಒಂದು ಪ್ರಯೋಗಾಲಯ ಅದ, ಅದ್ರ ಹೆಸರು ಡೆಸ್ಟಿನಿ. ಆಮೇಲೆ ಜಪಾನದ್ ಒಂದು ಪ್ರಯೋಗಾಲಯ ಅದ, ಅದ್ರ ಹೆಸರು ಕಿಬೋ. ಓಕೆ, ಆಮೇಲೆ ಇನ್ನೊಂದು ಇದು ಹಾರ್ಮನಿ ಅಂತ ಹೇಳಿ ಒಂದು ಪ್ರಯೋಗಾಲಯ ಅದ. ಈ ಟೈಪ್ ಅವರು ತಮ್ಮ ಪ್ರಯೋಗಾಲಯದೊಳಗ ತಮ್ಮ ಗ್ರೇಸ್. ಓಕೆ, ನೆಕ್ಸ್ಟ್ ಹಾಕ್ರಿ. ಓಕೆ, ಇಲ್ಲಿ ಈಕೇನ್ ಮಾಡ್ಲಿಕತ್ತಾಳಿಕಿ ನೋಡ್ರಿ, ಎಷ್ಟ್ ಚಂದ ಆ ಬಾಹ್ಯಾಕಾಶದಲ್ಲಿ ಆಹಾರ ಬೆಳೆಯೋದು, ಅಲ್ಲಿ ಆಹಾರ ಬೆಳಿಲಿಕತ್ತಾಳ ನೋಡ್ರಿ. ಅಲ್ಲೇ ಒಂದು ನಮೂನಿ ಲೆಟ್ಯೂಸ್, ಈ ನಮ್ದು ಕ್ಯಾಬೇಜ್ ಇರ್ತದಲ್ಲ ಅಂಥದ್ದೇ ಕೆಂಪು ಕ್ಯಾಬೇಜ ಬೆಳಿತಾರಲ್ಲೇ. ಅಲ್ಲಿ ಮತ್ತೆ ಅವ್ರಿಗೂ ತಿನ್ಲಿಕ್ ಬೇಕಲ್ಲ, ಎಲ್ಲ ಇಲ್ಲಿ ಫುಡ್ ಖಾಲಿ ಆದ್ರೆ ಏನ್ ಮಾಡೋದು, ಹೌದಲ್ಲ? ಅಂತ ಟೈಮ್ ಒಳಗ ತಾವೇ ಬೆಳಿತಾರ ಅವರು. ಇಂತಿಷ್ಟು ಟೆಂಪರೇಚರ್ ಹಾಕೊಂಡು ಅಷ್ಟ್ರೊಳಗ ಏನೇನ್ ಅದಕ್ಕೆ ಪೋಷಕಾಂಶಗಳು ಬೇಕಲ್ಲ ಅದನ್ನ ಸಿಡಿಸಿ ಅವ್ರು ತಾವೇ ನೋಡ್ರಿ. ಇಲ್ಲಿ ಅವರು ಬೆಳೆಯೋ ಚಿತ್ರವನ್ನ ನಿಮಗ ನಾ ಇಲ್ಲಿ ತೋರಿಸ್ಲಿಕ್ಕತ್ತೀನಿ. ಯಾವ ರೀತಿಯಾಗಿ ಬೆಳಿಲಿಕ್ಕತ್ತಾರ, ಯಾವ ರೀತಿಯಾಗಿ ಅವ್ರು ರೋಬೋಟ್ಸ್ ಜೊತೆ ವರ್ಕ್ ಮಾಡ್ತಾರ. ಸೊ ಇವನ್ನೆಲ್ಲ ನೀವು ತಿಳ್ಕೊಬೇಕು. ಮುಂದಿನ ಸ್ಲೈಡ್ ಹಾಕ್ರಿ. ಓಕೆ, ಇಲ್ಲಿ ಈಕಿ ನೋಡ್ರಿ, ಈಕಿ ಹೆಸರು ಕೈಲಾ ಬ್ಯಾರನ್. ಓಕೆ, ಹತ್ತಿ ಕೋಶದ ಮಾದರಿಗಳನ್ನು ಕೊಯ್ಲು ಮಾಡ್ಲಿಕ್ಕತ್ತಾಳಕಿ ನೋಡ್ರಿ. ಇಲ್ಲಿ ಹತ್ತಿ ಕೋಶ ಅದ್ ತಗೊಂಡಾಳ, ಅವ್ನು ಹತ್ತಿ ಬೀಜ, ಹತ್ತಿ ಕೋಶ ಅವ್ನು ತಗೊಂಡು ಅವ್ನು ಕೊಯ್ಲು ಮಾಡ್ತಾಳೆ. ಈಗ ಏನ್ ಮಾಡ್ತಾಳೆ, ಈಗ ಬೆಳವಣಿಗೆ ಪೂರ್ತಿ ಮಾಡಂಗಿಲ್ಲ, ಅದ್ರದ್ದು ಮೊಳಕೆ ಗಿಳಕೆ ಎಲ್ಲ ಯಾವ ರೀತಿಯಾಗಿ ಬರ್ತಾವ ಅದನ್ನೆಲ್ಲ ನೋಡ್ಕೋತಾರೆ. ಸೊ ಆ ರೀತಿಯಾಗಿ ಈ ವಿಜ್ಞಾನಿ ಒಂದು ಜೈವಿಕ ಇದು ಶಾಸ್ತ್ರವನ್ನ ಅಲ್ಲೇ ಅಭ್ಯಾಸ ಮಾಡ್ಲಿಕ್ಕತ್ತಾಳ. ಓಕೆ, ನೆಕ್ಸ್ಟ್ ಸ್ಲೈಡ್ ಹಾಕ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ನಿಮಗೆ ನಿಜವಾಗಿ ನಾವು ಅಲ್ಲಿ ಹೋಗಿ ಕೆಲಸ ಯಾಕೆ ಮಾಡ್ಬೇಕನ್ನೋದು ಇಲ್ಲಿ ತಿಳಿತದೆ ನೋಡ್ರಿ. ಇಲ್ಲಿ ಓದ್ಕೋರಿ ನೀವು. ಭೂಮಿಯ ಮೇಲೆ ಎಡ ಮತ್ತು ಬಾಹ್ಯಾಕಾಶದಲ್ಲಿ ಬಲ ಉತ್ಪತ್ತಿಯಾಗುವ ಔಷಧ ಹರಳುಗಳು. ನಮ್ಗೆ ಔಷಧ ಹೆಂಗ್ ಬೇಕು, ಶುದ್ಧ ಔಷಧ ಬೇಕು ನಮ್ಗ, ತಿಳಿತಾ? ಗುರುತ್ವಾಕರ್ಷಣೆ ಅನುಪಸ್ಥಿತಿಯಲ್ಲಿ, ಗುರುತ್ವಾಕರ್ಷಣೆ ಇಲ್ದಾಗ, ನಾ ಹೇಳಿದೆ ಅಲ್ಲೇ ಝೀರೋ ಗುರುತ್ವಾಕರ್ಷಣೆ ಇದ್ರೂ ಸದೇಕ ತೂಕ ನಷ್ಟದಿಂದ ಅಲ್ಲೇ ಗುರುತ್ವಾಕರ್ಷಣೆ ಏನಾಗ್ತದೆ, ಝೀರೋ ಆಗ್ತದ. ಹೌದಲ್ಲ? ಝೀರೋ ಆಗೋಂಗಿಲ್ಲ, ಝೀರೋ ಅನುಭವ ಆಗ್ತದ. ಓಕೆ, ಪೂರ್ತಿ ಝೀರೋ ಇರುವುದಿಲ್ಲ. ಅದ್ರೊಳಗ ಈ ಹರಳ ಹೆಂಗ ಬೆಳೆದಾವ, ಇದು ಎಲ್ಲಿ ಬೆಳೆಸಿದ್ದು, ಇದು ಬಾಹ್ಯಾಕಾಶದೊಳಗೆ ಬೆಳೆಸಿದ್ದು. ಇದು ಎಲ್ಲಿ ಬೆಳೆಸಿದ್ದು, ಇದು ಭೂಮಿ ಮೇಲೆ ಬೆಳೆಸಿದ್ದು. ತಿಳಿಲಿಕ್ಕತ್ತದಲ್ಲ? ಸೊ ಈ ಭೂಮಿ ಮೇಲೆ ಬೆಳೆಸಿದ್ದ ಮತ್ತು ಈ ಬಾಹ್ಯಾಕಾಶದ ಮೇಲೆ ಬೆಳೆಸಿದ್ದರ ನಡುವಿನ ವ್ಯತ್ಯಾಸವನ್ನು ನೀವು ಗುರುತು ಹಿಡಿಬಹುದು ನೋಡ್ರಿ. ಇದು ಅವ್ರು ಬೆಳೆಸಿದ್ದು ಬಾಹ್ಯಾಕಾಶ, ಇವರು ಗಗನಯಾನಿಗಳು ಬೆಳೆಸಿದ್ದು. ಇದು ಭೂಮಿ ಮೇಲೆ, ನಾವು ಭೂಮಿ ಮೇಲೆ ನಿಂತು ಬೆಳೆಸಿದ್ದವ್ರು. ತಿಳಿತ? ಇವೆಷ್ಟು ಚಂದ ಕಂಪೋಸಿಷನ್ ನೋಡ್ರಿ.
ಎಷ್ಟು ಸಣ್ಣ ಪುಟ್ಟ ಪುಟಾಣಿ ಹರಳು. ಇಲ್ಲಿ ಹೆಂಗಾಗ್ಯದ ಶೇಪ್ಲೆಸ್, ಒಂದು ದೊಡ್ಡದು ಒಂದು ಸಾಣದು, ತಿಳಿತಲ್ಲ, ಒಂದೇ ಮಟ್ಟದ ಶೇಪ್ ಇಲ್ಲ. ಸೊ ಈ ತರದ್ ಎದಕ್ಕೆ ಅಲ್ಲಿ ಯಾಕೆ ಹೋಗಿ ಬೆಳೆಸ್ಬೇಕು ಅಂದ್ರೆ ನಮ್ಗೆ ಅಲ್ಲೇ ಶುದ್ಧತೆ ಸಿಗ್ತದ, ಅಷ್ಟು ಶುದ್ಧ ಇರ್ತದ. ಇಲ್ಲೇ ಮತ್ತೇನಾಗ್ತದ, ಎಷ್ಟೇ ನಮ್ಗೆ ಇಲ್ಲೇ ಶುದ್ಧ ಅಂದ್ರೂ ಕೂಡ ಸ್ವಲ್ಪ ಸ್ವಲ್ಪ ಇಂಪ್ಯೂರಿಟಿ ಅದ್ರೊಳಗೆ ಮಿಕ್ಸ್ ಆಗೇ ಇರ್ತದ. ಗಾಳಿ, ಎಂಥದೋ ನೀರು, ಹೇಳಿದ್ನಲ್ಲ, ಎಷ್ಟೊಂದು ಡಸ್ಟ್, ಧೂಳು, ಆಜು ಬಾಜು ಎಲ್ಲ ಧೂಳು, ಎಲ್ಲ ಕಡೆ ಧೂಳಿಗೆ ನಾವೇನು ಇದು ಮಾಡ್ಲಿಕ್ಕೆ ಬರುದಿಲ್ಲ. ಪೂರ್ತಿಯಾಗಿ ನಾವು ಧೂಳನ್ನ ಸರಿಸ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ನಾವು ಕೂಡ ಧೂಳನ್ನು ಉಸಿರಾಡ್ತೇವೆ, ಅದರೊಳಗೆ ಆಕ್ಸಿಜನ್ ಇದ್ದೇ ಇರ್ತದ, ಅದನ್ನ ನಾವು ಉಸಿರಾಡ್ಲೇಬೇಕಾಗ್ತದೆ. ಅದರಿಂದ ನಾವು ಧೂಳನ್ನು ಕೂಡ ಉಸಿರಾಡ್ತೇವೆ. ನಮ್ಮ ದೇಹ ತಡ್ಕೋತದ, ಆ ಮಾತು ಬೇರೆ, ಹೌದಲ್ಲ? ಸೊ ಈ ತರ ಪ್ರೋಟೀನ್ಗಳು ಯದ್ವಾ ತದ್ವಾ ಭೂಮಿ ಮೇಲೆ ಬೆಳಿತಾವ. ಇಲ್ಲಿ ನೀಟ್ ಒಂದು ಕನ್ಸಿಸ್ಟೆಂಟ್ ಕಂಪೋಸಿಷನ್ ಒಳಗ ಇಲ್ಲಿ ನೀಟಾಗಿ ಹರಳುಗಳು, ಸ್ಪೆಷಲಿ ಔಷಧ ಹರಳುಗಳು, ಇಲ್ಲಿ ಪ್ರೋಟೀನ್ಸ್, ಅವನ್ನ ಬೆಳೆಸ್ಲಿಕ್ಕೆ ಗಗನಯಾತ್ರಿಗಳು ಅಲ್ಲಿ ಇಷ್ಟು ಕಷ್ಟ ಆದರೂ ಕೂಡ ಅವರಲ್ಲಿ ಅದನ್ನ ಹೋಗಿ ಬೆಳೆಸ್ತಾರೆ. ಯಾಕ? ವಿಜ್ಞಾನವನ್ನು ಮುಂದೆ ತರಬೇಕಂತ ಹೇಳಿ. ಈ ನೆಕ್ಸ್ಟ್ ಸ್ಲೈಡ್ ಒಳಗೆ ನೋಡ್ರಿ, ಇವರಿಬ್ರು ಟ್ವಿನ್ಸ್, ಐಡೆಂಟಿಕಲ್ ಟ್ವಿನ್ಸ್, ತಿಳಿತಾ? ಇವನನ್ನ ಏನ್ ಮಾಡಿದ್ರು, ಇಲ್ಲಿ ಅವ್ರದ್ದು ಹೆಸರು ಕೊಟ್ಟಾರ, ಅವಳಿಗಳಾದ ಸ್ಕಾರ್ಟ್ ಕೆಲಿ ಬಲ ಮತ್ತು ಮಾರ್ಕ್ ಕೆಲಿ ಎಡ, ತಿಳಿತಾ? ಇವರಿಬ್ರು ಏನ್ ಮಾಡ್ಯಾರ, ಟ್ವಿನ್ಸ್, ತಿಳಿತಾ? ಇವನನ್ನ ಗಗನ ಇದಕ್ ಕಳ್ಸ್ಯಾರ, ISS ಕಳ್ಸಾರ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಇವನನ್ನ ಕಳ್ಸ್ಯಾರ. ಇವನ್ ಭೂಮಿ ಮೇಲೆ ಇಟ್ಟಾರ. ಆಲ್ಮೋಸ್ಟ್ 7-8 ತಿಂಗಳು ಆದ್ಮೇಲೆ ಇವಾಗ ಕೆಳಗ್ ಬಂದಾನ. ಈಗ ನೋಡ್ರಿ ಇವನ್ ಮುಖ ಹೆಂಗ್ ಊದ್ಕೊಂಡದ್ ನೋಡ್ರಿ, ಇವನ್ ಮುಖ ಊದ್ಕೊಂಡಿಲ್ಲ. ಯಾಕ? ನಾಗಳೆ ಹೇಳಿದ್ನಲ್ಲ, ಫ್ಲೂಯಿಡ್ ಎಲ್ಲ ಕೆಳಗಿನಿಂದ ಮೇಲೆ ಬರ್ತಾವ ಅಂತ ಹೇಳಿ, ಹೌದಲ್ಲ? ಆದ್ದರಿಂದ ನೋಡ್ರಿ ಎಷ್ಟು ಚೇಂಜಸ್ ಕಾಣಿಸ್ತದ. ನೋಡ್ಲಿಕ್ಕೆ ಇಬ್ರು ಒಂದೇ ತರ ಇದ್ದವ್ರು. ಈಗ ಇವ ಒಂದ್ 5-6 ತಿಂಗಳಲ್ಲಿ ಹೋಗಿ ಬಂದೋ ಇಲ್ಲೋ, ಇವನ ಆಕಾರ ಈ ರೀತಿಯಾಗಿದೆ, ಇವ ಹೆಂಗಿದ್ದಾನ ಹಂಗೇ ಇದ್ದಾನ. ಸೊ ಈ ರೀತಿಯಾಗಿ ನಮ್ಗೆ ವ್ಯತ್ಯಾಸವನ್ನು ಗುರುತು ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ನೆಕ್ಸ್ಟ್ ಸ್ಲೈಡ್ ತಗೊಳ್ರಿ ಕಿರಣ್ ಅವ್ರ. ನೋಡ್ರಿ ಇಲ್ಲಿ ಮತ್ತೊಂದು ಹೇಳ್ತೇನೆ ನೋಡ್ರಿ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಗಗನಯಾತ್ರಿಗಳು ಸಿಮೆಂಟ್ ಮಿಶ್ರಣ ಮಾಡ್ಲಿಕ್ಕತ್ತಾರ. ಇಲ್ಲಿ ನೋಡಿ, ಇದು ಒಂದು ಪ್ರಯೋಗನ. ಸಿಮೆಂಟ್ ಅನ್ನ ಯಾಕೆ ಮಿಶ್ರಣ ಮಾಡ್ತಾರ? ಅದೇ ಹೇಳಿದ್ನಲ್ಲ, ಇಲ್ಲಿ ಅವರಿಗೆ ಗುರುತ್ವಾಕರ್ಷಣೆ ತೊಂದರೆ ಕೊಡ್ತದ, ಅವ್ರಿಗೆ ಗುರುತ್ವ ಬಲ. ಅದಕ್ಕ ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಕೆಲವೊಂದು ಎಕ್ದಮ್ ಬೇಕಾದಂತಹ ವಸ್ತುಗಳನ್ನು ತಯಾರು ಮಾಡ್ಬೇಕಂತ ಹೇಳಿ ವಿಜ್ಞಾನಿಗಳು, ಸಂಶೋಧಕರು ಮತ್ತೆ ಈ ರೀತಿಯಾಗಿ ವಿಜ್ಞಾನಕ್ಕೆ ಸಹಾಯ ಮಾಡೋರು, ಆ ರೀತಿ ಹಂಗ ಮಾಡೋರು ISS ಒಳಗ ಪ್ರಯೋಗಗಳನ್ನ ಮಾಡ್ತಾರೆ. ಮುಂದಿನ ಸ್ಲೈಡ್ ತಗೊಳ್ರಿ. ಓಕೆ, ನೀವು ಯಾರು ಗುರ್ತು ಹಿಡಿತೀರಿ? ಯಾರಾದ್ರೂ ಗುರ್ತು ಹಿಡಿತೀರಿ? ಇವರು ಇಲ್ಲಿ ಮೇಲೆ ಬರ್ದೇನ್ ನಾನು, ಶುಭಾಂಶು ಶುಕ್ಲಾ ಅಂತ ಹೇಳಿ. ಹೋದ ವರ್ಷ ನಮ್ಮ ಭಾರತದವರು ಇವ್ರನ್ನ ISS ಕಳಿಸಿದ್ರು. 4 ಮಂದಿ ಇದ್ರು. 4 ಮಂದಿ ಚಲೋ ಟ್ರೈನಿಂಗ್ ಕೊಡ್ತಾರ ಅವರು. ಗುರುತ್ವಾಕರ್ಷಣೆ ಇಲ್ಲ ಅಂತಂತ ಸಂದರ್ಭದೊಳಗ ಯಾವ ರೀತಿ ಅವ್ರ ಚಟುವಟಿಕೆಗಳನ್ನ ಅನುಸರಿಸಬೇಕು ಅನ್ನೋದನ್ನ ಚಲೋತ್ನಾಗ ಟ್ರೈನಿಂಗ್. ಇವ್ರು ಪೈಲಟ್ ಆಗಿದ್ರು ಇದ್ರಾಗ, ಇಂಡಿಯನ್ ನೇವಿದಾಗ. ಓಕೆ, ಅಂಥವ್ರನ್ನ ಆರಿಸಿಕೊಂಡು ಅವ್ರ ಏನ್ ಮಾಡ್ತಾರ, ಅಲ್ಲಿ ಬಾಹ್ಯಾಕಾಶಕ್ಕೆ ಕಳಿಸ್ತಾರ. ಇಲ್ಲೇ ನಿಮ್ಗೊಂದು ಮಜಾ ಹೇಳ್ತೇನೆ ಕೇಳ್ರಿ. ನನ್ನ ಊರು ಧಾರವಾಡ. ನಮ್ಮಲ್ಲಿ ಇಲ್ಲಿ ಅಗ್ರಿ ಕಾಲೇಜ್ ಅದ. ಈ ಅಗ್ರಿ ಕಾಲೇಜ್ನೊಳಗೆ ಬೆಳೆದಂತಹ ಹೆಸರು ಕಾಳನ್ನ ತಗೊಂಡು ಹೋಗಿದ್ರಿ ಇವರು. ಅದು ನಮ್ಮ ಧಾರವಾಡದ ಹೆಮ್ಮೆ. ಇವರು ಆಕ್ಚುಲಿ ಉತ್ತರ ಪ್ರದೇಶ ಲಕ್ನೋದವರು. ಆದರೆ ನಮ್ಮ ಧಾರವಾಡ ಅಗ್ರಿಕಲ್ಚರ್ ಕಾಲೇಜ್ನೊಳಗೆ ಬೆಳೆದಂತಹ ಇದು ಹೆಸರು ಕಾಳನ್ನ ತಗೊಂಡು ಹೋಗಿ ಬಾಹ್ಯಾಕಾಶದೊಳಗ ಅವತೃತ ಮೊಳಕೆ ಬರ್ಸಿದ್ರು ನೋಡ್ರಿ. ಇವರು ವಿಜ್ಞಾನಿ ಮತ್ತು ಸಂಶೋಧಕರು ಅಲ್ಲ, ಆದರೂ ಕೂಡ ಅವ್ರು ಅಲ್ಲಿ ಹೋಗಿ ಅದನ್ನ ಮೊಳಕೆ ಅಂದ್ರೆ ವಿಜ್ಞಾನಿಗಳಿಗೆ ಸಹಾಯ ಆಗ್ತದ. ಅದು ಇವರು ಕೊಡೋ ವರದಿಗಳ ಪ್ರಕಾರ ಅದನ್ನ ನೋಡ್ಕೊಂಡು ವಿಜ್ಞಾನಿಗಳದನ್ನ ಅಲ್ಲೇ ಬೆಳೆ ಯಾವ ರೀತಿಯಾಗಿ ಬೆಳ್ಕೋಬಹುದು ಅನ್ನೋದನ್ನ ಸಹಾಯನ ಇವ್ರು ಮಾಡ್ತಾರೆ. ಇವ್ರ ಹೆಸರು ಶುಭಾಂಶು ಶುಕ್ಲಾ ಅಂತ ಹೇಳಿ, ತಿಳಿತಲ್ಲ? ನೆಕ್ಸ್ಟ್ ಸ್ಲೈಡ್ ಹಾಕ್ರಿ. ಓಕೆ, ನೋಡ್ರಿ, ಶುಭಾಂಶು ಇಲ್ಲೇ ಒಂದು ಕುಪೋಲ ಅಂತ ಹೇಳಿ ಒಂದು ದೊಡ್ಡದೊಂದು ರೂಮ್ ಇರ್ತದೆ. ಇದ್ರೊಳಗ ಪೂರ್ತಿಯಾಗಿ 360 ಡಿಗ್ರಿ ನಾವು ನೋಡ್ಬೋದು ನಮ್ ಸುತ್ತಲ. ನೋಡ್ರಿ, 7 ಕಿಟಕಿ ಇಂತಾವ್ ಇಲ್ಲಿ ಕಾಣ್ಲಿಕ್ಕತ್ತಲ್ಲ ನಿಮಗೆ ಕಿಟಕಿ. ಇವು 7 ಕಿಟಕಿಗಳು. ಈ 7 ಕಿಟಕಿಯ ಮೂಲಕ ಹೊರ ಜಗತ್ತನ್ನ ನೀವು ನೋಡ್ಬೋದು ಆ ರೂಮ್ ಒಳಗ್ ಕೂತು. ಯಾವಾಗ ಅವ್ರು ಸದಾ ಪ್ರಯೋಗಶಾಲೆಯೊಳಗಿನ ಅವ್ರಿಗೂ ಪಾಪ ಮನಸ್ಸಿರ್ತದ, ಅವರು ಕೆಲಸ ಮಾಡ್ಬೇಕು, ಅವರು ಫ್ರೆಂಡ್ಸ್ ಜೊತೆ ಅಡ್ಡಾಡ್ಬೇಕು, ಮಾತಾಡ್ಬೇಕು. ಬಾಹ್ಯಾಕಾಶ ಹೊರಗೆ ಹೋಗ್ಲಿಕ್ಕೂ ಅವ್ರಿಗೆ ಅನುಕೂಲ ಇರ್ತದ. ಟೆದರಿಂಗ್ ಹಾಕೊಂಡು ಹೊರಗೆ ಹೋಗ್ತಾರ, ಸ್ಪೇಸ್ ವಾಕ್ ಮಾಡ್ತಾರ, ಅಲ್ಲೇ ಅಡ್ಡಾಡ್ತಾರ ಸುತ್ತಮುತ್ತಲು. ಅದನ್ನ ಟೆದರಿಂಗ್ ಕಟ್ಕೊಂಡೇ ಅಡ್ಡಾಡ್ತಾರ. ಬಾಹ್ಯಾಕಾಶ ನಡಿಗೆಗಳು ಅಂತಾರ ಅವಕ್ಕೆ, ಸ್ಪೇಸ್ ವಾಕ್ಸ್ ಅಂತ ಅಂತಾರ. ನೋಡ್ರಿ, ಇಲ್ಲೇ ಶುಭಾಂಶು ಶುಕ್ಲಾ ಅವರು ಈ ರೀತಿಯಾಗಿ ತಮ್ಮ ಹೊರಗಿನ ಎಲ್ಲಾ ವಾತಾವರಣಗಳನ್ನು ಅವರು
ಚಂದಾಗಿ ನೋಡ್ಕೋತ ಸಂತೋಷದಿಂದ ಕಾಲ ಕಳೆದು 18 ದಿನ ಆದ್ಮೇಲೆ ಮತ್ತೆ ಹೊಳ್ಳಿ ಎಕ್ಸಾಮ್ 4 ರಾಕೆಟ್ ಅವ್ರನ್ನ ವಾಪಸ್ ಕರ್ಕೊಂಡು ತಂದು ಭೂಮಿಗೆ ಬಿಡ್ತು. ತಿಳಿತಲ್ಲ? ನೆಕ್ಸ್ಟ್ ಸ್ಲೈಡ್ ಹಾಕ್ರಿ ನೋಡ್ರಿ. ಅವ್ರು ಏನೇನ್ ಹಂಗಂದ್ರ ಪ್ರಯೋಗ ಮಾಡಿದ್ರು ಅಲ್ಲೇ. ಬಾಹ್ಯಾಕಾಶ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಸಂಶೋಧನೆ ಮಾಡಿದ್ರು ಅವರು ನೋಡ್ರಿ ಇಲ್ಲಿ. ಆಮೇಲೆ ಇಲ್ಲಿ ಬಾಹ್ಯಾಕಾಶ ಕೃಷಿ ಕೃಷಿಯನ್ನು ಮಾಡಿದ್ರು, ಹೇಳಿದ್ನಲ್ಲ ಹೆಸರು ಕಾಳು ತಗೊಂಡು ಹೋದ್ರು ಅಂತೇಳಿ. ಆಮೇಲೆ ಸೈನೋಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮ ಪಾಚಿಗಳ ಬಗ್ಗೆ ಅವರು ಅಧ್ಯಯನ ಮಾಡಿದ್ರು. ಖಗೋಳ ಜೀವಶಾಸ್ತ್ರದ ಮೇಲೆ ಅಧ್ಯಯನ ಮಾಡಿದ್ರು. ನಾವ್ ತಿಂದ್ರ ಉಂಡ್ರ ಯಾವ ರೀತಿ ನಮ್ಗೆಲ್ಲ ಬಾಹ್ಯಾಕಾಶದೊಳಗ ಪಚನ ಆಗ್ತದ, ಇವೆಲ್ಲ ಬಹಳಷ್ಟು ಇರ್ತಾವ. ಏನ್ ಹೇಳಿದ್ರೆ 50 ನಿಮಿಷದೊಳಗೆ ಮುಗಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಚಲೋ ಅಧ್ಯಯನನ ಮಾಡ್ಬೇಕು. ನೆಕ್ಸ್ಟ್ ಮುಂದಿನ ಸ್ಲೈಡ್ ಹಾಕ್ರಿ. ಸೊ ಇಷ್ಟೋ ತನಕ ನನ್ನ ಮಾತನ್ನ ಕೇಳಿ ಅದನ್ನ ಎಷ್ಟ್ ಜನಕ್ಕೆ ಎಷ್ಟು ತಿಳಿತೋ ಗೊತ್ತಾಗ್ಲಿಲ್ಲ. ನಾನು ನಿಮ್ ಲೆವೆಲ್ ನಿಮ್ ಗ್ರೇಡ್ನೊಳಗನ ಹೇಳೇನಿ. ಸೊ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಿಮ್ಗೆ ಯಾರ್ಯಾರಿಗಾರು ಏನೇನ್ ಒಬ್ಬೊಬ್ಬರಾಗಿ ನೀವು ಕ್ವಶನ್ ಕೇಳ್ಬೋದು. ನಾನು ನಿಮ್ ಕ್ವಶನ್ ಕೇಳ್ಬೋದು, ಮಕ್ಕಳಿಗೆ ನೀವು ಕೇಳ್ಬೋದು. ನಮಸ್ತೆ ಮೇಡಮ್. ನಮಸ್ತೆ ಹೇಳ್ರಿ ಷಣ್ಮುಖ. ಮೇಡಮ್ ನಮ್ಮ ಸ್ಟೂಡೆಂಟಿಗೆ ಒಂದು ಕ್ವಶನ್ ಡೌಟ್ ಇದೆ, ಕೇಳ್ತಾರೆ ನೋಡಿ. ಕೇಳ್ರಿ. ಹಲೋ ಮೇಡಮ್. ಹಾ, ಸ್ಪೇಸ್ ಆಸ್ಟ್ರೋನಾಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಮೇಡಮ್? ಆಸ್ಟ್ರೋನಾಟ್ ಆಗ್ಬೇಕಂತಂದ್ರೆ ಮೊದಲಿಗೆ ಸ್ಟ್ರಾಂಗ್ ಆಗ್ಬೇಕು ನೋಡಪ್ಪ, ನೀ ಹೆಲ್ದಿ ಆಗ್ಬೇಕು. ತಿಳಿತಾ? ಫಸ್ಟ್. ಆಮೇಲೆ ಅವರು ನಿಮ್ಗ ಆಸ್ಟ್ರೋನಾಟ್ ಕೋಚಿಂಗ್ ಕೊಡ್ತಾರ. ಶ್ರೇಯಲ ಮೇಡಮ್ ಏನ್ ಓದ್ಬೇಕು ಅಂತ ಕೇಳಿದ್ದಾರೆ. ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ತಗೋಬೇಕು. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನೀವು ಶುಭಾಂಶು ಶುಕ್ಲಾ ಹೋದ್ರಲ್ಲ, ಇಲ್ಲಿ ಶುಭಾಂಶು ಶುಕ್ಲಾ ತೋರ್ಸಿದಿಲ್ಲ, ಅವ್ರು ಹೋದ್ರಲ್ಲ. ಅವ್ರು ಏನ್ ಓದಾರ? ಅವ್ರು ಇದು ಡಿಫೆನ್ಸ್ ಅಕಾಡೆಮಿ ಒಳಗೆ ಓದಾರ. ಆ ರೀತಿ ಪೈಲಟ್ ಗಿಲೆಟ್ ಆಗ್ಬೇಕು. ಒಂದು ಈಗ ಶ್ರೇಯಲ ಇಲ್ಲಿ ಶ್ರೇಯಲ ಇದೆಯಾ? ಒಬ್ಬ ಹುಡುಗ ಅಂದ್ರೆ ಸ್ಪೆಸಿಫಿಕ್ ಓದ್ಬೇಕು ಅಂತ ಅದಕ್ಕೆ ಅಂತಾನೆ ನಿಗದಿ ಆಗಿದ್ದು ಯಾವ್ದು ಇಲ್ಲ. ನೀವು ಪೈಲಟ್ ಆಗ್ಬೋದು ಅಥವಾ ಯಾವುದೇ ಫೀಲ್ಡ್ ಅಲ್ಲಿ ನೀವು ಇನ್ನೂ ಎಕ್ಸ್ಪರ್ಟ್ ಆಗಿರ್ಬೋದು. ಯಾಕಂದ್ರೆ ಒಂದು ಆಸ್ಟ್ರೋನಾಟ್ ಆಗಿ ಕಳಿಸ್ಬೇಕಾದ್ರೆ ಅವ್ರು ಬೇರೆ ಬೇರೆ ತರದವ್ರನ್ನು ಕಳಿಸ್ತಾರೆ. ಅದ್ರಲ್ಲಿ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ಬೋದು. ಅಲ್ಲಿ ISS ನಾವು ಏನಾದ್ರೂ ಮೇಂಟೆನೆನ್ಸ್ ಮಾಡೋದಕ್ಕೂ ಬೇರೆ ಬೇರೆ ತರದ ಇಂಜಿನಿಯರ್ಸ್ ಎಲ್ಲ ಬೇಕಾಗ್ತಾರೆ. ಸೊ ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋರ್ನು ಕೂಡ ಕಳಿಸ್ತಾರೆ. ಆದ್ರೆ ಯಾರನ್ನೇ ಕಳಿಸ್ಬೇಕಾದ್ರೂ ಅವ್ರದ್ದು ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕು. ಮತ್ತೆ ಅದಕ್ಕೋಸ್ಕರ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೆ. ಸ್ಪೆಷಲ್ ಟ್ರೈನಿಂಗ್ ನ ಅವರು ಅದನ್ನ ಸಸ್ಟೈನ್ ಆದವ್ರಿಗೆ ಮಾತ್ರ ಅವ್ರನ್ನ ಕಳ್ಸೋದಕ್ಕಾಗುತ್ತೆ. ಧನ್ಯವಾದಗಳು. ಅರ್ಥ ಆಯ್ತಾ ಶ್ರೇಯಲ? ಥ್ಯಾಂಕ್ಸ್ ಟು ಯು ವೆರಿ ಮಚ್. ಆಕಿ ನಂದು 5th ಸ್ಟ್ಯಾಂಡರ್ಡ್ ಇಂದ ಫ್ರೆಂಡ್ ಶ್ರೇಯಲ. ಈಗ ಆಕಿ ಇಸ್ರೋದೊಳಗೆ ಸೈಂಟಿಸ್ಟ್ ಇದ್ದಾಳೆ. ಸೊ ನೋಡಿ, ನಾನು ನಿಮ್ಗೆ ಸೈಂಟಿಸ್ಟ್ ಕಡೆಯಿಂದನೇ ಹೇಳಿಸ್ಬಿಟ್ಟೆ. ನೀವೆಷ್ಟು ಲಕ್ಕಿ ಇದ್ದೀರಿ ನೋಡಿ. ಶ್ರೇಯಲ, ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಂದಿನ ಕ್ವಶನ್ ಸ್ವಲ್ಪ ಇರ್ಲೆಪ್ಪ ಇಲ್ಲೇ. ಶ್ರೇಯಲ ಹೋಗ್ಬೇಡ, ಇಲ್ಲೇ ಇದ್ದೇನೆ. ಇಲ್ಲೇ ಇದೆ ನೋಡೋಣ ಏನ್ ಮತ್ ಕೇಳ್ತಾರಂತ ಹೇಳಿ. ಹಾ ಜುನೈದ್ ಹೇಳ್ತಿ ಅಲ್ಲ? ಮೊಹಮ್ಮದ್ ಸಬೀರ್. ಮಕ್ಕಳ ಕಡೆಯಿಂದ ಒಂದು ಡೌಟ್ ಇದೆ. ನೆಕ್ಸ್ಟ್ ಕ್ಲಾಸ್ ಮಕ್ಕಳದ್ದು ಇರ್ತದೆ ವಾಯ್ಸ್. ಹೇಳಪ್ಪ. ಅಲ್ಲಿ ಕೂತ್ಕೋ. ಬೇಡ, ಎಕ್ಟಿವ್ ಆಗ್ತದೆ. ಕೇಳ್ಬಿಟ್ಟ ಕ್ವಶನ್ ಏನಿದೆ ನಿಮ್ದು? ಒಂದೇ ನಿಮಿಷ ಬಾಹ್ಯಾಕಾಶದ ಮೇಲೆ ಮಿಷನ್ ಇರುತ್ತಲ್ರಿ, ಅದು ಹೆಂಗ್ ನಿಂದಿರ್ತಾರ? ಭೂಮಿ ಸುತ್ತ ತಿರುಗುತ್ತಲ್ರಿ ಭೂಮಿ ಸುತ್ತ. ಆ ಮಿಷನ್ ಹೆಂಗ್ ನಿಂದಿರ್ತಾರ ಬಾಹ್ಯಾಕಾಶದ ಮೇಲೆ? ನಿಂದ್ರುದಿಲ್ಲ, ಅದು ತಿರುಗ್ತಾನೇ ಇರ್ತದಪ್ಪ. ನಿಂದಿರ್ಲಿಕ್ ಬರುದಿಲ್ಲ, ಅದಕ್ಕ ತಿರುಗ್ಲೇಬೇಕು. ಈಗ ನಮ್ ಸೈಕಲ್ ಜೋರ್ ಓಡಿಸ್ತಿರ್ತೇವಂತ ತಿಳ್ಕೊ. ಆ ಸೈಕಲ್ ಜೋರ್ ಓಡು ಮುಂದಾಗ ಏನಾದ್ರು ಬೀಳ್ತದ? ಅದು ಬೀಳುದಿಲ್ಲ. ಅದು ಎಲ್ಲಿ ತನಕ ಓಡುದಿಲ್ಲ ಅಲ್ಲಿ ತನಕ ಅದು ಬೀಳುದಿಲ್ಲ. ಇದು ಕೂಡ ಹಂಗೆ, ಎಲ್ಲಿ ತನಕ ತಿರುಗಿರ್ತದಲ್ಲ ಅಲ್ಲಿ ತನಕ ಅದು ಬೀಳುದಿಲ್ಲ. ನಾವೇನ್ ಇರ್ತೇವಲ್ಲ, ನಾವು ಅದ್ರ ಜೊತೆನ ಓಡ್ತಿರ್ತೇವೆ ಅಷ್ಟೇ. ಅದು ನಿಂದ್ರುದಿಲ್ಲ, ಬೀಳುದಿಲ್ಲ. ಆಗಲೇ ಹೇಳಿದ್ನಲ್ಲ, ಒಂದ್ ಸ್ಲೈಡ್ ಒಳಗೆ ಹೇಳಿದ್ನಲ್ಲ ನಾನು.
ಆ ನ್ಯೂಟನ್ ಥಾಟ್ ಎಕ್ಸ್ಪೆರಿಮೆಂಟ್ ಹೇಳಿದೆ ನೋಡ್ರಿ ನಿಮ್ಗೆ ಚಿಲ್ಡ್ರನ್, ನಾನು ಹೇಳಿದೆ ಅಲ್ಲ. ಸೊ ಅದರ ಪ್ರಕಾರ ಅದು ನಮ್ಗೆ ಸ್ಥಿರತೆಯನ್ನು ಒದಗಿಸ್ತದೆ. ಅಲ್ಲಿ ಕೇಂದ್ರ ಪ್ರಗಾಮಿ ಬಲ ಏನಿರ್ತದಲ್ಲ ಅದು ಮತ್ತೆ ಭೂಮಿಯ ಗುರುತ್ವಾಕರ್ಷಣ ಬಲ ಎರಡೂ ಬ್ಯಾಲೆನ್ಸ್ ಆಗ್ತಾವ. ಅವಾಗ ಅದು ಸ್ಥಿರವಾಗಿ ಇರ್ತದೆ, ಬೀಳಂಗಿಲ್ಲ, ಏನೂ ಮಾಡಂಗಿಲ್ಲ. ಮುಂದೆ ಹೇಳ್ತೀರಿ ಚಿಲ್ಡ್ರನ್? ಮುಂದಿನ ಕ್ವಶನ್ ಹೇಳ ಬಸಯ್ಯ ಹಿರೇಮಠ್, ಹೇಳ್ತೀರಿ? ನಮಸ್ತೆ ಮೇಡಮ್. ನಮಸ್ತೆ. ನಾ ಯಾದಗಿರಿಯಿಂದ ಮೇಡಮ್. ನಮ್ ಸ್ಟೂಡೆಂಟ್ ಒಬ್ರು ನಿಮ್ ಕ್ವಶನ್ ಕೇಳ್ತಾರೆ. ನವೀನ್, ಹೇಳಿ ನವೀನ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ನಾನು SLC ವಿದ್ಯಾರ್ಥಿ. ನಾವು ಬಾಹ್ಯಾಕಾಶ ವಿಜ್ಞಾನಿ ಆಗ್ಬೇಕಾದ್ರೆ SLC ಮುಗಿದ್ಮೇಲೆ ಏನ್ ಓದ್ಬೇಕು? ಅದ ಈಗ ನನ್ ಫ್ರೆಂಡ್ ಶ್ರೇಯಾ ರತ್ನಾಕರ್ ಅಂತ ಹೇಳ್ತೀನಿ, ಇಸ್ರೋ ಸಂಸ್ಥೆಯಿಂದ ಅಕ್ಕಿನೂ ಬಂದಾಳಂತ. ಅಕ್ಕಿ ನಿಮ್ಗೆ ಇದೇ ಪೂರ್ತಿಯಾಗಿ ವಿವರಿಸಿ ಹೇಳಿದ್ರು. ಅವರು ಕೂಡ ಒಬ್ಬ ವಿಜ್ಞಾನಿ. ಅವ್ರು ಹೇಳಿದ್ರು, ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನೀವು ಸ್ಪೆಸಿಫಿಕ್ ಆಗಿ ಇಂತಹದೇ ಅಧ್ಯಯನ ಮಾಡ್ಬೇಕು SSLC ಆದ್ಮೇಲೆ ಅಂತ ಏನಿಲ್ಲ. ನೀವು ಯಾವುದೇ ಸ್ಟ್ರೀಮ್ ಆಪ್ಷನ್ ಮಾಡ್ಬೋದು, BSc ಮಾಡ್ಬೋದು, BA ಮಾಡ್ಬೋದು, ಏನೋ ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು. ಒಟ್ಟು ನಿಮ್ಗೇನು ಅದ್ರದ್ದು ಟ್ರೈನಿಂಗ್ ಕೊಡ್ತಾರ ಅವ್ರು ನಿಮ್ಗೆ. ತಿಳಿತಾ? ಕೆಲವೊಂದು ಇದು ಪ್ರೈವೇಟ್ ಸಂಸ್ಥೆಗಳವ, ಅವ್ರು ಬಾಹ್ಯಾಕಾಶಕ್ಕೆ ಹೆಂಗ್ ಹೋಗ್ಬೇಕು, ಆ ಗುರುತ್ವಾಕರ್ಷಣೆ ರಹಿತ ಒಂದು ಸ್ಥಿತಿಯೊಳಗೆ ನಾವು ಯಾವ ರೀತಿಯೊಳಗೆ ಬದುಕ್ಬೇಕು ಅನ್ನೋದನ್ನ, ಅದನ್ನ ಯಾವ ರೀತಿಯಾಗಿ ನಾವು ಅನುಭವ ಮಾಡ್ಬೇಕು. ನೋಡ್ರಿ ಏನಿರ್ತದ ಗೊತ್ತದ, ಪ್ಯಾರಾಬೋಲಿಕ್ ಫ್ಲೈಟ್ಸ್ ಅಂತ ಇರ್ತಾವ, ಹಿಂಗ್ ಸಾಯಿ ಅಂತ ಹೋಗ್ತಾವ, ಕಳಿಗೆ ನಿಂದ್ರೆ ಸಟ್ನ ಎಳೆದು ಬಿಡ್ತಾವ. ಸೊ ಈ ಇಳಿಬೇಕಾದ್ರೆ ಯಾವ ನಿಮ್ಗೆ ತೂಕ ರಹಿತ ಸ್ಥಿತಿ ಉಂಟಾಗ್ತದಲ್ಲ, ಹಂಗಿದ್ದಾಗ ಯಾವ ರೀತಿಯಾಗಿ ನಿಮ್ಮ ಚಟುವಟಿಕೆಗಳನ್ನು ಮಾಡ್ಬೇಕು ಅನ್ನುವಂತಹ ಸ್ಪೆಷಲ್ ಟ್ರೈನಿಂಗ್ ತಗೋಬೇಕು. ಈಗ ನಾ ಆಗಲೇ ಹೇಳಿದೆಲ್ಲ, ಶುಭಾಂಶು ಶುಕ್ಲ ಅವ್ರೇನ್ ವಿಜ್ಞಾನಿ ಅಲ್ಲ, ಅವ್ರು ಡಿಫೆನ್ಸ್ ಅಕಾಡೆಮಿ ಒಳಗೆ ಕಲ್ತವ್ರು, ಹೌದು ಅಲ್ಲೋ? ಆದ್ರೂ ಕೂಡ ಅವರು ಅಲ್ಲಿ ಹೋದ್ರು. ಈ ರೀತಿಯಾಗಿ ಟ್ರೈನಿಂಗ್ ಕೊಡ್ತಾರ, ತರಬೇತಿ ಪಡಿತೀರಿ. ನೀವು ತರಬೇತಿ ಪಡೆದು ನೀವು ಬಾಹ್ಯಾಕಾಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ಓದಬೇಕು, ವಿಜ್ಞಾನಿ ಆಗ್ಲಿಕ್ಕೆ ಓದ್ಬೇಕು. ಇದಕ್ಕೇನು ನೀವು ದಷ್ಟ ಪುಷ್ಟ ಹೆಲ್ತ್ ಬೇಕು ನೋಡ್. ಮೊದ್ಲೇಕ ಚಲೋ ಆಹಾರ ಈಗಳಿಂದನ ತಿನ್ಬೇಕು, ಅಂದ್ರೆ ಅಲ್ಲಿ ತನಕ ಅಂದ್ರೆ ಚಲೋ ವ್ಯವಸ್ಥಿತ ಬೆಳಿತೀವಿ, ಸ್ನಾಯುಗಳನ್ನೆಲ್ಲ ಗಟ್ಟಿ. ಮತ್ತೆ ಏನಾದ್ರೂ ಕ್ವಶನ್ ಇದ್ರೆ ಅವ್ರು ಕೇಳ್ಬೋದು. ಹಲೋ ಮ್ಯಾಮ್. ನಮಸ್ತೆ. ನಮಸ್ತೆ. ನಾನು ಸರ್ಕಾರಿ ಪ್ರೌಢಶಾಲೆ ಹಡಿನ್ಬಾಳಿಂದ ಮಾತಾಡ್ತಿರೋದು. ನನ್ನ ಪ್ರಶ್ನೆ ಏನಂದ್ರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅತಿ ಹೆಚ್ಚು ಬಾರಿ ಹೋದವ್ರು ಯಾರು ಮತ್ತು ಮೊದಲು ಯಾರು ಹೋದವರು ಅಂತ? ಓ, ನಂಗೆ ಇದಕ್ಕೆ ಉತ್ತರ ಗೊತ್ತಿಲ್ಲಲ್ಲೋ, ಅದನ್ನ ತೆಗಿಬೇಕಿನ್ನ. ಅತಿ ಹೆಚ್ಚು ಬಾರಿ ಹೋದವರು, ಇದಕ್ಕೆ ನಂಗೆ ಅಷ್ಟೊಂದು ಉತ್ತರ ಗೊತ್ತಿಲ್ಲಪ್ಪ, ಗೂಗಲ್ ನೋಡಿ ಹೇಳ್ಬೋದು ಅಷ್ಟೇ. ನೀಲ್ ಆರ್ಮ್ಸ್ಟ್ರಾಂಗ್ ಅಮೆರಿಕದವ್ರು ಹೋಗಿದ್ದು. ಇಲ್ಲ ಇಲ್ಲ ಇಲ್ಲ, ನೀಲ್ ಆರ್ಮ್ಸ್ಟ್ರಾಂಗ್ ಮೂನ್ ಮೇಲೆ ಮೊದ್ಲು ಹೋಗಿದೆ, ಚಂದ್ರನ ಮೇಲೆ. ಇವ ಕೇಳೋ ಪ್ರಶ್ನೆ ಬೇರೆ, ನೀವು ಕೊಡೋ ಉತ್ತರ ಬೇರೆ. ನೀಲ್ ಆರ್ಮ್ಸ್ಟ್ರಾಂಗ್ ಯಾರಿದಾನಲ್ಲ, ಅವನು ಮೊದಲು ಚಂದ್ರನನ್ನ ಸ್ಪರ್ಶ ಮಾಡಿದವನು. ಇವ ಏನ್ ಕ್ವಶನ್ ಕೇಳಿದ? ಇಂಟರ್ನೆಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಗೆನಡಿ ಪಡಲ್ಕಾ ಫ್ರಮ್ ರಷ್ಯಾ. ಗೆನಡಿ ಪಡಲ್ಕಾ ಫ್ರಮ್ ರಷ್ಯಾ ಅವ್ರು ಹೋಗಿದ್ದು ಜಾಸ್ತಿ ಸತಿ. ಈಗ ನಮ್ಮ ಶ್ರೇಯ ಎಲ್ಲ ಹೇಳಿದ್ರು ಅವರು ರಷ್ಯನ್ ಪೆಡಲ್ಕಾ ಅನ್ನೋವ ಅಲ್ಲೇ ಬಹಳಷ್ಟು ಸತಿ ಗಗನ ಯಾತ್ರೆ. ಹಲೋ ಹಲೋ ಮ್ಯಾಮ್, ಹೇಳಪ್ಪ. ನನ್ನ ಹೆಸರು ತ್ರಿವೇಣಿ ಅಂತ. ನಮ್ಮ ಶಾಲೆ ಹೆಸರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 15 ಬೆಳಗಾವಿ. ಅಲ್ಲಿ ತರಕಾರಿ ಬೆಳೆ ಎಲ್ಲ ಬೆಳಿತಾರಂತ ನೀವ್ ಹೇಳಿದ್ರಲ್ವಾ ಮ್ಯಾಮ್? ಅಲ್ಲಿ ಸೂರ್ಯನ ಬೆಳಕು ಗಾಳಿ ಎಲ್ಲ ಸಿಗುತ್ತಾ ಮ್ಯಾಮ್? ಸಿಗ್ಲಿಲ್ಲ ಅಂದ್ರ ಆ ವಾತಾವರಣ ಕ್ರಿಯೇಟ್ ಮಾಡ್ಕೋತಾರ. ಅಲ್ಲಿ ತೋರ್ಸನ್ ನೋಡ್, ನಾನು ಸ್ಲೈಡ್ ಹಾಕ್ರಿ, ಕಂಟಿನ್ಯೂ ಮಾಡ್ರಿ ಸ್ಲೈಡ್ಸ್ ಅನ್ನ. ಇನ್ನು ಕಂಟಿನ್ಯೂ ಮಾಡ್ರಿ, ಇನ್ನು ಕಂಟಿನ್ಯೂ ಮಾಡ್ರಿ, ಇನ್ನು ನೆಕ್ಸ್ಟ್. ಇಲ್ಲೇ ನೋಡ್ರಿ, ಈ ಸ್ಲೈಡ್ ಕಾಣಿಸ್ಲಿಕ್ಕತ್ತ ಚಿಲ್ಡ್ರನ್ ನಿಮ್ಗ? ಇಲ್ಲೇ ಆರ್ಟಿಫಿಷಿಯಲ್ ಸೂರ್ಯನ ಟೆಂಪರೇಚರ್ ಎಷ್ಟು ಬರ್ತದ, ಸೂರ್ಯನ ಬೆಳಕು ಎಷ್ಟು ಬರ್ತದ, ಅದನ್ನ ಕೃತಕವಾಗಿ ಇಲ್ಲೇ ಏನ್ ಮಾಡ್ತಾರ, ಕ್ರಿಯೇಟ್ ಮಾಡ್ಕೋತಾರ, ಅದನ್ನ ಜನರೇಟ್ ಮಾಡ್ಕೋತಾರ. ಆ ತರ ವಾತಾವರಣದಿಂದ ಸೃಷ್ಟಿ ಮಾಡ್ಕೊಂಡು ಆ ವಾತಾವರಣದೊಳಗೆ ಬೆಳೆಸ್ತಾರ. ಇಲ್ಲಿ ನಮಗ್ ನೀರು ಮಣ್ಣು ಇರುದಿಲ್ಲ ಅಲ್ಲೇ. ಎಷ್ಟು ಟೆಂಪರೇಚರ್ ಬೇಕು, ಎಷ್ಟು ಪ್ರೋಟೀನ್ಸ್ ಬೇಕು, ಎಷ್ಟು ಶಾಖ ಬೇಕು, ಎಷ್ಟು ಯಾವ ಒತ್ತಡ
ಒತ್ತಡ ಎಷ್ಟು ಬೇಕು, ಬೆಳಕು ಎಷ್ಟು ಬೇಕು, ಅದನ್ನ ಪ್ರಯೋಗಾಲಯದೊಳಗನ ಸೃಷ್ಟಿ ಮಾಡ್ಕೋತಾರೆ ಅವರು, ಆಮೇಲೆ ಬೆಳೆಸ್ತಾರೆ ಅದನ್ನ. ತಿಳಿತಾ? ಥ್ಯಾಂಕ್ ಯು ಮ್ಯಾಮ್. ರೈಟ್, ಮೋಸ್ಟ್ ವೆಲ್ಕಮ್. ಮತ್ತ ಹಲೋ ಹಲೋ, ನಂಗೊಂದು ಕ್ವಶನ್. ನಂಗೊಂದು ಹೇಳ. ಅವ್ರಲ್ಲಿ ಬೆಳೆದ ತಗೊಂಡ್ ಬರ್ತಾರ ಇಲ್ಲೇ? ಓ ಅಕ್ಕ, ಸಿ ದಿಸ್ ಇಸ್ ಮೈ ಸಿಸ್ಟರ್. ತಗೊಂಡ್ ಬರ್ತಾವ, ತಗೊಂಡ್ ಬರ್ತಾರ. ದಿಸ್ ಇಸ್ ಮೈ ಸಿಸ್ಟರ್, ಶಿ ಇಸ್ ಟಾಕಿಂಗ್ ಫ್ರಮ್ ಬಾಂಬೆ. ಅಲ್ಲ, ಅದು ತಿನ್ಬಹುದು ನಾವು? ತಿನ್ಬೋದಲ್ಲ, ಅವ್ರ ತಿಂದು ಮುಗಿಸ್ತಾರ. ಅವ್ರಿಗೆ ಹಸಿ ಪಾಪ, ಅವ್ರಿಗೆ ಬೇಕಲ್ಲ. ಅವ್ರ ಬೆಳೆದನ್ನು ತಗೊಂಡ್ ಬರ್ತಾರೆ, ಡ್ರೈ ಅದ್ ಮಾಡ್ಕೊಂಡು ತಗೊಂಡ್ ಬರ್ತಾರೆ. ಅಂದ್ರೆ ನಾವು ಇಲ್ಲಿ ಬಂದು ಅಧ್ಯಯನ ಮಾಡ್ತೇವಲ್ಲ, ಆ ಉದ್ದೇಶಕ್ಕಾಗಿ ಒಮ್ಮೊಮ್ಮೆ ತಗೊಂಡ್ ಬರ್ತಾರ. Thanks to my sister for joining this webinar. Yes, others matta and SLA ಅಂತ ಮ್ಯಾಮ್ ನಮಸ್ತೆ. ನಮಸ್ತೆ. ಇದು ನನ್ನ ಫೇವರೇಟ್ ಸಬ್ಜೆಕ್ಟ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ದಿಸ್ ಸಬ್ಜೆಕ್ಟ್ ಮ್ಯಾಮ್. ಎಸ್ ಎಸ್ ಮ್ಯಾಮ್, ಇದರಲ್ಲಿ ಸುಮಾರು ಕ್ವಶನ್ಸ್ ಇದಾವೆ ಮ್ಯಾಮ್. ಅದರಲ್ಲಿ ನಾನು 2 ಕೇಳ್ತೇನೆ ಮ್ಯಾಮ್. ಇದು ಗ್ರೂಪ್ ಅಲ್ಲಿ ಶೇರ್ ಮಾಡುವಾಗ ಸ್ಪೇಸ್ ನಲ್ಲಿ ಗ್ರಹಗಳ ಸೌಂಡ್ ಹಿಂಗ್ ಮಾಡುತ್ತೆ ಅಂತ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರು ಮ್ಯಾಮ್. ಯಾರು ಸರ್ ಅಂತ ಗೊತ್ತಿಲ್ಲ ಮ್ಯಾಮ್ ನಂಗೆ. ಗ್ರಹಗಳು ಸೌಂಡ್ ಮಾಡ್ತಾವ ಅಂದ್ರೆ ನಿರ್ವಾತದಲ್ಲಿ ಸೌಂಡ್ ಆಗಲ್ಲ ಅಂತ ನಾವು ಓದಿದ್ದಲ್ಲ ಮ್ಯಾಮ್. ಹೌದು. ಹಾ, ಆದ್ರೆ ಅಲ್ಲಿ ಗ್ರಹಗಳು ಈ ತರ ಭ್ರಮಣೆ ಮಾಡುವಾಗ ಚಲನೆ ಕೇಳಿಸುತ್ತೆ ಅಂತ ವಾದ ಇತ್ತು ಮ್ಯಾಮ್. ಅದು ಅದಕ್ಕೆ ನನ್ಗೆ ಅರ್ಥ ಆಗ್ಲಿಲ್ಲ ಮ್ಯಾಮ್. ಅದು ಅಂದ್ರ ಅಲ್ಲಿಂದ ಏನ್ ರೇಡಿಯೋ ವೇವ್ಸ್, ಬೇರೆ ಬೇರೆ ವೇವ್ಸ್ ಏನ್ ಬರ್ತಾವಲ್ಲ, ವಿಕಿರಣಗಳೇನ್ ಬರ್ತಾವಲ್ಲ, ವೈಬ್ರೇಷನ್ ಪ್ರೊಡ್ಯೂಸ್ ಆಗ್ತದ. ಅದಿಂಗ್ ಈಗ ನೋಡ, ಈಗ ಒಂದ್ ಬೆಸ್ಟ್ ಅಂದ್ರೆ ನಿನ್ಗೆ ಹೇಳೋದಂದ್ರೆ, ನಾವು ಮಾತಾಡ್ತೇವಲ್ಲ, ನಾವ್ ಏನ್ ಮಾತಾಡ್ತೇವೆ, ಈ ಟೈಪ್ ಮಾತಾಡ್ಬೇಕಾರ ನಮ್ಮ ಗಂಟೆಲ್ಲ ಹಿಂಗ್ ಬಡ್ಕೋತದ. ಇಲ್ಲೆರಡು ಇರ್ತಾವಲ್ಲ, ಅವು ಬಡ್ಕೊಂಡ ಅಂದಾಗನೆ ಬೇರೆ ಟೈಪ್ ಬಡ್ಕೋತದ ಅಂತ. ಸೊ ಈ ರೀತಿ ಬೇರೆ ಬೇರೆ ಬಡ್ಕೊಂಡಾಗ ಗಾಳಿ ಒಳಗಿನ ಅಣುಗಳು ಏನ್ ಮಾಡ್ತಾವ, ವೈಬ್ರೇಟ್ ಆಗ್ತಾವ. ಇಲ್ಲಿ ಅಂತೂ ಮಾಧ್ಯಮ ಇದೆ ಮ್ಯಾಮ್, ಬಟ್ ಅಲ್ಲಿ ಮಾಧ್ಯಮನೇ ಇಲ್ಲ ಅಂತ ಹೇಳ್ತೀವಲ್ಲ ಮ್ಯಾಮ್. ಹೇಳ್ತೇನೆ, ಅದಕ್ಕೂ ಬರ್ತೇನೆ. ಈಗ ಅಲ್ಲಿ ಮಾಧ್ಯಮ ಇರ್ಲಿಲ್ಲ ಅಂದ್ರೂ ಕೂಡ ಆ ರೇಡಿಯೇಷನ್ಸ್ ಏನವಲ್ಲ, ಇದು EM ರೇಡಿಯೇಷನ್, ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಕರೀತಾರ. ಅವು ವಿದ್ಯುತ್ ಕಾಂತೀಯ ವಿಕಿರಣಗಳು. ಆ ವಿಕಿರಣಗಳು ಮೇಲೆ ಕೆಳಗೆ ಆಸಿಲೇಟ್ ಆಗ್ತವೆ. ವಿಕಿರಣಗಳೇ ಆಸಿಲೇಟ್ ಆಗ್ತವೆ. ಇಲ್ಲ ಹೆಂಗೆ ಪಾರ್ಟಿಕಲ್ ಆಸಿಲೇಷನ್ ಆಗ್ತದೆ, ಇಲ್ಲ ಗಾಳಿ ಬಡ್ಕೊಳ್ಳ, ಗಾಳಿಯಿಂದ ಅಣುಗಳು, ಗಾಳಿಯೊಳಗೆ ಏನ್ ಅಣು ಇರ್ತಾವಲ್ಲ ಅವು ಆಸಿಲೇಟ್ ಆಗ್ತಿರ್ತಲ್ಲ, ಅಲ್ಲೇನಾಗ್ತದೆ, ಇದನ್ನ ಏನಂತಾರ, ವಿಕಿರಣನ ಏನಾಗ್ತದ, ಆಸಿಲೇಟ್ ಹಾಕೋತ ಹೋಗ್ತದೆ. ಹೆಂಗ್ ಸೌಂಡ್ ಚೇಂಜ್ ಆಗ್ತದಲ್ಲ ಹಂಗಂಗ ಹೋಗ್ತಿರ್ತದ. ಆಸಿಲೇಷನ್ ಫ್ರೀಕ್ವೆನ್ಸಿನೂ ಚೇಂಜ್ ಹಾಕೋತ ಹೋಗ್ತದ. ಸೊ ಆ ಚೇಂಜ್ ಇಂದ ಏನ್ ಆಗ್ತದಲ್ಲ, ಅದನ್ನ ಕ್ಯಾಪ್ಚರ್ ಮಾಡ್ಕೋತಾರ ಇವ್ರು. ಅದರಿಂದ ಎಷ್ಟು ಸೌಂಡ್ ಬರ್ತದೋ ಏನೋ ನನಗೂ ಗೊತ್ತಿಲ್ಲ. ಸೊ ಅದೇನು ಕ್ಯಾಪ್ಚರ್ ಮಾಡ್ಕೊಂಡಾರಲ್ಲ, ಅದರಿಂದ ಅವರು ಅದ್ರದ್ದು ಸೌಂಡ್ ಇಂಟೆನ್ಸಿಟಿಯನ್ನ ಕಂಡು ಹಿಡಿತಾರೆ. ಸೌಂಡ್ ಕೇಳಿಸ್ಲಿಲ್ಲ ಅಂತಂದ್ರೆ ಸೌಂಡ್ ಇಂಟೆನ್ಸಿಟಿ ಎಷ್ಟು ತೀವ್ರ ಅದು ಅನ್ನೋದನ್ನ ಅವ್ರು ಕಂಡು ಹಿಡಿತಾರೆ. ಮ್ಯಾಮ್, ನಿಮ್ ಸಿಸ್ಟರ್ ಕೇಳಿದ್ರಲ್ಲ ಈಗ ಅಲ್ಲಿದೆ ತಿನ್ಬೋದಾ ಅಲ್ಲಿ ಆಹಾರ ಅಂತ. ಅಲ್ಲ, ಅವ್ರ ಸ್ವತಃ ತಿಂತಾರ. ಅದು ಅಲ್ಲಿ ನೇಚರ್ಗೆ ಅವ್ರು ತಿನ್ಬೋದು, ಹೋಗ್ಬೋದು ಮ್ಯಾಮ್. ಬಟ್ ಅಲ್ಲಿ ಬೆಳೆದಂತದ್ದು ನಮ್ಗೆ ಸರಿ ಹೋಗುತ್ತಾ ಮ್ಯಾಮ್? ಸರಿ ಅಂದ್ರೆ ಅಧ್ಯಯನಕ್ಕಂತ ವಾಪಸ್ ತಗೊಂಡ್ ಬರ್ತಾರ ಅವ್ರು. ಓಕೆ, ಯಾಕಂದ್ರೆ ಇಲ್ಲಿ ಕ್ಲೈಮೇಟಿಗ್ ನಾವು ಬೇರೆ ಫುಡ್ ಜಲ್ದಿ ತಗೊಂಡ್ರೆ ನಮ್ಗೆ ವಿಷ ಆಗ್ಬಿಡುತ್ತಾ ಮ್ಯಾಮ್? ಪಾಯ್ಸನ್ ಆಗ್ಬಿಡುತ್ತೆ, ಫುಡ್ ಪಾಯ್ಸನ್ ಅಂತ ಅನ್ಕೋತೀವ. ಅಲ್ಲೇ ಶುದ್ಧ ವಾತಾವರಣದೊಳಗೆ ಬೆಳಿತಾರ. ಇನ್ಫ್ಯಾಕ್ಟ್ ನಾವ್ ಅದನ್ನ ತಿನ್ಬೇಕು ಆಕ್ಚುಲಿ. ಇಲ್ಲಿ ಯಾವುದಿಲ್ಲ, ಇಲ್ಲಿ ನಮ್ಗೆ ಎಷ್ಟು, ಇಲ್ಲಿ ನಾವು ಪ್ಯೂರ್ ಆಗಿ ಚಲೋತ್ನಾಗ ಬೆಳೆಸ್ತೇವಿ. ನಮ್ಮಲ್ಲಿ ರೆಸಿಸ್ಟೆನ್ಸ್ ಪವರ್ ಇರ್ತದ. ಒಂಚೂರು ಹೆಚ್ಚು ಕಡಿಮೆ ಏನ್ ತಿಂದ್ರು ನಮಗೆ ಏನ್ ಆಗುದಿಲ್ಲ. ನಮ್ ಡಿಫೆನ್ಸ್ ಮೆಕ್ಯಾನಿಸಮ್ ನಮ್ದು ಇದ್ದೇ ಇರ್ತದ. ಆದ್ರೆ ಅಲ್ಲಿ ಬಹಳಷ್ಟು ಶುದ್ಧವಾಗಿ ಬೆಳೆಸ್ತಾರ. ಅದನ್ನ ತಂದು ಇಲ್ಲಿ ಅಧ್ಯಯನಕ್ಕಾಗಿ ನಾವು ಅದನ್ನ ಬಳಸ್ಕೋಬಹುದು, ತಿನ್ಲಿಕ್ಕೂ ಬಳಸ್ಕೋಬಹುದು, ಏನಾಗಂಗಿಲ್ಲ. ಅದ್ರ ತರೋದು ಬಹಳ ಕಷ್ಟ ತರೋದು ಅಲ್ಲ. ಒಂದು ಮುಷ್ಟಿ 2 ಮುಷ್ಟಿ ಹಿಡ್ಕೊಂಡ್ ಬರ್ತಾರ ಅವ್ರು. ಅಷ್ಟ ಓನ್ಲಿ ಫಾರ್ ಸ್ಟಡಿ ಏನ್ರಿ ಮ್ಯಾಮ್? ಸ್ಟಡಿ ಮ್ಯಾಮ್, ಇದು ನಾವಲ್ಲಿ ಮಣ್ಣು ತಗೊಂಡ್ ಹೋಗಿ ಬೆಳೆಸ್ಲಿಕ್ಕೆ ಆಗ್ತದ ಅಥವಾ ಹೈಡ್ರೋಫೋನಿಕ್ ಇಂದ ಮಾಡ್ಬೋದಲ್ಲ ಮ್ಯಾಮ್? ಅಷ್ಟೇ ಹೈಡ್ರೋಕ್ಕಿಂತ ಅದನ್ನ ಏನ್ ಹೇಳಿದೆ, ಅಂತದ ಟೆಂಪರೇಚರ್ ಅದನ್ನ ಲ್ಯಾಬ್ರೋಟರಿ ಒಳಗೆ ಕ್ರಿಯೇಟ್ ಮಾಡಿ ಅಲ್ಲಿ ಇದನ್ನ ಹೈಡ್ರೋಫೋನಿಕ್, ಏರೋಫೋನಿಕ್ ಅವಲ್ಲ ಅದ್ರಲ್ಲೇ ಬೆಳೆಸ್ತಾರೆ. ಮೇಡಮ್, ಸ್ಪೇಸ್ ಸ್ಟೇಷನ್ಸ್ ಇದಾವಲ್ಲ ಮ್ಯಾಮ್?
ಇದು ಈಗ ಸದ್ಯ ಇರೋದು ಇದು ಒಂದೇ ಸ್ಪೇಸ್ ಸ್ಟೇಷನ್. ಓಕೆ. ಏನಾದ್ರು ಬೇಕಂದ್ರೆ ನಾವು ಒಂದ್ ಈಗ ಸ್ಪೇಸಿಗೆ ಹೋದಾಗ ಏನಾರ ಉಪಗ್ರಹಗಳು ಏನ ತಗೊಂಡ್ ಹೋಗಿರ್ತಾರಲ್ಲ ಮ್ಯಾಮ್, ಈಗ ಅವು ಏನಾರ ಕೆಟ್ಟರಿಗಿನ್ನೂ ಅವ್ರ ಹತ್ರ ಹೋಗಿ ಹೆಲ್ಪ್ ಕೇಳ್ಬೋದಾ ಮ್ಯಾಮ್? ಅವ್ರ ಹತ್ರ ಹೋಗಿ ಅದನ್ನ ಮಾಡೋರೇ ಇರ್ತಾರೆ, ರಿಪೇರಿ ಮಾಡೋರನ್ನ ಅವರು ಸ್ಪೇಸ್ ವಾಕ್ ಮಾಡಿದ ಅಲ್ಲಿ ಹೋಗಿ ರಿಪೇರಿ ಮಾಡ್ಕೊಂಡು ಮತ್ ಕೆಳಗ್ ಬರ್ತಾರೆ. ಎಷ್ಟೋ ರಗ್ಗಡ್ ಸ್ಪೇಸ್ ಸ್ಯಾಟಲೈಟ್ಸ್ ರಿಪೇರಿ ಮಾಡ್ತಾನೆ ಇರ್ತಾರೆ, ಹೋಗೋದು ವಾಕ್ ಮಾಡೋದು ಮತ್ ಬರೋದು. ಹಿಂಗ್ ದಿನಾ 1,000 ಹಾರತ್. ಹಿಂಗಾಗಿ ನಮ್ಗೆ 3,000 ಸ್ಯಾಟಲೈಟ್ಸ್ ಅಗಳೇ ಹೇಳಿದ್ರಲ್ಲ, ಬಾಡ್ಗಂಡಿ ಸರ್ ಹೇಳಿದ್ರಲ್ಲ, ಡೆಬ್ರಿಸ್ ತುಂಬಿ ಬಿಟ್ಟದ ಅಂತ ಹೇಳಿ. ಇನ್ನದನ್ನ ಕೆಲವೊಂದು ಕೆಲಸ ಮಾಡಂಗಿರಲ್ಲ, ಅಂತವನ್ನೆಲ್ಲ ತೆಗೆದು ಹೊಸದಕ್ಕೆ ಈ ತರ ನಮಗೆ ಜಾಗ ಕಲ್ಪಿಸ್ಬೇಕಾಗಿದೆ. ಅದಕ್ಕಾದ್ರೂ ನಾವು ಹಗಲೆಲ್ಲ ಹೋಗ್ಲೇಬೇಕಾಗ್ತದೆ ಮನುಷ್ಯ. ಮೇಡಮ್ ಅಲ್ಲಿ ಹೋಗೋದ್ರಿಂದ ಏಜ್ ಜಲ್ದಿ ಆಗ್ತದಾ ಮ್ಯಾಮ್? ಇಲ್ಲ, ಹಂಗೇನಿಲ್ಲ. ನಮ್ಮ ದೇಹದ ಕೆಲವು ಭಾಗಗಳು ಸ್ನಾಯುಗಳೆಲ್ಲ ಕುಗ್ಗುತ್ತಾವಲ್ಲ, ಸ್ನಾಯುಗಳು ಕುಗ್ತಾವ, ಮುಖದ ಮೇಲೆ ಮುಖ ಶೇಪ್ ರಿಂಕಲ್ಸ್ ಆಗಿದ್ವಲ್ಲ ಮ್ಯಾಮ್ ಸುನಿತಾ ವಿಲಿಯಮ್ಸ್ ಮ್ಯಾಮ್ಗ, ಅದಕ್ಕೆ ಕೇಳಿದೆ. ಏಜ್ ಅಷ್ಟೇ ಇರ್ತದ. ಅದೇನ್ ಹೇಳಿದೆ, ಅದೇನ್ ಬಾಳ ದೂರ ಇಲ್ಲ, 400 ಕಿಲೋಮೀಟರ್ ಅಷ್ಟೇ ದೂರದ ನಮ್ಮಿಂದ. ಹೌದಲ್ಲ, ನಮ್ಗೆ ತೀರಾ ಲಕ್ಷಾನ್ಗಟ್ಲೆ ಕಿಲೋಮೀಟರ್ ದೂರ ಇತ್ತಂದ್ರೆ ನಮ್ಗೆ ಟೈಮ್ ಡೈಲೇಷನ್ ಬರ್ತದ. ಇದೇನ್ ಬಹಳ ಬರಂಗಿಲ್ಲ, ಆದ್ರೂ ಕೂಡ ಸ್ವಲ್ಪ ಅಗದೇನು ನೆಗ್ಲಿಜಿಬಲ್ ಟೈಮ್ ಏಜ್ ನಮ್ಗ ಇದಾಗ್ತದೆ ಅಷ್ಟೇ. ಮ್ಯಾಮ್ ಅವ್ರಿಗೆ ಆರಾಮಿಲ್ಲ ಅದು ಏನಾರ ಆದ್ರೆ ಅವ್ರಿಗೆ ಫಸ್ಟ್ ಏಡ್ ಮಾಡ್ಲಿಕ್ಕೆ ಅಲ್ಲೆಲ್ಲ ಇರ್ತದ ಮ್ಯಾಮ್? ಇರ್ತದ, ಇಲ್ಲಿಂದ ಕಳ್ಸಿಕೊಟ್ಟಿರ್ತಾರ. ಮತ್ತೊಂದಿಬ್ರು ಡಾಕ್ಟರ್ಸೇ ಇರ್ತಾರ ಅಲ್ಲೇ. ಅವರು ಕೂಡ ಈ ವಾತಾವರಣದ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದನ್ನ ಅವರು ಕೂಡ ಕಲ್ತೇ ಹೋಗಿರ್ತಾರ. ನಾವೊಂದು ಫಿಲ್ಮ್ ನೋಡಿದ್ ಮ್ಯಾಮ್, ಟಿಕ್ 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 ಅಂತ ಹೇಳಿ. ಅದ್ರಲ್ಲಿ ಅವ್ರಿಗೆ ಮೂರ್ಛೆ ಬಂದ್ ಬಿದ್ದಿರ್ತಾನ ಮ್ಯಾಮ್, ಆ ಗ್ಲೂಕೋಸ್ ಎಲ್ಲಾ ಹೆರ್ಸ್ತಿರ್ತಾರ. ಬಟ್ ಅದು ಗ್ಲೂಕೋಸ್ ಹೆರ್ಸ್ಲಿಕ್ಕೆ ಆಗ್ತೈತಿ ಮ್ಯಾಮ್ ಅಲ್ಲಿ? ಗ್ಲೂಕೋಸ್ ಅದ ಆ ಫಿಲ್ಮ್ ನೊಳಗ ಮ್ಯಾಮ್ ಅವ್ರಿಗ ಗ್ಲೂಕೋಸ್ ಏರಿಸ್ತಿರ್ತಾರ ಮ್ಯಾಮ್ ಸ್ಪೇಸ್ ನೊಳಗ. ಹಂಗ್ ಗ್ಲೂಕೋಸ್ ಏರಿಸ್ಲಿಕ್ಕೆ ಆಗ್ತೈತಿ ಮ್ಯಾಮ್? ಒತ್ತಡ ಇರ್ತೈತಲ್ಲ ಅಲ್ಲಿ, ಒತ್ತಡ ಪ್ರೆಷರ್ಸ್ ಬಗ್ಗೆ ಹೇಳ್ರಿ ಮೇಡಮ್ ಅಲ್ಲಿ. ಆನ್ಸರ್ ಅಲ್ಲ ಅದು ಗೊತ್ತಿಲ್ಲ ನನ್ಗುನು. ಬಟ್ ಅದ್ ಹಾಕ್ಬೇಕಂದ್ರೆ ಸ್ಪೆಷಲ್ ಎಕ್ವಿಪ್ಮೆಂಟ್ ಬೇಕಾಗುತ್ತೆ ಅದಕ್ಕೆ, ಅಂದ್ರೆ ವಿತ್ ಪ್ರೆಷರ್ ಫುಲ್ ಹಾಕ್ಬೇಕಾಗತ್ತೆ ಅದು ಮ್ಯಾಮ್. ಈಗ ನಮ್ಗ ಜಲ್ದಿ ಒಂದು ಗ್ರಾವಿಟಿ ಫುಲ್ ಇಂದ ಬರುತ್ತೆ ಅದು, ಅಲ್ಲಿ ಗ್ರಾವಿಟಿ ಅದ್ ಬರೋದ್ರಿಂದ ಅಕಸ್ಮಾತ್ ಏನಾದ್ರು ಕೊಡ್ಬೇಕಿದ್ರೆ ಗ್ಲೂಕೋಸ್ ಆತರ ಎಲ್ಲ ಕೊಡ್ಬೇಕಿದ್ರೆ ದೇ ಹ್ಯಾವ್ ಟು ಗಿವ್ ವಿತ್ ಸಮ್ ಪ್ರೆಷರ್, ಇಲ್ಲಾಂದ್ರೆ ತಗೊಳಕಾಗಲ್ಲ. ಅದೇ ಬೇಕಾಗಿತ್ತು ಮ್ಯಾಮ್ ನಂಗೆ, ಯಾಕಂದ್ರೆ ತೋರಿಸ್ತಾರೆ ಅಷ್ಟೇ ಆತರ ಅಂತದೇ ವಾತಾವರಣ ಕ್ರಿಯೇಟ್ ಮಾಡ್ಕೋಬೇಕು. ಅದು ಅಷ್ಟ ಇಲ್ಲಿ ಒತ್ತಡನ ಅಲ್ಲಿರ್ಬೇಕು, ಇಲ್ಲಿ ಟೆಂಪರೇಚರ್ ಅಲ್ಲಿರ್ಬೇಕು. ಸೊ ಅವೆಲ್ಲ ಅಂದ್ರೆ ಏನು ಸಾಧನೆ ಮಾಡ್ಲಿಕ್ಕೆ ಹತ್ತಾರ, ಅದ ಸಾವಕಾಶ ಹೊಂಟದದು. ಇವತ್ತೇ ಆಗ್ಲಿ ಇವತ್ತಲ್ಲಿ ಹೋಗ್ಬೇಕು ಹಂಗಾಗಿಲ್ಲ, ಹಂತವಾಗಿ ಅದು ಅಲ್ಲಿಯೂ ಕೂಡ ಅಭಿವೃದ್ಧಿ ಮಾಡ್ತಾನೇ ಇದ್ದಾರೆ. ಮೇಡಮ್ ನಮ್ಗ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಿವಿಗಳ ಬೇಕಲ್ಲ ಮ್ಯಾಮ್, ಕಿವಿದ ಒತ್ತಡ ಕರೆಕ್ಟ್ ಇದ್ರೆ ನಾವು ಬ್ಯಾಲೆನ್ಸಿಂಗ್ ಇರ್ತೀವಿ. ಹಾಗಾದ್ರೆ ಅಲ್ಲಿ ಒತ್ತಡನೇ ಇರಂಗಿಲ್ಲ ಅಂತೀರಿ ಮ್ಯಾಮ್? ಇರುದಿಲ್ಲ. ಅದಕ್ಕ ಕಿವಿನೂ ಬರಂಗಿಲ್ಲ ಮ್ಯಾಮ್ ಅವ್ರಿಗ? ವಾಕರ್ಕಿ ಬರ್ತದ, ತಲೆ ಸುತ್ತದ, ವಾಮಿಟಿಂಗ್ ಆಗ್ತದ ಅವ್ರಿಗೆ. ಆ ಕಿವಿದು ಪ್ರೆಷರ್ ಟ್ರೈನಿಂಗ್ ಅದಕ್ಕೆ ಎಲ್ಲ ಮಾಡಿರ್ತಾರ. ಅದು ಕರೆಕ್ಟ್ ಮ್ಯಾಮ್. ಬಟ್ ಅವ್ರಿಗೆಲ್ಲ ನೋವು ಇರ್ತೈತಲ್ಲ, ಅದಕ್ಕೆ ಕೇಳ್ದ ಮ್ಯಾಮ್. ಅದೇ ಏನ್ ಹೇಳಿದೆ, ನೋವಿದ್ರು ಸಹಸ್ಕೋತಾರ, ಅವ್ರಿಗೆ ಮಾಡೋ ಛಲ ಇರ್ತದೆ ಮ್ಯಾಮ್. ಈಗ ಸಪೋಸ್ ಈಗ ನಾವೆಲ್ಲ ಟೀಚರ್ಸ್ ಮ್ಯಾಮ್, ನಾವು ಏನಾರ ಸೈಂಟಿಸ್ಟ್ ಫೀಲ್ಡ್ ನಾಗ ಹೋಗ್ಬೇಕ ಅಥವಾ ಏನಾರ ಹಂಗ ಅವಕಾಶ ಇರ್ತೈತಿ ಮೇಡಮ್ ನಮ್ಗೆಲ್ಲ? ಇರ್ತದಲ್ಲ, ಅದ ನೀವು ಸ್ಟ್ರಾಂಗ್ ಆಗ್ಬೇಕು. ಏನ್ ಹೇಳಿದೆ, ನೀವು ಟ್ರೈನಿಂಗ್ ತಗೋಬೇಕು, 2 ವರ್ಷದ ಟ್ರೈನಿಂಗ್ ಇರ್ತದ, ಮತ್ತ ಅದ್ರೊಳಗೆ ಸಿಲೆಕ್ಷನ್ ಇರ್ತದ. ಅದ್ರಲ್ಲಿ ಎಲ್ಲ ಹೇಳಿದ್ವಿ, ನೀವು ಫಿಟ್ ಇದೀರೋ ಇಲ್ಲೋ ನೋಡ್ತಾರ ಅಲ್ಲೇ. ಇಷ್ಟು 2 ವರ್ಷ ಟ್ರೈನಿಂಗ್ ತಗೊಳಿಲ್ಲ ಅಂತಂದ್ರ, ನಿಮ್ ಕಡೆಯಿಂದ ಆಗ್ಲಿಲ್ಲ ಅಂತಂದ್ರೆ ನಿಮ್ ಡಿಸ್ಮಿಸ್ ಮಾಡ್ತಾರ ಅವರು. ಆತಪ್ಪ ನಾಡಿ ನಿಮ್ ಆಗ್ಲಿಕ್ಕೆ ಆಗುದಿಲ್ಲ ಅಂತ. ಅಂದ್ರೆ ಎಕ್ಸಾಮ್ಸ್ ಇರ್ತಾವ ಮ್ಯಾಮ್ ಅದಕ್ಕೆ ಕಂಡಕ್ಟ್ ಮಾಡ್ಲಿಕ್ಕ? ಫಿಸಿಕಲ್ ಟ್ರೈನಿಂಗ್ ಅನ್ನ ಜಾಸ್ತಿ ಬೇಕಾಗ್ತದೆ, ಎಕ್ಸಾಮ್ಸ್ ಬೇಕು. ಫಿಟ್ ಮಾಡಿ ಕಳಿಸ್ಬೇಕಂದ್ರ ನೀವು ಯಾವ ರೀತಿಯಿಂದ ಫಿಟ್ ಆಗಿರಿ ಅನ್ನೋದು ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು. ಅದಕ್ಕೆ ಫಿಸಿಕಲ್ ಟ್ರೈನಿಂಗ್ ಬೇಕು ಮ್ಯಾಮ್, ಕರೆಕ್ಟ್. ಬಟ್ ನಾವು ಅಲ್ಲಿ ಅಟ್ಲೀಸ್ಟ್ ನಾವು ಈಗ ಮಕ್ಕಳ ನಾವು ಟೀಚರ್ಸ್ ಆತ್ ಮ್ಯಾಮ್, ಒಟ್ಟು ಇಸ್ರೋದೊಳಗ ಸೇರ್ಬೇಕು ಅಥವಾ ಸೈಂಟಿಸ್ಟ್ ಅಂತ ಅನ್ಸ್ಕೋಬೇಕಂದ್ರೆ ಏನೆಲ್ಲ ಮಾಡ್ಬೋದು ಮ್ಯಾಮ್? ನಾವು ಇಂಜಿನಿಯರಿಂಗ್ ಈಗಂತೂ JEE IIT ಅವೆಲ್ಲ ಏನಿದಾವಲ್ಲ, ಅವ್ನ ಎಕ್ಸಾಮ್ಸ್ ಬರಿಬೇಕು, ಚಲೋ ಅಕಾಡೆಮಿ ರಿಸಲ್ಟ್ಸ್ ತಗೋಬೇಕು. ಆಮೇಲೆ ಅವ್ರವೇ ಎಕ್ಸಾಮ್ಸ್ ಇರ್ತಾವ. ಹೇಳಿ ನಮ್ ಶ್ರೇಯಲ ಅಲ್ಲೇ ಸೈಂಟಿಸ್ಟ್ ಇದ್ದಾಳ, ಆಕಿ ಶ್ರೇಯಲ ಹೆಂಗ್ ಓದಿಲೇನಿ? ರಿಕ್ರೂಟ್ಮೆಂಟ್ ಅಲ್ಲಿ ಆಕ್ಚುಲಿ ಇಂಜಿನಿಯರ್ಸ್ ಸೈಂಟಿಸ್ಟ್ ಎಲ್ಲರಿಗೂ ತಗೋತಾರ. ಅದ್ರ ಒಂದು ಸೆಂಟ್ರಲೈಸ್ಡ್ ಎಕ್ಸಾಮ್ ಇರ್ತದೆ. ಅದಕ್ಕೆ ನನ್ಗ ಅದಕ್ಕೆ ವೆಬ್ಸೈಟ್ ಅಥವಾ ಲಿಂಕ್ಸ್ ಏನಾರ ಬೇಕಲ್ಲ ಮ್ಯಾಮ್ ನಮ್ಗೆ? ನಿಮ್ದು URSC ವೆಬ್ಸೈಟ್, ಇಸ್ರೋ ವೆಬ್ಸೈಟ್ ಹೋದ್ರೆ ಅದು ಯಾವಾಗ ಎಕ್ಸಾಮ್ ಅನೌನ್ಸ್ ಆಗ್ತದೆ ಅದೆಲ್ಲ ಗೊತ್ತಾಗ್ತದೆ ನಿಮ್ಗೆ. isro.co.in ಅಂತ ಇದಲ್ಲ,
gov.in ಅದ. ನಮ್ಮ ಅಂದ್ರೆ ತಾರೇ ಜಮೀನ್ ಪರ್ ICRC ಸೋಶಿಯಲ್ ಬಗ್ಗೆ ಮೀಡಿಯಾದಾಗ ಎಲ್ಲ ತಾರೇ ಜಮೀನ್ ಪರ್ ನ ಸೋಶಿಯಲ್ ಮೀಡಿಯಾದಾಗ ಫಾಲೋ ಮಾಡಿದ್ರೆ ನಿಮ್ಗೆಲ್ಲಾ ಇನ್ಫಾರ್ಮೇಶನ್ ಸಿಗ್ತಾ ಇರ್ತದೆ. ಹೌದು ಸರ್. ಹಾ ಸರ್, ಥ್ಯಾಂಕ್ ಯು ಮ್ಯಾಮ್. ಎಸ್. ಮತ್ತೆ ಯಾರಿಗೆ ಏನ್ ಕ್ವಶನ್ಸ್ ಅವ ಸರ್ ಕೇಳೋಣ. ಮ್ಯಾಮ್, ನನ್ನ ಹೆಸರು ಶ್ರೇಯಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 15. ನಾನು ಬೆಳಗಾವಿಯಿಂದ ಮಾತಾಡ್ತಿರೋದು. ನೀವು ಮ್ಯಾಮ್ ಆಗಲೇ ಹೇಳಿದ್ರಿ ಆಕ್ಸಿಜನ್ ಬ್ಯಾಂಕಾಶ್ ಒಳಗ ಆಕ್ಸಿಜನ್ ಕಡಿಮೆ ಇರುತ್ತೆ. ಆದ್ರೆ ಅವರು ಅಲ್ಲಿ ಮಾತಾಡೋದು ಹೇಗೆ ಕೇಳಿಸುತ್ತೆ? ಅಲ್ಲೇ ಅಂದ್ರ ಕಮ್ಯುನಿಕೇಶನ್ ಸಿಸ್ಟಮ್ ಒದಗಿಸ್ತಿರ್ತಾರಲ್ಲ, ಅಲ್ಲಿ ಎಲ್ಲಾ ತರದ ವ್ಯವಸ್ಥೆಗಳು ಇರ್ತಾವ. ಆಕ್ಸಿಜನ್ ಸಪ್ಲೈ ಮಾಡೋದು ಒಂದು ರೂಮ ಇರ್ತದಲ್ಲಿ ತಿಳಿತಾ, ಅದರಿಂದ ಆಕ್ಸಿಜನ್ ಸಪ್ಲೈ ಆಗ್ತಿರ್ತದ ತಿಳಿತಾ. ಅಯ್ಯೋ ಅವ್ರು ಮಾತಾಡಿದ್ ಇಲ್ಲಿ ಕೇಳಿಸ್ತದ ನಿಮ್ಗ. ಹಿಂದಕ್ಕೆ ರಾಕೇಶ್ ಶರ್ಮಾ ಅಂತ ಇದು ಇಂಡಿಯಾದಿಂದ ಮೊದಲನೇ ವ್ಯಕ್ತಿ ಅವ ಅಂತರ ಬಾಹ್ಯಾಕಾಶ ನೌಕೆ ಒಳಗ ಮೊದಲನೇ ವ್ಯಕ್ತಿ. 2 ದಿನ ಹೋಗಿದ್ರು. ಅವಾಗ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವ್ರು ಕೇಳಿದ್ರು, ಅದ್ರ ಅವೆಲ್ಲ ರೇಡಿಯೋ ಕಮ್ಯುನಿಕೇಶನ್ ಸಿಸ್ಟಮ್ ರೇಡಿಯೋ ವೇವ್ಸ್ಲೇ ನಡೀತಿರ್ತದೆ. ಆ ಮಾತು ಬೇರೆ ಅಲ್ಲಿನೂ ಕೂಡ ಕೇಳಿಸ್ತದೆ. ಇದ್ರೊಳಗುನು ಅಷ್ಟು ಸ್ವಲ್ಪ ವಾತಾವರಣ ಇದ್ದೇ ಇರ್ತದೆ. ಇರ್ಲಿಲ್ಲ ಅಂತಂದ್ರೆ ಅವ್ರು ಬದುಕ್ತಾರೆ ಹೆಂಗ? ಏರ್ ಪ್ರೆಷರ್ ಕೊಡ್ಬೇಕು, ಅಲ್ಲಿ ವಾತಾವರಣ ಇದ್ದೇ ಇರ್ತದ. ಅಲ್ಲಿ ಮಾತಾಡಿದ್ರೆ ಕೇಳಿಸ್ತದೆ. ಅಲ್ಲಮ್ಮ ಮಗು, ಇದು ಆಕ್ಸಿಜನ್ ಇರದೇ ಇದ್ರೆ ಮಾತಾಡೋದು ಕೇಳಲ್ಲ ಅಂತ ಯಾವ್ದು ಯಾರು ಹೇಳಿದ್ರು? ಆಕ್ಸಿಜನ್ ಉಸಿರಾಡ್ಲಿಕ್ಕೆ ಆಗಂಗಿಲ್ಲ. ಹಾ, ಮಾತಾಡ್ಲಿಕ್ಕೆ ಮಾತು ಕೇಳಂಗಿಲ್ಲ ಅಂತ ಯಾರು ಹೇಳಿದ್ರು? ಅವ್ರು ಬಹುಶಃ ಹಿಂಗ್ ತಿಳ್ಕೊಂಡಿರ್ಬೇಕ್ರಿ. ಗಾಳಿ ಅಂದಕ್ಕೆ ಆಕ್ಸಿಜನ್ ಅಂದಿರ್ಬೇಕು. ಗಾಳಿ ಮಾಧ್ಯಮದಿಂದ ನಾವು ಒಬ್ರಿಗೊಬ್ರು ಕೇಳಿಸ್ಕೊತೇವೆ. ವ್ಯಾಕ್ಯೂಮ್ ಇರಲ್ಲ ಅಲ್ಲೇ? ವ್ಯಾಕ್ಯೂಮ್ ಇರಂಗೆ, ಪೂರ್ತಿ ವ್ಯಾಕ್ಯೂಮ್ ಇರುದಿಲ್ರಿ. ವ್ಯಾಕ್ಯೂಮ್ ಸ್ವಲ್ಪ ತೆಳು ಇರ್ತದ ಅಷ್ಟ. ಮತ್ತೆ ಯಾರಿಗಾರ ಏನಾದ್ರು ಕೇಳೋದದ? ಮ್ಯಾಮ್, ನಾನು ಸುಜಾತ ಮ್ಯಾಮ್. ಮ್ಯಾಮ್, ಅದು ಚಂದ್ರನ ಮೇಲೆ ಕಾಲಿಟ್ಟಾಗ ಅದು ಫುಟ್ವೇರ್ ರಿಯಲಿ ಅದು ಅವ್ರದ್ದು ಸೈಂಟಿಸ್ಟ್ ಅಲ್ಲ ಮ್ಯಾಮ್? ಹೌದು, ಸೈಂಟಿಸ್ಟ್ ಅಲ್ಲ. ಸೈಂಟಿಸ್ಟ್ ಅಲ್ಲ, ಆರ್ಮ್ಸ್ಟ್ರಾಂಗ್ ಸೈಂಟಿಸ್ಟ್ ಅಲ್ಲ, ಆಸ್ಟ್ರೋನಾಟ್. ಮೇಡಮ್, ಆಸ್ಟ್ರೋನೇಟ್ ಫುಟ್ವೇರ್ ಮ್ಯಾಮ್ ಒಂದಷ್ಟ ಐತಿ ಅಂತ ಹೇಳ್ತಾರಲ್ಲ ಮ್ಯಾಮ್. ಇನ್ನೊಂದು ಫುಟ್ವೇರ್ ಇಡೋಕೆ ಅದು ಯಾಕೆ 2 ತೋರ್ಸಿಲ್ಲ ಮ್ಯಾಮ್? ಅದ ಕೆಲವರು ಹಾ, ಅದು ಒಂದ್ಸರಿ 2-3 ಸರಿ ಚರ್ಚೆ ಆಗಿತ್ತು ಮ್ಯಾಮ್. ಅದು ನೀಲ್ ಆರ್ಮ್ಸ್ಟ್ರಾಂಗ್ ಫುಟ್ವೇರ್ ಐತಲ್ಲ ಮ್ಯಾಮ್, ಒಂದಷ್ಟೇ ಮೂಡೈತಲ್ಲ, ಇನ್ನೊಂದು ಮ್ಯಾಮ್ ಮ್ಯಾಲ್ ತಗೊಂಡಿರ್ಬೇಕವ ಕಾಲ್ನ ಸ್ಟೆಪ್. ಅದು ಸ್ವಲ್ಪ ಚರ್ಚೆ ಒಳಗದ. ಅದು ಸುಮಾರು ಸಲ ನಮ್ ಸ್ಟೂಡೆಂಟ್ಸ್ ನನ್ ಜೊತೆ ಚರ್ಚೆ ಮಾಡಿದ್ರು ಮ್ಯಾಮ್. ಹಾಗಿದ್ರೆ ಇನ್ನೊಂದ್ ಫುಟ್ವೇರ್ ಎಲ್ಲದ ಅಂತ ಕೇಳಿದ್ರು ಮ್ಯಾಮ್. ಒಂದೇ ತೋರಿಸ್ತಿರ್ತೀವಲ್ಲ ಮ್ಯಾಮ್ ನಾವು, ಹಾಗಾಗಿ ಇನ್ನೊಂದ್ ಫುಟ್ವೇರ್ ತುಂಬಾ ಚರ್ಚೆ ಮಾಡ್ತಾ ಇರೋಂತ ವಿಷಯ ಅದು. ಆಕ್ಚುಲಿ ಬೇರೆ ಬೇರೆ ಕಡೆನೂ ಡಿಬೇಟ್ಸ್ ಆಗ್ತಾ ಇರುತ್ತೆ. ಅದು ಪರವಾಗಿ ವಿರೋಧವಾಗಿ ಎಲ್ಲ. ಹಾ ಮ್ಯಾಮ್, ನನ್ಗೆ ಅದು ಡಿಬೇಟ್ ಆಗಿದ್ದು ಬಹಳ ಸಲ ಕೇಳಿದ್ ಮ್ಯಾಮ್. ಆಮೇಲೆ ಇನ್ನೊಂದ್ ಏನಂದ್ರೆ ಮ್ಯಾಮ್, ಅಲ್ಲಿ ಫ್ಲಾಗ್ ಹಾರಿಸೋದಲ್ಲ ಮ್ಯಾಮ್, ಅದು ಫ್ಲಾಗ್ ಆರೋ ತರ ಫೀಲ್ ಮಾಡಿಸಿದ್ರ ಮ್ಯಾಮ್ ಅದು. ಬಟ್ ಅಲ್ಲಿ ಆರ್ಲಿಕ್ಕೆ ಇದನ್ನೇ ಇಲ್ಲಲ್ಲ ಮ್ಯಾಮ್, ವಾತಾವರಣನೇ ಇಲ್ಲ. ಅದು ಆರ್ಲಿಕ್ಕೆ ಆಗಂಗೆ ಇಲ್ಲಲ್ಲ ಮ್ಯಾಮ್ ಅದು. ಆಗ್ತಾ ಇದೆ ಅಂತ ಪರವಾಗಿ ವಿರೋಧ ಇದೆ. ಹೊರಡ್ಬೇಕಾದ್ರೆ ಆಗಿದ್ರದ್ದು ತಗೊಂಡಿರೋದು ಮ್ಯಾಮ್. ಅಲ್ಲಿ ಆರಿಲ್ಲಲ್ಲ, ಹಾರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತಾರೆ. ಅಲ್ಲ, ಹಾರೋದಂದ್ರೆ ವಾಪಸ್ಸು ನೌಕೆ ನನ್ನ ಹೆಸರು ಚೈತ್ರ ಅಂತ. ಅಲ್ಲಿ ನೀರು ಕಮ್ಮಿ ಇರುತ್ತೆ, ಹೇಗೆ ಜಳಕ ಮಾಡ್ತಾರ ಅವ್ರು? ಕುಡಿಯೋಕೆ ನೀರ್ ಕಮ್ಮಿ ಇರುತ್ತಾ, ಅಲ್ಲಿ ಹೇಗೆ ಜಳಕ ಮಾಡ್ತಾರ ಅವ್ರು? ಜಳಕ ಮಾಡೋದು ನೀರ್ಲೆ ಮಾಡೋದಿಲ್ಲ ಅವ್ರು. ಹೆಂಗ್ ಸಕಿಂಗ್ ವ್ಯಾಕ್ಯೂಮ್ಲೆ ನಮ್ದು ಹೊಲಸೆಲ್ಲ ಸಕ್ ಮಾಡ್ಕೊತದ ಅದು. ಇದು ಒಳ್ಳೆ ಕ್ವಶನ್ ಕೇಳಿದ್ರಿ ನೀನು. ದಿಸ್ ಇಸ್ ಅ ವೆರಿ ಗುಡ್ ಕ್ವಶನ್ ಗರ್ಲ್. ಅವ್ರು ನಮ್ಮಂಗೆ ನೀರ್ಲೆ ಸೋಪ್ ಹಚ್ಚಿ ಸ್ನಾನ ಮಾಡ್ಕೊಳಂಗಿಲ್ಲ. ಈಗ ವ್ಯಾಕ್ಯೂಮ್ಲೆ ಹಿಂಗ್ ನಾವು ಸಕ್ ಮಾಡ್ತೇವಲ್ಲ, ಈಗ ವ್ಯಾಕ್ಯೂಮ್ ಕ್ಲೀನರ್ ಗೊತ್ತಾ? ವ್ಯಾಕ್ಯೂಮ್ ಕ್ಲೀನರ್ ಬಿಟ್ಕೊಳ್ಳೆ ಧೂಳೆಲ್ಲ ಹೆಂಗ ಅದು ಒಳಗ ಜಕ್ಕೋತದಲ್ಲ ಸೆಳೆತ, ಆ ರೀತಿಯಾಗಿ ಹಂತ ಬಾತ್ ಮಾಡ್ತಾರ ಅವ್ರು. ನಮ್ಮ ಮೈ ಮೇಲಿನ ಹೊಲಸು ಬೆವರು ಎಲ್ಲ ಅದು ಸಕ್ ಮಾಡ್ತದ. ತಿಳಿಕತ್ತದ?
ವ್ಯಾಕ್ಯೂಮ್ ಕ್ಲೀನರ್ ನೋಡಿ ಇಲ್ಲ ನೀನು? ವ್ಯಾಕ್ಯೂಮ್ ಸ್ಟೀಮ್ ಬಾತ್ ಮಾಡ್ಬೋದಲ್ಲ ಮ್ಯಾಮ್? ಸ್ಟೀಮ್ ಅಲ್ಲ, ಅಂತ ವ್ಯವಸ್ಥೆ ಇರುವುದಿಲ್ಲ ಅಲ್ಲಿ. ನಮ್ಮ ಮೈ ಮೇಲಿನ ಕೊಳಕನ್ನ ಎಳಿಕೋತದ ಒಂದು ವ್ಯಾಕ್ಯೂಮ್ ಕ್ಲೀನರ್ ಟೈಪ್ ಎಳಿತದ. ಎಳಿತಲ್ಲ ನಿಮ್ಗ? ಈಗ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತಿರಿಲ್ಲ, ಮೇಲೊಂದ್ ಸಣ್ಣದೊಂದ್ ಪೇಪರ್ ವ್ಯಾಕ್ಯೂಮ್ ಕ್ಲೀನರ್ ಒಳಗೆ ಎಳ್ಕೋತದ, ಹೌದಲ್ಲ? ಆಮೇಲೆ ವ್ಯಾಕ್ಯೂಮ್ ಕ್ಲೀನರ್ ಅಷ್ಟ್ ಜಾಗ ಸ್ವಚ್ಛ ಆಗ್ತದ. ಅದೇ ರೀತಿ ವ್ಯಾಕ್ಯೂಮ್ ಪಂಪ್ಸ್ ಇರ್ತಾವ, ನಾವು ಸಕ್ಕಿಂಗ್ ಅವು. ಪಂಪ್ ಅಂದ್ರೆ ಏನು? ಹೊರಗ್ ಬಿಡೋದು. ಸಕ್ಕಿಂಗ್ ಅಂದ್ರೆ ಒಳಗೆ ಎಳ್ಕೊಳ್ಳೋವು. ಅರ್ಥ ಆತ್ಲ ನಿಮ್ಗ? ಅಂತ ವ್ಯಾಕ್ಯೂಮ್ ಪಂಪ್ ಏನ್ ಮಾಡ್ತಾವ, ನಮ್ಮ ಮೈ ಮೇಲಿನ ದೇಹದ ಹೊಲಸನ್ನ ಒಳಗೆ ಎಳ್ಕೋತಾವ, ಸಕ್ ಮಾಡ್ತಾವ. ಹಂಗ ಬಾತ್ ತಗೋತಾರ ಅವ್ರು. ಗುಡ್ ಕ್ವೆಶ್ಚನ್. ಇದನ್ನೊಂದು ಪಾಯಿಂಟ್ ಆಕ್ಚುಲಿ ನಾ ಬಿಟ್ಟಿದ್ದೆ ಸ್ಲೈಡಿಗೆ ಹಾಕೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇನ್ನೇನ್ ಮೀಟಿಂಗ್ ಎಂಡ್ ಆಗುತ್ತೆ. ದೆನ್ ಇವತ್ತೇನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಒಂದು ಒಳ್ಳೆ ವೆಬಿನಾರ್ ನೀವು ಯಶಸ್ವಿಯಾಗಿ ಪೂರ್ಣಗೊಂಡಿರೋ ಸಂದರ್ಭದಲ್ಲಿ ವಂದನಾರ್ಪಣೆ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ನನಗೆ ಆಕ್ಚುಲಿ ಖುಷಿ ಆಗುತ್ತೆ. ಮೊದಲನೇದಾಗಿ ಇವತ್ತೇನು ಮೇನ್ ಗೆಸ್ಟ್ ಆಗಿ ಅಟೆಂಡ್ ಆಗಿದ್ರಲ್ಲ ನೀವು, ಉಷಾ ಕುಲಕರ್ಣಿ ಅವರು, ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ರಚನೆ, ಅದರ ಕಾರ್ಯವೈಖರಿ, ಬಾಹ್ಯಾಕಾಶದಲ್ಲಿ ನಡೆಯುವ ವೈಜ್ಞಾನಿಕ ಸಂಶೋಧನೆಗಳು ಮತ್ತು ಮನುಕುಲಕ್ಕೆ ಭವಿಷ್ಯಕ್ಕೆ ಅದರಿಂದ ಏನ್ ಕೊಡುಗೆಗಳು ಸಿಗುತ್ತೆ ಅದನ್ನ ಅತ್ಯಂತ ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ಕಡೆಯಿಂದ ಮತ್ತು ನಮ್ಮ ತಾರಜಮಿನ್ಪರ್ ಸಂಸ್ಥೆ ಕಡೆಯಿಂದ ಧನ್ಯವಾದಗಳು. ನಾನು ಕೂಡ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಕರೆದು ನನ್ಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ನನ್ನ ಕಡೆಯಿಂದ ಚಿಕ್ಕ ಮಕ್ಕಳಿಗೆ ನನ್ಗೆ ಎಷ್ಟು ಸಾಧ್ಯ ಆಗ್ತದೆ, ಎಷ್ಟು ತಿಳಿತದಷ್ಟು ಹೇಳ್ಕೊಟ್ಟಿದ್ದಕ್ಕೆ ನೀವು ತುಂಬ ಹೃದಯದಿಂದ ಕೇಳಿದ್ರಿ, ಸಂತೋಷ ಪಟ್ರಿ, ಕ್ವಶನ್ಸ್ ಕೇಳಿದ್ರಿ. ನಿಮ್ಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ನನ್ನ ಪ್ರೀತಿಯ ಗೆಳತಿಯಾದ ಮೊದಲಿಂದ ರ್ಯಾಂಕ್ ಹೋಲ್ಡರ್, ಯಾವತ್ತು ಫಸ್ಟ್ ರ್ಯಾಂಕ್ ಯಾರು ಬಿಟ್ಕೊಟ್ರು ನಮ್ಮ ಶ್ರೇಯಾನ್ ಫಸ್ಟ್ ರ್ಯಾಂಕ್ ಏನ್ ತಪ್ತಿರ್ಲಿಲ್ಲ ಸ್ಕೂಲ್ನಾಗ. ಇವತ್ತಕ್ಕಿ ದೊಡ್ಡ ವಿಜ್ಞಾನಿ ಆಗಳ ಕೂಡ ಬಂದು ನಿಮ್ಮ ಎಲ್ಲಾ ಪ್ರಶ್ನೆಗಳನ್ನ ಪರಿಹಾರ ಮಾಡಿದ್ದಕ್ಕೆ ಆಕೆಗೂ ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮ್ ಕಡೆಯಿಂದನು ಧನ್ಯವಾದ ಮೇಡಮ್ ಅವ್ರಿಗೂ. ಆಮೇಲೆ ಥ್ಯಾಂಕ್ ಯು ಮ್ಯಾಮ್. ಸಿಗ್ತೀನಿ ನಿಮಗೆ ಯಾವಾಗ ಒಂದ್ಸರಿ ಸಿಗೋಣ.